ನಡಿಯಲ್ಲ ಶಂಕರಪ್ಪ. ಗಂಗಣ್ಣ ನಡ್ರಲ್ಲ ಹೋಗೋಣ, ಒತ್ತಾಯ್ತು. ಇನ್ನೇನ್ ಮಾಡ್ತೀರಾ, ಇನ್ನೇನು ಕಿತ್ಕೊಂಡ್ ಆಯ್ತಲ್ಲ. ನಡಿ ಹೋಗೋಣ ಮಂತಾವ ಬೇರೆ ಹೋಗ್ಬಿಟ್ಟು ಸಾಂಬಾರ್ ಗಿಂಬಾರ್ ಮಾಡಿಸಿ ಮುದ್ದೆ ಗಿದ್ದೆ ಅಂತ ಸಾಂಬಾರ್ ತಿನ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ತಿರ್ಗಾ ಸ್ಕೂಲ್ ಬೇರೆ ಬಿಡ್ಕೊಂಡ್ ಬರ್ಬೇಕು ಹೊಲತ್ತಾವ. ನಡ್ರಪ್ಪ ಹೋಗೋಣ, ಒತ್ತಾಯ್ತು. ಬರೀ ಇದೇ ಕ್ಯಾಮೆ ಅಲ್ಲ, ನಡ್ರಿ ನಡ್ರಿ. ಈಗಳಲ್ಲೇ ರಂಗಪ್ಪ ನೋಡಿ, ಇವಾಗ್ಲೇ ಹೇಳ್ತಿದ್ದೀನಿ ಮತ್ತೆ. ಆ ಕವರಲ್ಲಿ ಕಿತ್ಕೊಂಡಿರೋದು ಅಣಬೆ ನನ್ನ ಪಾಲು ಐತಿ, ಅರ್ಧ ಪಾಲು. ಮತ್ತೆ ನೀನು ಊರ್ ಮಧ್ಯಕ್ಕೆ ಹೋದ ತಕ್ಷಣ ಅವ್ರು ಸಿಕ್ಕಿರು ಇವ್ರು ಸಿಕ್ಕಿರು ಎಲ್ಲಾರ್ಗು ಹಂಚ್ಕೊಂಬದ್ ಬಿಟ್ರಿ, ಮತ್ತೆ ಪಲಾರ ಹಂಚ್ಕೊಂಬರಂಗ್. ಮತ್ತೆ ನೋಡಿ ಇವಾಗ್ಲೇ ಹೇಳ್ತಿದೀನಿ, ನಿಂತ ಪಾಲಿಂದ ನೀನ್ ಏನಾರ ಹಂಚ್ಕೊಂಡು ಏನಾರ ಮಾಡ್ಕ, ನನ್ಗೇನ್ ಬೇಕಾಗಿಲ್ಲ. ನನ್ನನ್ನೇ ನನ್ ಕೊಟ್ಬಿಡ್ಬೇಕಣಪ್ಪ ಮತ್ತೆ ಅಣಬೆ. ಮತ್ತೆ ಮತ್ತೆ ಖಾಲಿ ಆಯ್ತ್ ಕಂಡ್ಲಾ, ಕಡಿಮೆ ಐತೆ, ತಗ ಒಂದ್ ಎರಡೆರಡು ಸಾಕು. ನಾಳೆ ಬೇಕಾರೆ ಸಿಕ್ಕಿರೇ ಬೇಕಾರೆ ಹೋಗ್ ಕಿತ್ಕೊಂಡು ಹೋದ್ರೆ ಆಗುತ್ತೆ, ಹಂಗೆ ಹಿಂಗೆ ಅಂತ ನನ್ಗಂತೂ ಹೇಳಂಗಿಲ್ಲ ಕಣಪ್ಪ. ನನ್ನ ಪಾಲಿಂದ ನನ್ ಕೊಟ್ಬಿಡ್ಬೇಕು. ನೋಡಿ ಇವಾಗ್ಲೇ ಹೇಳ್ತಿದೀನಿ ಮತ್ತೆ. ಯಾ 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 ಅಲ್ವಲ್ಲ ಶಂಕರಪ್ಪ, ಅದೇ ಯಾಕಲ ಈ ಪಾಟಿ ಆಸೆ ಮಾಡೋದ್ ಕಲ್ತೀಯ ಇತ್ತೀಚಿಗೆ? ಯಾಕ ಆಸೆ ಇರ್ಬೇಕಲ್ಲ ಮನುಷ್ಯನ್ಗೆ, ದುರಾಸೆ ಇರಬಾರ್ದು. ನಡಿ, ಏನು ಆಗಲ್ಲ. ಯಾರ ಪಾಪ ಅಪರೂಪ ಕೇಳ್ತಾರಪ್ಪ. ಈಗ ನಮ್ಮೂರವ್ರು ಕೇಳ್ತಾರೆ, ನಮ್ ರಂಗಜ್ಜ ನಮ್ ಶಂಕರಜ್ಜ ಅನ್ನೋ ಒಂದು ಅಭಿಮಾನದಿಂದ ಏನೋ ಕೊಡ್ತಾರನ್ನೋ ಒಂದು ಅಭಿಮಾನದಿಂದ ಕೇಳ್ತಾರಪ್ಪ. ರೋಡಲ್ಲೆಲ್ಲ ತಿರ್ಗಾಡೋರ್ಗೆಲ್ಲ ಹೋಗೋರ್ಗೆಲ್ಲ ಬೀದಿಗೆ ಹೋಗೋರ್ಗೆಲ್ಲ ಕೇಳ್ತಾರೆ ಇಲ್ಲ. ಹಂಗಂತ ಕೇಳ್ತಾರ ಅಂದ ತಕ್ಷಣ ಈಗ ಕೊಡದಂಗೆ ಹಂಗೆ ಹೋಗಕ್ ಆಗುತ್ತೆ? ನಾವು ಏನೋ ನಮ್ಮ ಮೇಲೆ ಅಭಿಮಾನ ಅಂತ ಇರುತ್ತೆ. ನಡಿ ಸುಮ್ಕೆ. ಅದೇನೋ ಗಾದಿ ಅಂತಾರ ನೋಡು, ಹಂಚಿ ತಿಂದವನ್ಗೆ ಹಸಿವಿಲ್ಲ ಅಂತ ಒಂದ್ ಗಾದಿ ಹೇಳ್ತಾರ ನೋಡು. ತಗ ಸುಮ್ಕೆ, ಏನು ಆಗಲ್ಲ. ನಿನ್ಗೂ ಒಂದ್ ಎರಡು ಇರ್ಲಿ, ನನಗೂ ನಾನು ಸ್ವಲ್ಪ ತಗೊಂಡ್ ಹೋಗ್ತೀನಿ, ನೀನು ಸ್ವಲ್ಪ ತಗೊಂಡು ಹೋಗು. ಅವ್ನ್ ಗಂಗಣ್ಣನು ತಗೊಂಡ್ ಹೋಗ್ತಾನೆ. ಮಿಕ್ತವು ಯಾರು ಸಿಕ್ಕಿರೆ ಕೊಟ್ಟೋಗನಂತೆ ತಾಳು, ಗೌಡ್ರಿಗೂ ಒಂದ್ ಸ್ವಲ್ಪ ಕೊಟ್ಟು. ಅದಕ್ಕೆ ಯಾಕೆ ಹಿಂಗ್ ಆಡ್ತೀಯ ನೀನಂತೂ? ನೀನು ಇದೆಯಲ್ಲ ನೀನು ಶಂಕರಪ್ಪ, ನೀನು ನಡಿಯ ಸುಮ್ಕೆ ಸಾಕು. ನಿಂದ ಇದೇ ಆಯ್ತು ಕಳ್ಳ ರಂಗಪ್ಪ ನಿಂದು. ಯಾವಾಗ ನೋಡಿರು ಬೋರಿ ಅದು ಇದು ಮಾತಾಡ್ತೀಯ. ಏನಾರು ಹೇಳಿದ್ರೆ ಆಯ್ತು. ಹೋಗತ್ಲಾಗಿ ನಾನು ಬೇರೆ ಕವರಾರ ತಗೊಂಬರ್ಲಿಲ್ಲ ಕಳ್ಳ. ನಾನು ಎಂತ ದಡ್ ನನ್ ಮಗ ಅಂತೀಯ? ನನ್ಗೆ ಗೊತ್ತಾಗ್ಲಿಲ್ಲ ಏನಿಲ್ಲ. ಮುಂಚೆನೆ ಸಿಗುತ್ತಂತ ಇದ್ದಿದ್ರೆ ನಂತ ಪಾಲಿ ನಾನು ಸುಮ್ನೆ ಕವರ್ನೆಲ್ಲಾರು ಕಿತ್ತಿಸ್ಕೊಂಡು ಹಾಕಣ್ತಿದ್ದೆ. ನೀನ್ ಯಾರ್ಗಾರ ಹಂಚ್ಕೊಂಡ್ ಬಾ ಅಂತ. ಸರಿ ಕಣ, ಆಯ್ತು ಬಿಡಪ್ಪ, ಇನ್ನೇನ್ ಮಾಡಕ್ಕಾಗುತ್ತ ಅತ್ಲಾಗಿ. ನಡ್ರ, ನಿನ್ ಕೈ ನಿನ್ನೇನ್ ಮಾಡ್ತಿದ್ರ? ನಡ್ರಿ ನಡ್ರಿ, ಬಿರ್ಬಿನ ಹೋಗ ನಡ್ರಪ್ಪ. ಅಲ್ಲ ಬಿರ್ಬಿರ್ನೆ ಬಾರ್ಲ ರಂಗಪ್ಪ. ನೀನ್ ನೋಡೋ, ನೀನು ಬೇಗ ಹೋಗ ನಡ್ರಪ್ಪ ಮಂತಾವಂತ ಹೇಳ್ಬಿಟ್ಟು ನಿಧಾನಕ್ ನಡ್ಕೊಂಡ್ ಬರ್ತೀಯ. ಬಿರ್ಬಿರ್ನ ಬಾ, ಒಂದ್ ಸ್ವಲ್ಪ ಹೆಜ್ಜೆ ಹಾಕು. ಬರ್ತಿದ್ದೀನ್ ಕಣ್ ನಡಿಯ. ಅವನು ಯಾವನವನು? ನನ್ ಕೈಲಿ ಆಗಲ್ ಕಳ್ಳ. ಯಾಕ ಶಂಕರಪ್ಪ, ಒಂದ್ 2-3 ದಿವಸದಿಂದ ಅದ್ ಯಾಕ ಒಂದ್ ಸ್ವಲ್ಪ ಸುಸ್ತು ಸೋಲಾಗ್ಬಿಟ್ಟೈತ್ ಕಣ್ಲ. ಏನಕ್ಕಂತ ಗೊತ್ತಾಗ್ತಿಲ್ಲ. ನನಗೂ ವಯಸ್ಸಾಯ್ತು ನೋಡು, ಮೊದ್ಲಂಗೆ ಜೋರಾಗಿ ಓಡಾಡಕ್ಕೂ ಆಗಲ್ಲ ಕಣ್ಲ. ಯಾಕ ಮೊಣ್ಕಾಲ್ ಬೇರೆ ನೋವು ಬರಕ್ ಶುರು ಆಗ್ಬಿಟ್ಟೈತೆ ನನ್ಗೂ. ನಮ್ಮ ಅಜ್ಜಿಗೆ ಆಗಂಗ ಆಗ್ಬಿಟ್ಟೈತೋ ಏನೋ ಒಂದು ಗೊತ್ತಾಗ್ತಿಲ್ಲ ಕಣ್ಲ. ನಮ್ ಪಾಪನ್ ಕರ್ಕೊಂಡು ಹೋಗ್ಬಿಟ್ಟು ಒಂದ್ಸಲಿ ಆಸ್ಪತ್ರೆ ಒಂದ್ಸಲಿ ಹೋಗಿ ತೋರ್ಸ್ಕೊಂಡ್ ಬರ್ಬೇಕು. ಯಾಕ ಜೋರಾಗಿ ನಡಿಯಕ್ಕೂ ಆಗ್ತಿಲ್ಲ ಕಣ್ಲ. ಯಾಕ ಪಟಿ 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 ಅಂತೈತೆ ಕಾಲೆಲ್ಲ. ಅದೇನಾಗಿತ್ತ ಏನೋ ಗೊತ್ತೇ ಆಗ್ತಿಲ್ಲ ನನ್ಗಂತೂ. ಬಗ್ಗೆ ಕೆಲಸ ಮಾಡಕ್ಕೂ ಆಗ್ತಿಲ್ಲ. ಬಗ್ಗೆ ಹಿಂಗ್ ತಲೆ ಎತ್ತಿರೆ ತಲೆ ತಿರ್ಗಂಗ ಆಗುತ್ತೆ. ಯಾಕ ಸುಸ್ತು ಸೋಲಾಗಂಗ ಆಗುತ್ತೆ. ಏನ್ ದಿನಾಲು ತಿಂಡಿ ತಿಂತಿ ನೋಡು, ಹೊತ್ತಿ ಮುಂಚೆ ಒಂದ್ ಅರ್ಧ ಗಂಟೆ ಒಂದ್ 1/4 ಗಂಟೆ ಹೆಚ್ಚು ಕಮ್ಮಿ ಆದ್ರೂ ಸುಸ್ತು ಸೋಲು ಶುರು ಆಗ್ಬಿಡುತ್ತೆ. ಏನ್ ಆಗೈತಂತ ಒಂದೂ ಗೊತ್ತಾಗ್ತಿಲ್ಲ ನನ್ಗಂತೂ. ಕಣ್ಗುಡ್ಡೆ ಎಲ್ಲ ಹಂಗೆ ತಿರ್ಗಂಗ ಆಗ್ತಿರುತ್ತೆ. ಏನ್ ಆಗೈತಂತ ಒಂದೂ ಗೊತ್ತಾಗ್ತಿಲ್ಲ ಕಳ್ಳ ಶಂಕರಪ್ಪ ನನಗೆ. ಅಲ್ಬೋದಲ್ಲ ರಂಗಪ್ಪ, ಹಿಂಗೆಲ್ಲ ಆಗ್ತೈತಂದ್ಮೇಲೆ ಒಂದ್ಸಲಿ ಆಸ್ಪತ್ರೆಗೆ ಹೋಗೋದಲ್ವೆಲ್ಲ ನೀನು? ಆಸ್ಪತ್ರೆಗೆ ತೋರ್ಸೋದ್ ಬಲ್ವಾ? ಎಷ್ಟ್ ದಿವಸದಿಂದ ಹಿಂಗ ಆಗ್ತೈತ್ಲಾ? ಉದಾಸೀನ ಮಾಡಬಾರ್ದು ಕಣವ್. ನಿಂದ ಅದೇನೋ ಅಂತಾರಲ್ಲ ಗಾದಿ, ನೀನ್ ಹಂಗೆ ಒಂಥರ ನೀನು ಮನುಷ್ಯ ನೀನು. ಎಲ್ಲಾದನ್ನು ಉದಾಸೀನ ಮಾಡ್ತೀಯ. ಹಿಂಗೆಲ್ಲ ತಲೆ ತಿರುಗ್ತೈತೆ, ಕಣ್ಗುಡ್ಡೆಲ್ಲ ನೋವ್ತೈತೆ ಅಂತ ಹೇಳ್ತಿದ್ಯಾ. ಯಾಕ ಸುಸ್ತು ಸೋಲಾಗುತ್ತಂತ ಬೇರೆ ಹೇಳ್ತಿದ್ಯಾ. ಒಂದ್ಸಲಿ ಹುಡುಗರೆಲ್ಲ ಇದಾರಪ್ಪ, ಚೆನ್ನಾಗಿ ನೋಡ್ಕೊಂತಾರೆ. ಒಂದ್ ಮಾತು ಹೇಳಿರೋ ಪಾಪ ಅವರೇ ಆಸ್ಪತ್ರೆ ಕರ್ಕೊಂಡು ಹೋಗ್ಬಿಟ್ಟು ತೋರಿಸ್ಕೊಂಡ್ಬರ್ತಾರೆ. ನೀನ್ ನೋಡಿದ್ರೆ ನೀನು ಏನ್ ತಲೆಗೆ ಹಾಕೊಂಡಂಗಿಲ್ಲ. ಒಂದ್ಸಲಿ ಹೋಗಿ ಶುಗರು BP ಏನಾರ ಆಗೀಗೈತೇನೋ ಒಂದ್ಸಲಿ. ಅದೇನಾಗೈತಂತ ಒಂದ್ಸಲಿ ಡಾಕ್ಟರ್ಗೆ ತೋರಿಸ್ಕೊಂಬರೋದಲ್ವೇನೋ ಆಸ್ಪತ್ರೆಗೆ ಹೋಗ್ಬಿಟ್ಟು. ಸುಮ್ಕೆ ನೀನು ಬರೀ ಕೆಲ್ಸ 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 ಅಂತ ನೀನು ಹೊಲತಾವಿಂದ ಮಂತಾವಿಂದ ತೋಟತಾವಿಂದ 24 ಸಲ ತಿರ್ಗಾಡಿದ್ರೆ ಆಗುತ್ತಾ? ಒಂದ್ಸಲಿ ಹೋಗಿ ಆಸ್ಪತ್ರೆಗೆ ತೋರಿಸ್ಕೊಂಬಂದ್ರೆ ಆಯ್ತಪ್ಪ. ನಿನ್ನ ಉದಾಸೀನ ಮಾಡ್ಬೇಡ. ಇವತ್ ಸಂಜೆ ಕಡೆಯಿಂದಾನೆ ನಿನ್ ಹುಡುಗ ಕರ್ಕೊಂಡು ಹೋಗ್ಬಾ, ಮೊದ್ಲು ಆಸ್ಪತ್ರೆಗೆ ಹೋಗ್ಬಾ. ಇಲ್ ಕಳ್ಳ ಶಂಕರಪ್ಪ, ಒಂದ್ 2-3 ದಿವಸದಿಂದ ಹಿಂಗ ಆಗ್ತೈತ್ ಕಣ. ಯಾವತ್ತು ಹಿಂಗ ಆಗ್ತಿರಲ್ಲ. ಅವತ್ತು ಮಾತ್ರ ಒಂದ 3-4 ಅಲ್ಲ, ಒಂದ್ 2 ತಿಂಗಳ ಹಿಂದೆ ಮಾತ್ರ ಒಂದ್ಸಲಿ ಹಿಂಗೆ ಆಗಿತ್ತು. ಯಾಕ ತಲೆ ತಿರ್ಗಂಗ ಆಗೋದು? ಕೆಳಗ್ ಬಗ್ಬಿಟ್ಟು ಮೇಲೆ ಹಿಂಗ್ ತಲೆ ಎತ್ತಿರ ಆಯ್ತು ಕಣ. ತಲೆ ಹಂಗೆ ಗಿರ್ಗಟ್ಲೆ ತಿರ್ಸಂಗ ಆಗಿ ರಬಾರ್ ಅಂತ ಬಿದ್ದೋಗಂಗ ಆಗೋದು, ಸುಸ್ತು ಸೋಲು ಆಗೋದು. ಕಾಲ್ ಪಾದ ಎಲ್ಲ ಉರಿ 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 ಹಂಗೆ ಉರಿ ಹೊಡ್ತಾ ಆಗೋದು, ಇದೆಲ್ಲ ಆಗ್ತಿತ್ತು. ಆಮೇಕಿಂದ
ಅದ್ರ ಇತ್ತೀಚೆ ಅದೇ ಸರಿ ಆಯ್ತು, ಒಂದೆರಡು ದಿವಸಕ್ಕೆ ಸರಿ ಆಯ್ತು, ಇನ್ನೇನು ಆಸ್ಪತ್ರೆಗೆ ತೋರ್ಸೋಣ ಅಂದ್ಕೊಂಡು ನಮ್ಮ ಹುಡ್ಗಂಗೆ ಹೇಳಿದ್ದೆ ಅವಾಗ್ಲೇನೆ. ನಮ್ಮ ಹುಡುಗಿದ್ದವನು ಇವ್ನು ರಮೇಶಪ್ಪ ಇದ್ದವನು ಹಿಂಗೆಲ್ಲಾದ್ರೂ ಇದು ಮಾಡಬಾರ್ದು ಕಣಪ್ಪ, ಉದಾಸೀನ ಮಾಡಬಾರ್ದು, ನಡಿ ಒಂದ್ಸಲಿ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಶುಗರು ಬಿ ಪಿ ಎಲ್ಲಾನು ಒಂದ್ ಕಡೆಯಿಂದ ಟೆಸ್ಟ್ ಮಾಡಿಸ್ಕೊಂಡ್ ಬಂದ್ಬಿಡೋಣ. ಹಂಗೆ ಕಣ್ಣಿಗೆ ಪರಗಿರೆ ಬಂದೈತೆ ಅದನ್ನು ಟೆಸ್ಟ್ ಮಾಡಿಸ್ಕೊಂಡ್ ತೋರಿಸ್ಕೊಂಡ್ ಬಂದ್ಬಿಡೋಣ. ನಡಿಯಪ್ಪ, ಹೆಂಗ ಪುರ್ಸತ್ತಾಗಿದ್ದೀನಿ ಅಂತ ಹೇಳ್ದ ನಮ್ಮ ಹುಡುಗ, ಕಾರಲ್ಲೇ ಕರ್ಕೊಂಡು ಹೋಗ್ತೀನಿ ಬಾರಪ್ಪ ಅಂತ. ನಾನಿದ್ದವನು ಸುಮ್ಕಿರ್ಲ ಮಗ ಅತ್ಲಾಗಿ, ಏನು ಆಗಿಲ್ಲ ಏನಿಲ್ಲ, ನೀನ್ ಯಾಕೆ ಹಿಂಗ್ ತಲೆ ಕೆಡ್ಸ್ಕೊಳ್ತೀಯ, ಅವ್ರಿಗೆ ಬೇರೆ ಕೆಲ್ಸಗಳಿತ್ತು. ಸುಮ್ನೆ ಅವ್ರಿಗೆಲ್ಲ ಯಾಕಪ್ಪ ಇವಾಗ ಸುಮ್ನೆ ತೊಂದರೆ ಕೊಡೋದು, ಅವ್ರ ಕೆಲ್ಸದಲ್ಲಿ ಅವರು ಮಾಡ್ತಿರ್ತಾರೆ, ನಾವು ಅವ್ರಿಗೆಲ್ಲ ಅಯ್ಯ ಅನ್ಸದ್ ಯಾಕೆ ವಯಸ್ಸಾದಿನ ಕಾಲಕ್ಕೆ ಅಂತ ನಾನು ಅತ್ಲಾಗಿ ಈ ಕಡೆ ಎದ್ದು ಹೊಲದ ಕಡೆ ಬಂದ್ಬಿಟ್ಟೆ. ಯಾಕ ಒಂದೆರಡು ದಿವಸದಿಂದ ಹಂಗ ಆಗ್ತೈತ್ ಕಳ್ಳ ಶಂಕರಪ್ಪ. ನಮ್ಮ ಅಜ್ಜಿಗೆ ಹೇಳಿರೆ, ನಮ್ಮ ಅಜ್ಜಿ ಅದನ್ನೇನೆ ತಲೆಗೆ ಹಾಕೊಂಡ್ಬಿಟ್ಟು ಚಿಂತೆ ಇಟ್ಕೊಂಡ್ ಕುತ್ಕೊಂಡ್ಬಿಡ್ತಾಳೆ, ಚಿಂತೆ ಮಾಡ್ತಾಳೆ. ನಾನ್ ಅದಕ್ಕೆ ಏನ್ ಮಾಡೋದಂತ ಯೋಚನೆ ಮಾಡ್ತಿದ್ದೀನಿ ಕಳ್ಳ ಶಂಕರಪ್ಪ. ನನ್ಗೆ ಒಂದು ಗೊತ್ತಾಗ್ತಿಲ್ಲ ಹೋಗತ್ಲಾಗಿ. ಅಷ್ಟೇನೇನೋ ಆಗ್ತಿಲ್ಲ, ಯಾಕಂದ್ರೆ ಒಂದ್ ಸ್ವಲ್ಪ ತಲೆ ತಿರ್ಗಂಗ ಆಗುತ್ತೆ, ಯಾಕ ನಡಿಯಕ್ಕೂ ಆಗ್ತಿಲ್ಲ. ಒಟ್ನಲ್ಲಿ ನನ್ಗೆ ಅನಿಸ್ತೈತಲ್ಲ, ನನ್ನ ದೇಹ ಯಾಕ ಮೊದ್ಲಂಗೇನೋ ಅಷ್ಟೊಂದು ಚೂಟಿಯಾಗಿ ಕೆಲಸ ಮಾಡಕ್ ಆಗ್ತಿಲ್ಲ. ಒಟ್ಟಲ್ಲಿ ಸುಸ್ತು ಸೋಲು ಜಾಸ್ತಿ ಆಗ್ತೈತೆ ಅಷ್ಟೇ, ಇನ್ನೇನಿಲ್ಲ. ಕಂಡ್ರಂಗಮ್ಮ, ಹಿಂಗೆಲ್ಲ ಆಗುತ್ತಂತ ಹೇಳಿದ್ಮೇಲೆ ಒಂದ್ಸಲಿ ಆಸ್ಪತ್ರೆಗೆ ತೋರಿಸೋದಲ್ವಾ ನೀನು? ಯಾಕೆ ಇಷ್ಟೊಂದು ಉದಾಸೀನ ಮಾಡ್ತಿದೀಯಲ್ಲ? ದಿನವಿಡೀ ಹಿಂಗೆ ಆಗುತ್ತಾ ಏನೋ ಬೆಳಗಿನ ಜಾವ ಮಾತ್ರ ಹಿಂಗಾಗುತ್ತಾ ಬೆಳಿಗ್ಗೆ ಹೊತ್ತು? ದಿನವಿಡೀ ಹಿಂಗ ಆಗಲ್ ಕಡ್ಲ ಪಾಪ, ಎಲ್ಲ ಬೆಳಿಗ್ಗೆ ಎದಳ್ತೀನಿ ನೋಡು, ಅವಾಗ ಒಂದ್ ಅರ್ಧ ಮುಕ್ಕಾಲ್ ಗಂಟೆ 1 ಗಂಟೆ ಟೈಮ್ ಹಿಂಗ ಆಗ್ತಿರುತ್ತೆ. ಆಮೇಲೆ ತಿಂಡಿ ಗಿಂಡಿ ತಿಂದು ಸ್ವಲ್ಪ ಸುಧಾರಿಸ್ಕೊಂಡ್ರೆ ಆರಾಮಾಗ್ಬಿಡ್ತೀನಿ, ಅಂತದೇನ್ ತೊಂದ್ರೆ ಏನಾಗಲ್ಲ ಆಮೇಕಿಂದ. ಮಾಮ, ನನ್ನ ಪ್ರಕಾರ ನನಗೂ ಬಿ ಪಿನೋ ಶುಗರ್ ಹಿಂಗ ಆದಾಗ ಹಿಂಗೆ ಆಗ್ತಿತ್ತು. ಒಂದ್ಸಲಿ ಹೋಗ್ಬಿಟ್ಟು ಆಸ್ಪತ್ರೆಗೆ ತೋರಿಸ್ಕೊಂಬ. ಇನ್ನೇನ್ ನೀನೇನೋ ಹೊಲದ್ದು ತೋಟದೆಲ್ಲ ಕೆಲಸ ಮಾಡ್ತಿರ್ತೀಯ, ಓಡಾಡ್ತಿರ್ತೀಯ, ಬೆಳಿಗ್ಗೆ ಬೇಗ ಎದ್ದು ವಾಕ್ ಅವೆಲ್ಲ ಮಾಡ್ತಿರ್ತೀಯ, ಅಂತ ತೊಂದ್ರೆ ಏನಾಗಲ್ಲ ನಿನಗೆ. ಅಂತದೇನು ಶುಗರ್ ಬಿ ಪಿ ಏನ್ ಜಾಸ್ತಿ ಏನಿಲ್ಲ ನನ್ನ ಪ್ರಕಾರ. ಎಲ್ಲ ಇವಾಗ ಒಂದ್ ಸ್ವಲ್ಪ ಕಾಣಿಸ್ಕೊಂತಿರ್ಬೇಕು, ಅದಕ್ಕೆ ಒಂದ್ಸಲಿ ಯಾಕಾರ ಇರ್ಲಿ ನಮ್ ಭಯದಿಂದ ನಾವ್ ಇರ್ಬೇಕು. ಒಂದ್ಸಲಿ ಆಸ್ಪತ್ರೆಗೆ ಒಂದ್ಸಲಿ ತೋರಿಸ್ಕೊಂಡ್ ಬಂದ್ಬಿಡು. ಉದಾಸೀನ ಏನ್ ಮಾಡಕ್ ಹೋಗ್ಬೇಡ ಕಣಮ್ಮ, ಯಾಕೆ ಬೇಕು, ವಯಸ್ಸಾದಿನ ಕಾಲಕ್ಕೆ ಅಲ್ವಾ, ಅದಕ್ಕೆ ಹೇಳ್ತಿರೋದು. ಒಂದ್ಸಲಿ ಕುಮಾರಣ್ಣಂಗೆ ಹೇಳ್ಬಿಟ್ಟು ಹೋಗ್ಬಾ, ನಾಳೆ ನಾಡ್ದು ಪುರ್ಸತ್ತಿದ್ದಾಗ. ಜಾಸ್ತಿ ಏನಾರು ಆಯ್ತಂದ್ರೆ ಇವತ್ತು ಸಂಜೆ ಕಡೆಯಿಂದ ನೀವು ಹೋಗ್ಬಾ, ಏನು ಆರಾಮಾಗಿದೆಯಾ ಅಂದ್ರೆ ಏನು ತೊಂದ್ರೆ ಏನಾಗಲ್ಲ, ನಾಳೆ ನಾಡ್ದ್ರಲ್ಲೇ ಹೋಗ್ ಬರುವಂತೆ, ಅದಕ್ಕೇನಂತೆ ಕಂಡ ಪಾಪ. ಗಂಗಣ್ಣ, ನನಗೆ ಗೊತ್ತಾಗ್ಬಿಡುತ್ತೆ, ಹಂಗೇನಾದ್ರು ತೊಂದ್ರೆ ಏನಾದ್ರು ಆಗ್ಬಿಟ್ರೆ ನನಗೆ ಎಲ್ಲಕ್ಕಿಂತ ಮುಂಚೆನೆ ಗೊತ್ತಾಗ್ಬಿಡುತ್ತೆ. ಇವಾಗ ಹಂಗೇನ್ ಆಗ್ತಿಲ್ಲ, ಅಂತ ತೊಂದ್ರೆ ಏನ್ ಆಗ್ತಿಲ್ಲ, ಆರಾಮಾಗಿ ಇದ್ದೀನಿ. ಏನಂದ್ರೆ ಒಂದ್ ಸ್ವಲ್ಪ ಜಾಸ್ತಿ ಓಡಾಡಿದ್ರೆ ಸುಸ್ತಾಗುತ್ತೆ, ಬೆವ್ರು ಕಿತ್ಕೊಳುತ್ತೆ ಜಾಸ್ತಿ, ಹಂಗಾಗ್ತೈತೆ ಅಷ್ಟೇ. ಅದು ಬಿಟ್ರೆ ಏನ್ ಅಂತ ತೊಂದ್ರೆ ಏನಿಲ್ಲ ಕಣಿ, ಹೇಳು. ಎಲ್ಲ ರಂಗಪ್ಪ, ನನಗೂ ಮುಂಚೆ ಎಲ್ಲ ಹಂಗೆ ಆಗ್ತಿತ್ ಕಡ್ಲ. ನಾನು ನಿನ್ಗೆ ಹೇಳ್ತಿರಲ್ವಾ, ನನಗೂ ಬಿ ಪಿ ಶುಗರ್ ಎಲ್ಲ ಬಂದಾಗ ಹಿಂಗೆ ಆಗ್ತಿತ್ತು. ಹೋಗಿ ಆಸ್ಪತ್ರೆಗೆ ತೋರಿಸಿದಾಗ ಸ್ವಲ್ಪ ಬಿ ಪಿ ಐತೆ, ಮಾತ್ರೆ ನುಂಗ್ಬೇಕು ಕಣಜ್ಜ ಅಂತ ಹೇಳಿರು. ಮಾತ್ರೆ ಎಲ್ಲ ನುಂಗ್ತೀನಲ್ಲ ಟೈಮ್ ಸರಿಯಾಗಿ. ಇವಾಗ ಏನಂಗೇನ್ ಆಗಲ್ಲ. ಮುಂಚೆ ನನಗೂ ಹಿಂಗೆ ಆಗ್ತಿತ್ತು ಕಣೋ, ಬಿ ಪಿ ಎಲ್ಲ ಜಾಸ್ತಿ ಆಗ್ಬಿಟ್ರೆ ಮಾತ್ರೆ ನುಂಗ್ತಿರಲ್ಲ ನೋಡು, ಅವಾಗ ಹಿಂಗ್ಲ ಆಗುತ್ತೆ. ಒಂದ್ಸಲಿ ಹೋಗಿ ತೋರ್ಸ್ಕೊಂಡ್ ಬಂದ್ಬಿಡು, ಸರಿನಾ? ಹೇಳು, ತೋರ್ಸ್ಕೊಂಬರ್ತೀನಿ, ಅದಕ್ಕೇನಂತೆ. ಆಯ್ತು, ಇರ್ಲಿ. ಇವಾಗ ನಡ್ರಪ್ಪ ಹೋಗೋಣ, ಒತ್ತಾಯ್ತು ಕಣ್ ನಡ್ರು, ಮಂತ ಹೋಗ್ಬೇಕು ನಡ್ರಿ. ತಿರ್ಗಾ ತಿಂಡಿ ಗಿಂಡಿ ತಿನ್ಕೊಂಡು ಊಟ ಗೀಟ ಮಾಡ್ಕೊಂಡು ಬೇಗ ಬೇರೆ ಹಸ್ಗಳ್ನ ಬೇರೆ ಬಿಡ್ಕೊಂಬರ್ಬೇಕು, ಅಲ್ಲೇ ಒತ್ತಾಕ್ ಕುಂತೈತೆ. ನಡ್ರಿ ಬೇಗ ಹೋಗೋಣ ಮಂತವ. ಈ ಒಳ ಬಿಸ್ಲಿಗೆ ಹೋದಕ್ಕೂ ಹಿಂಗ್ ಬಿಸ್ಲಿಗೆ ಹಿಂಗ್ ಆಗುತ್ತೆ ಕೆಲವು ಟೈಮು. ನಡ್ರ, ಏನು ಆಗಲ್ಲ, ತಿಂಡಿ ಗಿಂಡಿ ತಿಂದಿರಲ್ಲ ನೋಡು, ಅದಕ್ಕೆ ಹಿಂಗ ಆಗುತ್ತೆ. ನಾನ್ ಬೆಳಿಗ್ಗೆ ಎದ್ದವನ್ ಬೇರೆ ಇವತ್ತು ಟೀಗಿ ಏನು ಕುಡಿಲಿಲ್ವ, ಹಂಗೆ ಬಂದ್ಬಿಟ್ಟೆ. ದಿನಾಲು ಟೀ ಕುಡ್ದೆಲ್ಲ ಅಭ್ಯಾಸ ನೋಡು, ಅದಕ್ಕೂ ಏನೋ ಸುಸ್ತಾಗಂಗ ಆಗ್ತೈತೆ ಅಷ್ಟೇ, ಹೊಟ್ಟೆಲ್ಲೇನು ಇಲ್ಲ ನೋಡು, ಹಂಗಾಗಿ ಹೊಟ್ಟೆ ಎಲ್ಲ ತೊಡಸಂಗ ಆಗ್ತೈತೆ ಅಷ್ಟೇ. ನಡ್ರಿ ಹೋಗೋಣ. ಆಯ್ತು ಬರ್ರಪ್ಪ, ಹೋಗೋಣ ಬರ್ರಿ. ಸೈಡಿಗೆ ಬಾರಲಪ್ಪ ಶಂಕರಪ್ಪ, ಅದ್ಯಾಕೆ ರೋಡ್ ಮಧ್ಯದಲ್ಲೇ ನಡ್ಕೊಂಡು ಬರ್ತೀಯ ನೀನು? ಗಾಡಿಯವರು, ಲಾರಿಯವರು, ಬಸ್ನವರೆಲ್ಲ ಎತ್ಲಾಗಿಂದ ಓಡಾಡ್ತಾರೆ, ರೋಡ್ ಮಧ್ಯದಲ್ಲಿ ಇವಂದೇ ರೋಡ್ ಅನ್ನಂಗೆ ಹೋಗ್ತಿರ್ತಾ ಕಣಪ್ಪ ಇವನು. ದಾರಿ ಉದ್ದಕ್ಕೂನು ಈ ಕಡೆ ಬಾರ, ಸೈಡಿಗೆ ಬಾರ್ಲ ಈ ಕಡೆ. ಹೋಗ್ ತಿನ್ಕೊಂಡು ಬಾರೋ, ನನಗೇನು ಗೊತ್ತಾಗಲ್ಲ, ನೀನದ ಯಾಕೆ ಹಿಂಗಾಡ್ತೀಯೋ? ಹೋಗ್ತೀನಿ ಬಾ, ನಡ್ಕೊಂಡು ನಿಧಾನಕ್ಕೆ. ಈ ಕಡೆ ಸೈಡಲ್ಲ ಇದ್ದೀನಿ, ಈ ಕಡೆ ಏನೋ ಕಾಣಿಸ್ತಪ್ಪ, ಈ ಕಡೆ ಮರದ ಬಡ್ಡೆಯಲ್ಲಿ. ಅದಕ್ಕೆ ನೋಡಕ್ ಬಂದೆ. ನೀನ್ ಇದೆಯಲ್ಲ, ನೀನು ಬರೀ ಇಂತ ಅವತಾರಗಳೇ ಕಣಪ್ಪ ನೀನು. ಬಾರ ಈ ಕಡೆ ಸೈಡಿಗೆ ಮೊದ್ಲು. ಸುಮ್ಮಗ್ ಬಾರ್ಲ ಶರಂಗಪ್ಪ, ನಿಂದೊಳ್ಳೆ ಕಾಟ ಕಳ್ಳ, ನನಗೇನು ಆಗಲ್ ಕಣ ಬಾರೋ. ನೀನು ಒಳ್ಳೆ, ನಾನು ಚಿಕ್ಕ ಹುಡ್ಗ ಎಲ್ಲ ನನಗೆ ಗೊತ್ತಾಗಲ್ವಾ? ಸುಮ್ಮಗ್ ಬಾ, ನನಗೆ ಗೊತ್ತಾಗುತ್ತೆ. ಎಲ್ಲ ಹೋಗ್ಬೇಕು ಏನು ಎತ್ತ ಅಂತ. ಏನ್ ಗಾಡಿಗಳು ಬಂದ್ರು ನಾನೇನ್ ಮಧ್ಯದಲ್ಲಿ ಇರಲ್ಲ, ಇವಾಗ ಯಾವ್ದು ಗಾಡಿಗಳಿಲ್ವಲ್ಲ, ಅದಕ್ಕೆ ಮಧ್ಯದಲ್ಲಿ ನಡ್ಕೊಂಡು ಹೋಗ್ತಿದ್ದೀನಿ. ಸುಮ್ಮಗ್ ಬಾ. ಎಲ್ಲ ನಿನ್ಗೆ ಯಾತ್ರಾಗಾರ ತಗಡಿ ಏರಿಕ್ ಬಿಡ್ತೀನಿ ಕಳ್ಳಿ ಇವಾಗ. ನೀನು ಮನ್ಕ ಇವಾಗ ಬಾಯಿ ಕಡೆ ರೋಡ್ ಪಕ್ಕದಲ್ಲಿ
ಗಾಡಿಗಳು ಬಂದ್ರೆ ಇವನು ಸೈಡಿಗೆ ಹೋಗ್ತಾನಂತ ಇವನು. ರೋಡ್ ಮಧ್ಯದಲ್ಲಿ ಹಂಗೆಲ್ಲ ನಡ್ಕೊಂಡು ಹೋಗ್ಬಾರ್ದು ಕಳ್ಳ. 4 ಜನಕ್ಕೆ ನೀನೇ ಹೇಳೋನಾಗ್ಬಿಟ್ಟು ನೀನು ಹಿಂಗ್ ಹೇಳ್ತೀಯ. ಆ ಕಾರ್ನವ್ರು ಅವ್ರು ಇವರು ಪಾಪ ಜೋರಾಗಿ ಬರ್ತಿರ್ತಾರೆ. ನೀ ದಾರಿ ಬಿಟ್ಬಿಟ್ಟು ನೀನು ಸೈಡಾಗಿ ಬರದಲ್ಲ ನೀನು. ಈ ನನ್ನ ಮಗ ರೋಡ್ ಮಧ್ಯದಲ್ಲಿ ಬೇರೆ ಹೋಗ್ತಾನಂತೆ, ಯಾವ್ದು ಗಾಡಿಗಳಿಲ್ವಂತೆ. ಬಾರ ಈ ಕಡೆ ಮೊದ್ಲು. ಹೋ ಬಾಯಿಗೆ ಬಂದಂಗೆ ಬೈತಾನ ಇವ್ನು ರಂಗಪ್ಪ ಅಂತೂ. ಇವ್ನು ಮುಂದೆ ಇವನ್ ಜೊತೆ ಬರದೇ ತಪ್ಪಾಗ್ಬಿಟ್ಟೈತೆ ಕಣ ಅತ್ಲಾಗಿ. ನಾನು ಹಾಳಾದವನ್ ಅತ್ಲಾಗಿ ಸುಮ್ಕಾರ ಇರಲ್ಲ ಅತ್ಲಾಗಿ. ಇಲ್ಲ ತೋಟದ ದಾರಿ ಲಾಸ್ಲಾರು ಬರ್ಲಿಲ್ಲ ಅಲ್ಲಾಸಿ. ಆ ಮಣ್ಣು ದಾರಿ ಐತ್ ನೋಡು ಅಲ್ಲಾಸಾರು ಬರ್ಲಿಲ್ಲ. ಈ ನನ್ನ ಮಗನ ಜೊತೆ ರೋಡ್ ಮಧ್ಯದಲ್ಲ ಹಿಂಗ್ ನಡ್ಕೊಂಡ್ ಬಂದು ಇವನ ಹತ್ರ ನಾನು ಬೈಸ್ಕೊಳಂಗ ಆಗ್ತೈತಪ್ಪ, ಮಕ್ಕುಗಿಸ್ಕೊಳಂಗೆ. ಸರಿ ಕಣ ಆಯ್ತು ಬಿಡು, ಈ ಕಡೆ ನಾನು ಬರ್ತೀನಿ. ಏನಪ್ಪ ಇವತ್ತು ಬೆಳಗ್ಗೆನೆ ಏನ್ ಗಂಗಣ್ಣ ನಮ್ ರಂಗಜ್ಜ ಶಂಕರಜ್ಜ ಎಲ್ಲ ಈ ಕಡೆ ರೋಡ್ ಲಾಸ್ ನಡ್ಕೊಂಡ್ ಬರ್ತಿದಾನೆ. ಎತ್ಲಾಗ ಹೋಗಿದ್ರು? ಏನ್ ಕೆಲ್ಸಕ್ಕೆ ಹೋಗಿದ್ರು ಅಂತ ಗೊತ್ತಾಗ್ತಿಲ್ವಲ್ಲ. ಎಲ್ಲ ತೋಟದ ದಾರಿಲೆಲ್ಲ ಬರ್ತಿದ್ದಾರೆ. ಏನಂತ ಒಂದೂ ಗೊತ್ತಾಗ್ತಿಲ್ಲ ನನ್ಗಂತೂ. ರಂಗಜ್ಜ ಬೇರೆ ರಂಗಮಾಮ, ನಮ್ ರಂಗಮಾಮ ಕೈಲಿ ಬೇರೆ ಏನೋ ಇಟ್ಕೊಂಬೇರೆ ಬರ್ತೈತೆ ಕವರ್ನಲ್ಲಿ. ಎಲ್ಲೋಗಿದ್ರಂತ ಗೊತ್ತಾಗ್ತಿಲ್ವಲ್ಲ ಇವರು. ಏನ್ ತಗೊಂಬರಕ್ ಹೋಗಿದ್ರು? ಕೇಳೇ ಬಿಡೋಣ ಅವರ ಮಾತು. ಕೇಳಿಲ್ಲ ಅಂದ್ರೆ ಮಾತಾಡ್ಸ್ಲಿಲ್ಲ ಅಂದ್ರೆ ನೋಡಿ ಮಾತಾಡ್ಸಂಗ್ ಹೋಗ್ತಿದ್ದಾನೆ ಇವನ್ ಜಗಣ್ಣ ಅನ್ಕೊಂತಾರೆ. ಒಂದು ಮಾತು ಕೇಳ್ಬಿಡೋಣ. ಏನ್ ರಂಗಮಾಮ, ಏನ್ ಸಮಾಚಾರ? ಓಹೋ, ಏನ್ ಬೆಳಗ್ಗೆನೆ ನೀನು ಶಂಕರಜ್ಜ ಗಂಗಣ್ಣ ಎತ್ತಾಗಿಂದನೂ ಬರ್ತಿದ್ರಾ? ಎಲ್ಲೋಗಿದ್ರಿ? ಈ ಕಡೆಯಿಂದ ಬರ್ತಿದ್ರಲ್ಲ, ಕೈಯಲ್ಲಿ ಬೇರೆ ಕವರಲ್ಲಿ ಬೇರೆ ಏನೋ ಇಟ್ಕೊಂಡಿದ್ಯಾ? ಏನ್ ಸಮಾಚಾರ ಅಂತ. ಏನ್ ಮಾಮ ಅದು ಕೈಲಿ ಬೇರೆ ಇಟ್ಕೊಂಡಿರೋದು? ಎತ್ಲಾಗ ಹೋಗಿದ್ರಿ? ಏನ್ ಇಲ್ಕಂಡ್ಲ ಪಾಪ ಜಗಣ್ಣ, ಇಲ್ಲೇ ತೋಟದ ಹತ್ರ ಹೋಗಿದ್ದು ನಾನು ಶಂಕರಜ್ಜ. ಹಂಗೆ ಇವನ್ ಗಂಗಣ್ಣನು ಸಿಕ್ತ ಅಲ್ಲೇ ರೋಡ್ ಮಧ್ಯದಲ್ಲಿ. ಹಂಗಾಗಿ ಎಲ್ಲಾರು ಮಾತಾಡ್ಸ್ಕೊಂಡ್ ನಿಧಾನಕ್ಕೆ ಮಾತಾಡ್ಕೊಂಡ್ ಬರ್ತಿದೀವಿ ಕಂಡ ಪಾಪ, ಇನ್ನೇನಿಲ್ಲ. ಮತ್ತಿನ್ನೇನು, ನೀನ್ ಈ ಕಡೆ ಎಲ್ಲ ಹೋಗ್ತಿರಂಗಿದ್ಯಾ? ಎಲ್ಲೆಲ್ಲ ಪಾಪ ಹೋಗ್ತಿರೋದು ಜಗಣ್ಣ? ನೀನು ಬೆಳಗ್ಗೆನೆ ಎತ್ಲಾಗ ಹೋಗ್ತಿರಂಗಿದೀಯೋ? ಎಲ್ಲೂ ಇಲ್ಕಣ ಮಾಮ, ಇಲ್ಲೇ ಪಕ್ಕದೂರಲ್ಲಿ ಒಂದ್ ಸ್ವಲ್ಪ ಕೆಲ್ಸ ಐತೆ, ಅದಕ್ಕೆ ಹೋಗ್ತಿದೀನಿ. ಹೌದಲ್ಲ ಪಾಪ, ಪಕ್ಕದೂರದ ಈ ಕೆಲ್ಸ ಆಯ್ತಂತ ಬೇರೆ ಹೇಳ್ತಿದ್ಯಾ ನೀನು? ಬೈಕ್ ಗೀಕ್ ತಗೊಂಡು ಹೋಗೋದಲ್ವೇನೋ, ನಡ್ಕೊಂಡು ಹೋಗ್ತಿದ್ಯೋ? ನೀನು ಪಕ್ಕದೂರಿಗೆ ಹೋಗೋಷ್ಟೊತ್ತಿಗೆ ಇನ್ನು 1 ಗಂಟೆ ಮೇಲಾಗುತ್ತೆ. ಹೋಗು. ಅರ್ಧ ಮುಕ್ಕಾಲ್ ಗಂಟೆ ಏನಾದ್ರು ಬೇಕೇ ಬೇಕು ನೀನ್ ನಡ್ಕೊಂಡು ಹೋದ್ರೆ. ಈ ಬಿಸಿಲು ದಾರಿಲಿ ನೀನು ಬಿಸಿಲಲ್ಲಿ ಈ ಟಾರ್ ರೋಡ್ ಮೇಲೆ ನೀನು ನಡ್ಕೊಂಡು ಹೋಗ್ತಿದ್ಯಲ್ಲ ಪಾಪ. ಯಾಕೆ ಬೈಕ್ ಇಲ್ವಲ್ಲ ಪಾಪ? ಬೈಕ್ ಏನಾಯ್ತು? ಬೈಕಿನ ಕತೆ ಬೇಡ ಕಡು, ಸುಮ್ನಿರ ಮಾಮ ಅತ್ಲಾಗಿ. ಬೈಕು ಅದೇನೋ ಆಗ್ಬಿಟ್ಟು ಕೆಟ್ಟೋಗ್ಬಿಟ್ಟೈತೆ. ಅದಕ್ಕೆ ನಮ್ಮ ಅಣ್ಣ ಬರ್ತೀನಂದ. ನಿಂಗಣ್ಣ ಬರ್ತೀನ ಅಂತ ಹೇಳ್ದ. ಅದಕ್ಕೆ ನಾನು ನಡ್ಲ ನೀನು ಹೋಗ್ತಿರೋ ರೋಡಲ್ಲಿ ನಾನು ಬರ್ತೀನಿ ಇಂದ್ಲಾಸನೆ ಅಂತ ಹೇಳ್ದ. ಪೆಟ್ರೋಲ್ ಹಾಕಿಸ್ಕೊಂಡ್ ಬರ್ತೀನಂತ, ಪೆಟ್ರೋಲ್ ಖಾಲಿ ಆಗಿತ್ತು. ಹೋಗಿ ಅಂಗಡಿ ತಗೋ ಪೆಟ್ರೋಲ್ ಹಾಕಿಸ್ಕೊಂಡ್ ಬರ್ತೀನಂತ ಹೇಳ್ದ. ಅದಕ್ಕೆ ನಾನು ನಡ್ಕೊಂಡು ಹೋಗ್ತಿದ್ದೀನಿ. ನನ್ನ ಬೈಕಲ್ಲೇ ಹೋಗೋಣ ಅಂತ ಹೇಳಿದ್ರೆ ಯಾಕ ನನ್ನ ಬೈಕು ಸ್ಟಾರ್ಟೇ ಆಗ್ತಿಲ್ ಕಣಮ್ಮ. ಅದ್ ಏನಾಗೈತೋ ಏನಪ್ಪ ಅತ್ಲಾಗಿ. ಬೆಳಗಿಂದ ಒಂದ್ ಅರ್ಧ ಗಂಟೆಯಿಂದ ಕಿಕ್ಕರ್ ಹೊಡೆದು ನನಗೂ ಸುಸ್ತಾಗ್ಬಿಟ್ಟು ಅತ್ಲಾಗಿ ಸುಮ್ನೆ ಬಂದ್ಬಿಟ್ಟೆ ಅತ್ಲಾಗಿ. ನೋಡೋಣ ಮಧ್ಯಾಹ್ನಕ್ಕೆ ಪುರ್ಸದ್ ಗಿರ್ಸದ್ ಸಿಕ್ಕಿರೆ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಗ್ಯಾರೇಜಿಗಾರ ಬಿಡ್ತೀನಿ. ಹೋಗಿ ಗಾಡಿ ರೆಡಿ ಮಾಡ್ಬೇಕು. ಅಲ್ಲೇ ಕಂಡಮ್ ಆಗ್ತಾ ಬಂದ್ಬಿಟ್ಟೈತಿ ಗಾಡಿನು. ಸರ್ವಿಸಿಗೆಲ್ಲ ಬಿಟ್ಟಿಲ್ಲ, ಆಯಿಲ್ ಸರ್ವಿಸಿಗೆಲ್ಲ ಬಿಟ್ಟು ಬಲು ದಿವಸ ಆಗೋಯ್ತು. ಅದಕ್ಕೂ ಏನಪ್ಪ ಗಾಡಿ ಯಾಕ ಚಾಲೂನೇ ಆಗ್ತಿಲ್ ಕಣಮ್ಮ. ನೆನ್ನೆ ಬೇರೆ ಮಳೆ ಸಿಕ್ಕಾಬಟ್ಟೆ ನೋಡು. ಆ ಮಳೆಲಿ ನಿಲ್ಲಿಸ್ಬಿಟ್ಟಿದ್ದೆ, ಪಕ್ಕದೂರಲ್ಲಿ ಹೋಗಿದ್ದಲ್ಲ ಕೆಲ್ಸಕ್ಕೆ, ಅಲ್ಲಿ ನಿಲ್ಲಿಸ್ಬಿಟ್ಟಿದ್ದೆ. ಆ ಮಳೆಲಿ ನೆಂದಿದ್ದಕ್ಕೋ ಏನಪ್ಪ ಅವಾಗ ಗಾಡಿ ಚಾಲು ಆಯ್ತು. ಇವಾಗ ನೋಡಿ ಬೆಳಿಗ್ಗೆನೆ ಎದ್ದಡ್ಕೆಲ್ಲ ಗಾಡಿ ಶುರು ಮಾಡ್ಬಿಟ್ರೆ ಏನ್ ಆನೆ ಆಗ್ತಿಲ್ಲ. ಏನ್ ಕಾರ್ಬೇಟ್ರಿ ಎಲ್ಲೆಲ್ಲಾರು ನೀರ್ಗೀರ್ ಹೋಗಾಯ್ತೋ ಏನೋ ತುಂಬ್ಕಡಾಯ್ತೋ ಒಂದೂ ಗೊತ್ತಾಗ್ತಿಲ್ಲ ನನ್ಗಂತೂ. ತಲೆ ಕೆಟ್ಟ ಹೋಗಂಗ ಆಗ್ಬಿಟ್ಟೈತ್ ಕಣಿ ಹೇಳು. ಹಂಗೆ ಕಂಡ ಪಾಪ, ಏನು ಮಾಡಕ್ಕಾಗಲ್ಲ, ಏನೇನೋ ಆಗೋಗ್ಬಿಡ್ತಾವೆ ಗಾಡಿಗಳಂದ್ಮೇಲೆ. ಹಿಂಗೆ ಹಳೆ ಕಾಲದ ಗಾಡಿ ಅಲ್ವಾ ನಿಂದು ಬೇರೆ, ಬರೋ ದಿವಸದ ಗಾಡಿ ಬೇರೆ ನೋಡು. ಹಂಗಾಗಿ ಏನೋ ಆಗಿರ್ಬೇಕು. ರೆಡಿ ಮಾಡಿಸುವಂತೆ ಕಣಿ ಹೇಳು. ಹಂಗಾರೆ ನಿಮ್ಮ ಅಣ್ಣ ಏನು ಬರ್ತಿದ್ದಾನಪ್ಪ? ಹೆಂಗ ಜಗಳ ಆಡ್ಕೊಂಡಿದ್ದು ಅಣ್ಣ ತಮ್ಮ ಇಬ್ರಾಳದ್ರು ಒಂದೇ ಬೈಕಲ್ಲಿ ಹೋಗಂಗ ಆದ್ರಲ್ಲ ನಮ್ಗೆ. ಅಷ್ಟೇ ಸಾಕಣಪ್ಪ, ಹೆಂಗೋ ಚೆನ್ನಾಗಿರ್ರಿ. ಭಗವಂತ ಒಳ್ಳೇದ್ ಮಾಡ್ಲಿ. ತಿಂಡಿ ತಿನ್ಕೊಂಡು ಹೋಗ್ತಿದ್ಯಲ್ಲ ಪಾಪ? ಇಲ್ಲ ಕಣಮ್ಮ, ತಿಂಡಿ ಗಿಂಡಿ ಏನು ತಿನ್ಕೊಂಡು ಹೋಗ್ತಿಲ್ಲ, ಹಂಗೆ ಹೋಗ್ತಿದೀನಿ. ಇಲ್ಲ ಪಕ್ಕದೂರಲ್ಲವಾ ಇವ್ರಿದಾರ ನೋಡು. ಯಾರವನು ಇವನು ಪರಮೇಶಣ್ಣ. ಆ ಪರಮೇಶಣ್ಣರ್ದು JCP ಗೆ ಬರಕ್ ಹೋಗ್ತಿದೀವಿ. ಅದೇ ನಮ್ದು ಹೊಲ ಇದಾವಲ್ ಮಮ್ಮ, ಅವೆಲ್ಲ ಹೊಲದ ಹತ್ರ ಸಿಕ್ಕಾಬಟ್ಟೆ ಈ ಸಾದ್ರ ಪದ್ರ ಆಗಲ್ಲ ಆಗ್ಬಿಟ್ಟು ಎಲ್ಲ ರೋಜದ್ ಮೆಣೆ ಅಂತೆ ಆ ಮರ ಈ ಮರ ಎಲ್ಲ ಬೆಳ್ಕೊಂಡ್ಬಿಟ್ಟಿದಾವೆ. ಈ ಸಲ ಒಂದ್ ಸ್ವಲ್ಪ ಹಿಂಗಾರ್ ಚೆನ್ನಾಗ್ ಮಾಡದಂತ. ಮುಂಗಾರಂತೂ ಮಾಡಕ್ಕಾಗ್ಲಿಲ್ಲ. ನಾನು ನಮ್ಮಣ್ಣ ಜಗಳ ಆಡ್ಕೊಂಡು ಒಂದು 3-4 ಎಕರೆ ಪಟ್ಟೆಗಳು ಹೊಲ ಎಲ್ಲ ಹಂಗೆ ಬಿಟ್ಬಿಟ್ಟಿದ್ದು 2-3 ವರ್ಷದಿಂದ. ಅವೆಲ್ಲದನ್ನು ಹಂಗೆ ಆಳ್ ಬಿದ್ದಿದ್ದು. ಸುಮ್ಕೆ ಅವೆಲ್ಲ ಯಾಕೆ, ನಮ್ಮಪ್ಪ ಕಷ್ಟಪಟ್ಟು ಮಾಡೋಗಿರೋದು ಹಂಗೆ ಬಿಟ್ರೆ ಏನ್ ಪ್ರಯೋಜನ ಬಂತು ಅಲ್ವಾ? ಏನಾದ್ರೂ ಒಂದ್ ಬೆಳೆ ಬೆಳೆಯೋಣ. ಕಷ್ಟಪಟ್ಟು ಮಾಡಿದ್ರೆ ಭೂಮಿ ತಾಯಿ ಯಾವತ್ತೂ ಕೈ ಬಿಡಲ್ಲ. ಅದಕ್ಕೆ JCP ಎಲ್ಲ ಕರ್ಸ್ಬಿಟ್ಟು ಆ ರೋಜ್ ಮೆಣೆ ಎಲ್ಲ ತಗ್ಸಿ ಅತ್ಲಾಗಿ ಒಂದ್ ಸ್ವಲ್ಪ ರಾಗಿನಾದ್ರೂ ಬಿತ್ತನೆ ಮಾಡ್ಸೋಣಂತ ಹೊಲಕ್ಕೆ.
ಹ್ಞೂ ಎಲ್ಲ ಕ್ಲೀನ್ ಎಲ್ಲ ಮಾಡಿಸಿ ಹೊಲ ಎಲ್ಲ ರೆಡಿ ಮಾಡಿಸಿ ಉಕ್ಕೆ ಪಕ್ಕೆ ಎಲ್ಲ ಒಡ್ಸಿ ರೆಡಿ ಮಾಡ್ಸೋಣಂತ ಕಣ್ಮಮ್ಮ. ಅದಕ್ಕೆ JCP ಹೇಳ್ಬರಕ್ ಹೋಗ್ತಿದ್ವಿ ನಾನು ನಮ್ಮ ಅಣ್ಣ ಇಬ್ರಾಳು ಹೋಗ್ತಿದೀವಿ. ಅಬ್ಬಬ್ಬಬ್ಬಬ್ಬ ನೋಡ್ದೇನಪ್ಪು ಆ ಜಗಡ ಅಲ್ಲ ಅಣ್ಣ ತಮ್ಮ ಇಬ್ರಾಳು ಒಂದಾಗ್ಬಿಟ್ಟು ಹಂಗಿದ್ರೆ ಹೊಲದಲ್ಲೆಲ್ಲ ಬೆಳೆ ಗಿಳೆ ಎಲ್ಲ ಬೆಳೆಯಕ್ಕೆ ಶುರು ಮಾಡ್ಕೊಂಡಿದ್ದೀರ ಅನ್ನಪ್ಪ. ಏನ ಮಾಡ್ರಪ್ಪ ಭಗವಂತ ಒಳ್ಳೇದ್ ಮಾಡ್ಲಿ. ಹಾ ಅದಕ್ಕೇನಂತೆ ನಾನು ಒಂದು ಮಾತು ಹೇಳೋಣಂತಿದ್ದೆ ಕಣ್ಲ ಪಾಪ. ಅವತ್ತೇ ನೀನು ನಿಮ್ಮ ಅಣ್ಣ ಇಬ್ರಾಳು ಅಲ್ಲಿ ಮಂತಾವ್ ಬಂದಿದ್ರು ನೋಡ್ರಿ, ಅವತ್ತು ಜಗಳ ಮಾಡ್ಕೊಂಡಿದ್ರಲ್ಲ, ಅವತ್ತೇ ಹೇಳೋದ್ ಅಂದ್ಕೊಂಡೆ. ಯಾಕ ನನಗೂ ಒಂದ್ 2-3 ವರ್ಷದಿಂದ ಹಂಗೆ ಆಳ್ ಬಿಟ್ಬಿಟ್ಟಿದ್ರಲ್ಲ ಆ ಪಟ್ಟೆಗಳೆಲ್ಲ. ಸುಮ್ಕೆ ಯಾಕ್ರೋ ಏನಾರೋ ಒಂದು ಬೆಳೀರಿ ಬೆಳೆ ಅಂತ ಹೇಳೋದ್ ಅನ್ಕೊಂಡಿದ್ದೆ. ಹೆಂಗ ಮನ್ಸ್ ಮಾಡಿದಿರಲ್ಲಪ್ಪ. ಅದ್ರಲ್ಲಿ ಫಸ್ಲು ಬಲು ಚೆನ್ನಾಗಿ ಬರುತ್ಕೊಂಡ್ಲದಪ್ಪ. ಏನ್ ಪುಕ್ಸಾಟೆ ಅನ್ಕೋಬಿಡ್ರಿ ನೀವು. ನಿಮ್ಮ ಅಪ್ಪ ಎಲ್ಲ ಬೆಳೆ ಬೆಳಿತಿದ್ದನ್ನು ನಾನು ನೋಡ್ತಿದ್ದೆ ಕಣ್ಣಾರೆ. ನಿಮ್ಮ ಅಪ್ಪ ತೀರೋದ್ಮೇಲಿಂದ ಏನು ನೀವೇನು ಅಷ್ಟೇನ್ ಬೆಳೆ ಏನ್ ಬೆಳೆದಿಲ್ಲ ಯಾರುನು. ನಾನ್ ನೋಡಿದೇನಲ್ಲ ನಿಮ್ಮ ಅಪ್ಪ ಬೆಳೆ ಬೆಳಿತಿದ್ದು. ಬಲು ಚೆನ್ನಾಗಿ ಒಂದ್ ಕಡ್ಲೆ ಗಿಡ ಹಾಕ್ಲಿ, ಏನ ರಾಗಿ ಹಾಕ್ಲಿ, ಒಂದ್ ಹೆಸರು ಕಾಳು ಹಾಕ್ಲಿ, ಏನಾದ್ರೂ ಹಾಕ್ಲಿ ಬೆಳೆ ಮಾತ್ರ ಬಲು ಚೆನ್ನಾಗಿ ಬರ್ತಿತ್ತು ಕಡ್ಲ. ಮೆಕ್ಕೆಜೋಳ ಹಾಕ್ಲಿ ಎಲ್ಲಾದ್ರೂ ಅಷ್ಟೇನೆ ಚೆನ್ನಾಗಿ ಬರ್ತಿತ್ತು ಬೆಳೆ. ಏನಂದ್ರೆ ಒಂದ್ ಸ್ವಲ್ಪ ಶ್ರಮ ಪಟ್ಟು ಮಾಡ್ಬೇಕು ಅಷ್ಟೇನೆ ನೀವು. ನಿಮ್ಮ ಅಪ್ಪ ಹಿಂಗ್ ಕಾಲಕ್ಕೆ ಮುಗ್ದೋಗುತ್ತೆ ಅನ್ಕೊಂಡಿದ್ದೆ ನಾನು. ಹೆಂಗ ಮಾಡ್ರಪ್ಪ ಭಗವಂತ ಒಳ್ಳೇದ್ ಮಾಡ್ಲಿ. ರಾಗಿ ಎಲ್ಲ ಬಿತ್ತನೆ ಮಾಡ್ರಿ. ಇನ್ನೊಂದೇನಂದ್ರೆ ಈಗ 2-3 ವರ್ಷದಿಂದ ನೀವು ಬೇರೆ ಆಳ್ ಬಿಟ್ಟಿದ್ದೀರಾ ನೋಡ್ರಿ, ಒಳ್ಳೆ ಫಲವತ್ತತೆ ಐತೆವು. ಹೊಲ ಮಾತ್ರ ಒಳ್ಳೆ ಗೊಬ್ಬರ ಆಗೈತೆ. ಏನ್ ಬೆಳೆ ಬೆಳೆದ್ರೂ ಕೂಡ ಒಳ್ಳೆ ಉತ್ತಮ ಆಗಿ ಚೆನ್ನಾಗಿ ಬೆಳೆ ಬರುತ್ತೆ. ಅಲ್ವೇದ್ಲ ಗಂಗಣ್ಣ ಶಂಕರಪ್ಪ ಅಲ್ವೇದ್ಲ? ಒಂದ್ 2-3 ವರ್ಷದಿಂದ ಬೇರೆ ಇವರು ಹಿಂಗೆ ಬಿಟ್ಬಿಟ್ಟಿದಾರ ನೋಡು. ಒಳ್ಳೆ ಬೆಳೆ ಬರುತ್ತೆ. ಈಗ ಬೆಳೆ ಹಾಕಿರೆ ಮಾತ್ರ ಏನಾದ್ರು ರಾಗಿ ಏನಾದ್ರು ಚೆಲ್ಸಿರೆ ಮಾತ್ರ ಚೆಲ್ಲದೇನ್ ಬೇಡ, ಬಿತ್ತನೆ ಮಾಡ್ರಿ ಚೆನ್ನಾಗಿ. ನಮ್ಮಮ್ಮ ಹಂಗೆ ಮಾಡೋಣಂತ. ನಮ್ಮ ಅಣ್ಣಯ್ಯ ಪಾಪ ನಾನ್ ಸುಮ್ನಾಗಿದ್ದೆ. ನಾನು ನಮ್ಮ ಅಣ್ಣಯ್ಯನ್ ಕೇಳಕ್ಕೆ ಒಂದು ಮಾತು ಕೇಳೋಣ ಅನ್ಕೊಂಡಿದ್ದೆ. ತಿರ್ಗಾ ಏನಾದ್ರು ಅವ್ನು ಕ್ಯಾತೆಗೀತೆ ತೆಗಿಯೋನಪ್ಪ. ಮತ್ತೆ ಯಾಕೆ ಬೇಕು ನಮ್ಮ ಅಣ್ಣಯ್ಯ ಸುಮ್ನೆ. ಅವ್ನ ಯಾವತ್ ಮನ್ಸಿಗೆ ಬರುತ್ತೋ ಅವತ್ತೇನೆ ಅವನೇ ಆ ವಿಷಯ ಮಾತಾಡ್ಲಿ, ಅಲ್ಲಿವರೆಗೂ ನಾನು ಮಾತಾಡೋದ್ ಬೇಡ ಅಂತ ಸುಮ್ನೆ ಆಗಿದ್ದೆ. ನಮ್ಮ ಅಣ್ಣಯ್ಯ ನಿನ್ನೆ ಸಂಜೆ ಕಡೆಯಿಂದ ಅಲ್ಲೇ ಅಂಗಡಿ ತಾವ್ ಸಿಕ್ಕಿದಾಗ ಹಿಂಗ್ ಹೇಳ್ದ, ಏನಾರು ಬೆಳೆ ಏನಾರು ಹಾಕನ್ಕಂಡ್ಲ ಪಾಪ, ಅದ್ರಲ್ಲಿ ಸುಮ್ಕೆ ಯಾಕೆ ಆಳ್ ಬಿಟ್ಕೊಂಡು ಹೋಗೋಣ, ಕಷ್ಟಪಟ್ಟು ಹೊಲ ಎಲ್ಲ ಅಪ್ಪಯ್ಯ ಮಾಡೈತೆ, ಅದನ್ನೆಲ್ಲ ನಾವು ಹಾಳು ಮಾಡ್ಕೊಳೋದ್ ಬೇಡ. ನಾಳೆ ಬೆಳಗ್ಗೆನೆ ಹೋಗ್ಬಿಟ್ಟು ಆ JCP ಹೇಳಿ ಬಂದ್ಬಿಡೋಣ. ಇಬ್ರಾಳ್ಗೂ ಏನ್ ಬೆಳೆ ಬರುತ್ತೋ ಇಬ್ರಾಳ್ಗೂ ಅದ್ರಲ್ಲಿ ಸಮವಾಗಿ ಹಂಚ್ಕೊಳ್ಳೋಣ. ಖರ್ಚು ವೆಚ್ಚನೂ ಅಷ್ಟೇ ಇಬ್ರಾಳ್ಗೂ ಅದೆಷ್ಟಾಗುತ್ತೋ ಸಮವಾಗಿ ಹಂಚ್ಕೊಂಡ್ ಕೊಟ್ಬಿಡೋಣ ಅಂತ ಹೇಳೈತೆ. ಅದಕ್ಕೆ ಸರಿ ಕಣ ಅಣ್ಣಯ್ಯ, ನೀನ್ ಹೆಂಗ್ ಹೇಳ್ತೀಯ ಹಂಗೆ, ನಂದೇನಿಲ್ಲ ಅಂತ ಹೇಳಿದೀನಿ. ಮತ್ತಿನ್ನೊಂದೇನಂದ್ರೆ ಮಾಮ, ಇದೊಂದ್ ವರ್ಷ ರಾಗಿ ಹಾಕ್ಸ್ಬಿಟ್ಟು ಬೆಳೆ ಎಲ್ಲ ಚೆನ್ನಾಗಿ ಬರ್ಲಿ. ಮುಂದಿನ ವರ್ಷ ಏನಲ್ಲ, ರಾಗಿ ಎಲ್ಲ ಬೆಳೆಯೋದು ಇದಾದ್ಮೇಲೆ ನೋಡಿ ಅತ್ಲಾಗಿ ಒಂದ್ ಸ್ವಲ್ಪ ಬೋರ್ಗಿರ್ ಹಾಕ್ಸಿ ಅತ್ಲಾಗಿ ಅಲ್ಲಿ ತೆಂಗಿನ ಸಸಿಗಳು ಅಡಿಕೆ ಸಸಿಗಳಾರು ಹಾಕ್ಸನಂತೆ ಕಣಮಮ್ಮ. ಬೋರ್ ಹಾಕ್ಸನಂತ ಮೊದ್ಲು ಅಲ್ಲಿ ಒಂದು 3-3.5 ಎಕರೆ ಐತೆ ಆ ಪೂರಾ ಪ್ಲಾಟು. ಅದಕ್ಕೆಲ್ಲ ಮುಳ್ತಂತಿ ಕಂಬ ಎಲ್ಲ ಹಾಕಿಸ್ಬಿಟ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡೋಣಂತ ಕಣಮಮ್ಮ. ನಮ್ಮ ಅಣ್ಣಯ್ಯನು ಹೇಳ್ತಿದ್ದ, ಇದೊಂದ್ ವರ್ಷ ರಾಗಿ ಬೆಳೆ ಹಾಕ್ಬಿಟ್ಟು ಹಿಂಗಾರಲ್ಲೇ ರಾಗಿ ಹಾಕ್ಬಿಟ್ಟು ಬೋರ್ ಹಾಕ್ಸ್ಬಿಟ್ಟು ಬೋರ್ಗಿರೆಲ್ಲ ಹಾಕ್ಸಿ ಒಂದ್ ಸ್ವಲ್ಪ ತೆಂಗಿನ ಸಸಿಗಳು ಅಡಿಕೆ ಸಸಿಗಳೆಲ್ಲ ಹಾಕ್ಸ್ಬಿಡೋಣ ಅಂತ ಹೇಳ್ತೈತೆ. ಸರಿ ಕಣ ಅಣ್ಣಯ್ಯ, ನೀನ್ ಹೆಂಗ್ ಹೇಳ್ತೀನಿ ನಂಗೆ ನಾನು ಹೇಳಿದೀನಿ. ನಾನೇನು ಅವ್ನು ಹೇಳಿದಕ್ಕೆ ಯಾವತ್ತು ಏನು ನಾನು ತಿರುಗಿಸೇನು ಮಾತಾಡಿಲ್ಲ ಕಣಮಮ್ಮ. ನೀವು ಬೇರೆ ಹೇಳಿದಿರಲ್ಲ, ಹಂಗಾಗಿ ನಮ್ಮ ಅಣ್ಣೆ ಏನ್ ಹೆಂಗ್ ಹೇಳ್ತಾನೋ ಅದಕ್ಕೆ ನಾನು ಬದ್ನಾಗಿರ್ತೀನಿ. ಈಗಳ ಪಾಪ ಗಂಗಣ್ಣ, ಏನಾರ ಇರ್ಲಿ ಕಷ್ಟನೋ ಸುಖನೋ ನಿಮ್ಮ ಅಣ್ಣ ಅನ್ನೋನು ಪಾಪ ನಿನಗೆ ಮೊದ್ಲಿಂದಾನು ಸಾಕಿದಾನೆ. ನನ್ನ ತಮ್ಮ ಅನ್ನೋ ಒಂದು ಒಳ್ಳೆ ಈ ರೀತಿಯಲ್ಲಿ ನೋಡ್ಕೊಂಡಿದ್ದಾನೆ ನಿನ್ಗೂ. ಅವನ ಹತ್ರನು ಅಂತ ಸ್ವಾರ್ಥ ಬುದ್ಧಿ ಏನಿಲ್ಲ. ಪಾಪ ಅವ್ನು ಹೇಳೋದೆಲ್ಲ ನಿನ್ನ ಒಳ್ಳೇದಕ್ಕೇನೆ. ನನ್ನ ತಮ್ಮಂಗ್ ಬಿಟ್ಟು ಏನು ಮಾಡಬಾರ್ದು ಅಂತ ಅವನು ಜೊತೆಗೆ ಹಾಕೊಂಡು ಎಲ್ಲ ಮಾಡ್ತಿದ್ದಾನೆ ಅಂದ್ಮೇಲೆ ನೀನು ನಿಮ್ಮ ಅಣ್ಣನ ಮಾತು ಕೇಳು, ಬೇಡ ಅಂತ ನಾನು ಹೇಳ್ತಿಲ್ಲ. ಒಳ್ಳೇದು ಹೇಳೋದಕ್ಕೆ ಯಾರಿದ್ರೆ ಏನ ಪಾಪ, ಅಣ್ಣ ಆದ್ರೆ ಏನು, ನಾನಾದ್ರೆ ಏನು, ನೀನಾದ್ರೆ ಏನು, ಹೆಂಗ ಇಬ್ರಾಳು ಹೆಂಗೋ ಜೊತೆಗಿದ್ದು ಏನೋ ಮಾಡ್ತಿದ್ರಲ್ಲ. ಬೆಳಿರಿ ಬೆಳೆ ಚೆನ್ನಾಗಿ ಒಳ್ಳೇದಾಗ್ಲಿ, ಭಗವಂತ ಒಳ್ಳೇದ್ ಮಾಡ್ಲಿ. ಸರಿ ಕಣ್ರ ಪಾಪ, ಆಯ್ತು. ಎಲ್ಲೋ ಹೋಗ್ತಿದ್ಯಾ? ಹೋಗ್ಬಾ ಹೋಗು. ನಾವು ಪಾಪ ಹೊಲ್ದತ್ರ ಹೋಗಿದ್ದು ಕಣ್ಲ, ಹಂಗೆ ನಾನು ಶಂಕರಪ್ಪ ಹೊಲ್ದತ್ರ ಹೋಗಿದ್ದವ್ರು ಅಲ್ಲಿ ಅಣಬೆ ಸಿಕ್ತು ಕಣ್ಲ ಪಾಪ, ಚೆನ್ನಾಗೆ ಸಿಕ್ತು. ಒಂದ್ ಕವರ್ ತುಂಬಾ ಸಿಕ್ಕೈತೆ. ಹಂಗಾಗಿ ಅಣಬೆ ತಗೊಂಡು ಹೋಗ್ತಿದೀವಿ ನಾನು, ಶಂಕರಪ್ಪ, ಗಂಗಣ್ಣ ಎಲ್ಲಾರು. ಹಂಗಾರೆ ಅಣಬೆ ಸಾಂಬಾರ್ ಏನ್ ಮಾಮ ಇವತ್ತು? ಒಂದ್ ಕವರ್ ಸಿಕ್ಕೈತ ಅಣಬೆ? ಅದೇ ಸಿಕ್ತ್ ಮಾಮ ನಿನಗೆ ಇಷ್ಪಾಟಿ ಅಣಬೆ. ಎಲ್ಲಾರು ಹೋದ್ರೆ 3-4 ಹಂಗ್ ಸಿಗ್ತಾವಪ್ಪ. ನೋಡ್ದೇನಪ್ಪ ನಮ್ ರಂಗಮಾಮಂಗೆ ಹೆಂಗ್ ಅಣಬೆ ಸಿಕ್ಕೈತಂತ. ಸರಿ ಕಣಮಮ್ಮ, ಆಯ್ತು. ಹೋಗಿ ಸಾಂಬಾರ್ ಗಿಂಬಾರ್ ಮಾಡ್ಕೊಂಡು ತಿಂದ್ರಿ ಹಂಗಾರೆ. ನೀವೇ 3 ಜನ ಇದ್ದೀರಾ, ಇಲ್ಲಾಂದ್ರೆ ನಾನೊಂದೆರಡು ಇಸ್ಕೊಂಡು ಹೋಗ್ತಿದ್ದೆ. ನಾನು ಬೇರೆ ಈ ಕಡೆ ಪಕ್ಕದೂರಿಗೆ ಬೇರೆ ಹೋಗ್ಬೇಕು. ನಾನು ಮಂತಾವೇನಾರು ಇರೋದಿದ್ರೆ ಇಸ್ಕೊಂಡು ಹೋಗ್ತಿದ್ದೆ. ಅಲ್ಕಣಮ್ಮ, ನಾಳೆ ನಾಳ್ದೇನಾರು ಸಿಕ್ಕಿರೆ ಅಣಬೆ ನನಗೊಂದ್ 2 ಕೊಟ್ಟೋಗಮ್ಮ ಮಂತಮ್ಮ. ನಾವು ಹೊಲದತ್ತ ಎಲ್ಲ ಬೆಳಿಗ್ಗೆ ನಿನ್ನಂಗೆ ಬೇಗ ಎದ್ದಡ್ಕೆಲ್ಲ ಹೋಗಲ್ಲ.
ಅವ್ರು ಇವರು ಸಿಕ್ಕಿರೋನು ಅವ್ರು ಇವರು ಕಿತ್ಕೊಂಡು ಹೋಗ್ಬಿಡ್ತಾರೆ. ಹಂಗ ಕಣ್ಮಮ್ಮವು. ಹ್ಞೂ ನಮ್ಗೊಂದೆರಡು ಅಣಬೆ ಸಿಕ್ಕಿರ ನಾಳೆ ನಾಡ್ದ್ರಲ್ಲಿ ತಗೊಂಬಂದ್ ಕೊಟ್ಟೋಗ್ರಿ. ಏನ್ ಶಂಕರಾಜ ಏನು ಮಾತಾಡ್ತಾನೆ ಇಲ್ಲ? ಹಾ ನಾನೇನು ಇವತ್ತೇನು ಅಣಬೆ ಏನು ಇಸ್ಕೊಂಡು ಹೋಗಲ್ಲ. ನಾಳೆ ಏನಾರು ಸಿಕ್ಕಿರ ನನ್ಗೊಂದೆರಡು ಕೊಟ್ಟೋಗು, ಸರಿನಾ? ಏಯ್ ಗಂಗಣ್ಣ, ಯಾಕಲ ಹಿಂಗ್ ಮಾತಾಡ್ತೀಯಾ? ಕೊಡ್ತೀನಿ ಕಣ್ ಹೇಳು. ನಾಳೆ ನಾಡ್ದು ಏನಾರು ಸಿಕ್ಕಿರೆ, ಜಾಸ್ತಿ ಅನ್ನಂಗ್ ಸಿಕ್ಕಿರೆ ಕೊಟ್ಟೋಗ್ತೀನಿ ಕಣ್ ಹೇಳು. ಮಂತಾವ್ಲೆ ಬಂದ್ಬಿಟ್ಟು ಅದಕ್ಕೇನಂತೆ. ಅಣಬೆ ಸಾರು ಮಾತ್ರ ಬಲು ಚೆನ್ನಾಗಿರುತ್ತೆ ಕಣಮ್ಮವು. ಅಬ್ಬಬ್ಬಬ್ಬಬ್ಬ, ಅದ್ರ ರುಚಿ ಏನ್ ಹೇಳ್ತೀಯಾ? ಅದ್ರ ಟೇಸ್ಟ್ ಏನ್ ನೋಡ್ತೀಯಾ? ಬಾಯಲ್ಲಿ ನೀರ್ ಬರುತ್ತೆ ಅಣಬೆ ಸಾಂಬಾರ್ ಅಂದ್ರೆ. ಅದ್ರಲ್ಲೂ ನಮ್ಮ ಹಳ್ಳಿ ಕಡೆದು ನಾಟಿ ಅಣಬೆ ಅಂದ್ರೆ ಅದ್ರ ಟೇಸ್ಟೇ ಅದ್ರ ರುಚಿನೇ ಬೇರೆದಿರುತ್ತೆ ಕಣ್ ಹೇಳು. ಓ ಸರಿ ಕಣಮ್ಮಮ್ಮ, ಆಯ್ತು, ನನಗೆ ಗೊತ್ತಾಗುತ್ತೆ. ನೋಡಂತಾಳ್ರಿ, ಸಂಜೆ ಕಡೆಯಿಂದ ಏನಾದ್ರು ಅಲ್ಲಿ ಡೈರಿ ತಾವ್ಲೋ ಅಂಗಡಿ ತಾವ್ಲೋ ಏನಾದ್ರು ಸಿಕ್ಕಿರೆ ಒಂದ್ಗಳಿಗೆ ಕುತ್ಕೊಂಡು ಮಾತಾಡೋಣಂತೆ. ಮತ್ತಿನ್ನೇನ್ ಮಮ್ಮ ಸಮಾಚಾರ? ಸಮಾಚಾರ ಇನ್ನೇಲ್ಲ ಪಾಪ ಹೇಳೋಣ. ಹೋಗು, ಹೊತ್ತಾಗುತ್ತೆ. ಎಲ್ಲ ಹೋಗ್ತಿದಾರ ಬೇರೆ, ಏನ JCP ಏನ ಹೇಳ್ಬರಕ್ ಹೋಗ್ತಿದ್ದೀರಾ? ಹೋಗ್ರಿ ಹೋಗ್ರಿ ಹೋಗ್ ಬರ್ರಿ. ಮತ್ತಿನ್ನೇನು? ಇನ್ನೇನು ಅಲ್ಲೇ ದೇವಸ್ಥಾನ ಹತ್ರ ಒಂದ್ ಸ್ವಲ್ಪ ಅಲ್ಲೇ ಮುಂದ್ಗಡೆ ಎಲ್ಲ ಒಂದ್ ಸ್ವಲ್ಪ ಅಲ್ಲೆಲ್ಲ ರೆಡಿ ಮಾಡಿಸ್ಬೇಕಿತ್ತು. ಅದ್ರ ಬಗ್ಗೆ ಗೌಡ್ರು ಮಾತಾಡೋಣ ಅಂತ ಹೇಳ್ತಿದ್ರಪ್ಪ ಮೊನ್ನೆ. ಎಲ್ಲಾರ್ಗು ಹೇಳಿ ಒಂತವ ಒಂದ್ ದಿವಸ ಅದ್ ಎಷ್ಟೆಷ್ಟು ದುಡ್ಡು ಖರ್ಚಾಗುತ್ತೆ ಏನು ಎತ್ತ ಅವತ್ತು ಕೆಲಸ ಮಾಡ್ಸೋ ದಿವಸ ಅಲ್ಲೆಲ್ಲ ಸಿಮೆಂಟ್ ಹಾಕ್ಸ್ಬಿಡೋಣ ಮುಂದೆ. ಏನಂದ್ರೆ ಅಲ್ಲೆಲ್ಲ ಜಾಸ್ತಿ ಸೇದ್ರ ಪಾದ್ರೆಲ್ಲ ಬೆಳಿತೈತೆ. ಹಂಗಾಗಿ ಅಲ್ಲೆಲ್ಲಾದ್ರೂ ಪೂರಾ ಇದಾಕ್ಸ್ಬಿಟ್ಟು ಶೆಡ್ ಹಂಗೆ ದೊಡ್ಡದಾಗಿ ಶೀಟ್ ಹಾಕಿಸ್ಬಿಟ್ಟು ನೆರಳು ಬರಂಗೆ ಭಕ್ತಾದಿಗಳಿಗೆಲ್ಲ ನೆರಳು ಬರಂಗ್ ಮಾಡ್ಸೋಣ. ಕೆಳಗಡೆ ಎಲ್ಲ ಸಿಮೆಂಟ್ ಟೈಲ್ಸ್ ಹಾಕ್ಸ್ಬಿಡೋಣ ಅಂತ ಹೇಳ್ತಿದ್ರು ಗೌಡ್ರು. ಸರಿ ಕಣ್ರಿ ಗೌಡ್ರೆ, ಆಯ್ತು ಅಂತ ನಾನು ಹೇಳಿದೀನಿ. ಒಂದ್ ದಿವಸ ಎಲ್ಲಾರ್ಗು ಕೂರಿಸ್ಕೊಂಡ್ಬಿಟ್ಟು ಎಲ್ಲಾರು ಊರವ್ರಿಗೆಲ್ಲಾರ್ಗು ಜೊತೆ ಮಾತಾಡೋಣ. ಎಲ್ಲಾರು ಒಪ್ಕೊಂಡ್ಬಿಟ್ರೆ ಅತ್ಲಾಗ ಮಾಡ್ತಾನ ಅಂತ ಹೇಳ್ತಿದ್ರು ಗೌಡ್ರು. ಕೆಲಸ ಮಾಡ್ಸೋ ದಿವಸ ಮಾತ್ರ ಎಲ್ಲಾರು ಊರವ್ರೆಲ್ಲಾರು ಮುಂದೆ ನಿಲ್ಸ್ಬಿಟ್ಟು ಕೆಲಸ ಮಾಡಿಸ್ಬೇಕು, ಮುಂದೆ ನಿಂತ್ಕೊಂಡು ನಮ್ಮನೆ ಕೆಲಸನ ಮಾಡ್ಬೇಕು ಅಂತ ಎಲ್ಲ ಹೇಳ್ತಿದ್ರು. ನೋಡಂತ ಪುರ್ಸೊತ್ತಿದ್ದಾಗ ಒಂದ್ಸಲಿ ಹೇಳ್ತೀನಿ ನಾನು, ಇಂಥ ದಿವಸ ಅಂತ ಎಲ್ಲಾರು ಕೂತ್ಕೊಂಡ್ಬಿಟ್ಟು ಮಾತಾಡೋಣ. ದೇವ್ರ ಕೆಲಸ ಅಂದ್ರೆ ನಮ್ಮ ಮನೆ ಕೆಲ್ಸಕ್ಕಿಂತ ಹೆಚ್ಚಾಗಿ ಮಾಡ್ಬೇಕಲ್ವೇನಪ್ಪ. ಇವಾಗ ಏನ್ ಮಾಡೋಣಂತೆ ಕಣ್ ತಾಳ್ರಿ. ಕಣ ಆಯ್ತು ಹೇಳಮ್ಮ, ಅದಕ್ಕೇನಂತೆ? ದೇವ್ರ ಕೆಲಸ ಇವಾಗ ಮಾಡಕ್ಕೆ ಆಗಲ್ಲ ಅಂತ ಹೇಳಕ್ಕಾಗುತ್ತಾ? ಇಂಥ ದಿವಸ ಮಾತಾಡ್ಬೇಕು ಅಂತ ಹೇಳ್ರಿ. ಅದೇ ದೇವ್ರ ಕೆಲ್ಸಕ್ಕೆ ಇಂಥ ದಿವಸ ಮಾತಾಡ್ಬೇಕಂತ ಹೇಳ್ರಿ. ಅದಕ್ಕೇನಂತೆ? ನಾವು ಏನ್ ಕೆಲಸ ಇದ್ರು ಇದ್ದು ಅವತ್ತು ಬರ್ತೀವಿ. ಮಾತಾಡ್ಬಿಟ್ಟು ಅದೇನ್ ಟೈಲ್ಸ್ ಗಿಲ್ಸ್ ಏನಾರು ಹಾಕ್ಸಿದ್ರೆ ಅಲ್ಲೆಲ್ಲ ಪೂರಾ ಮುಂದ್ಗಡೆ ಎಲ್ಲ ಟೈಲ್ಸ್ ಅಂದ್ರೆ ಚೆನ್ನಾಗಿರ್ಬೇಕು ಕಣಮ್ಮ, ಅಂತದ್ ಹಾಕ್ಸೋಣ. ಹಂಗೆ ಭಕ್ತಾದಿಗಳು ಬರಂಗೆಲ್ಲ ನೆರಳೆಲ್ಲ ಮಾಡಿಸಿ ಚೆನ್ನಾಗಿ ರೆಡಿ ಮಾಡ್ಸನ್ ಕಣ್ ಹೇಳ್ರಿ. ಅದಕ್ಕೇನಂತೆ? ಮನೆ ಕೆಲಸ 1000 ದಿನಾಲು ಇದ್ದೇ ಇದ್ದಿದ್ದು, ಹಂಗಂತ ದೇವ್ರ ಕೆಲಸ ಮಾಡ್ಬೇಕಲ್ವೇನ್ ಮಾಮ? ಮಾಡೋಣಂತೆ ಕಣ್ ಹೇಳು. ಅಂದಿರ್ಲಿ ಕಣಮ್ಮ. ಶಂಕರಾಜಂಗೆ ಹೇಳು ಮೊದ್ಲು. ಎಲ್ಲಾರು ಹೊಲ್ಟ್ ಬಿಡುತ್ತೆ. ತೋಟದ ಕೆಲಸ, ಹೊಲದ ಕೆಲಸ, ಆ ಕೆಲಸ, ಈ ಕೆಲಸ, ಗದ್ದೆ ಕೆಲಸ, ತಿಪ್ಟೂಲದ ಕೆಲಸ ಐತೆ, ಬ್ಯಾಂಕ್ ತಾವ್ ಕೆಲಸ ಐತೆ, ಅಲ್ಲೋಗ್ಬೇಕು ಇಲ್ಲೋಗ್ಬೇಕು, ಹುಷಾರಿಲ್ಲ ಅಂತ ನಾಟಕ ಮಾಡ್ಕೊಂಡು ಹೊಲ್ಟ್ ಬಿಡುತ್ತೆ. ಮೊದ್ಲು ಶಂಕರಾಜಿಗೆ ಹೇಳಮ್ಮ. ಕಣಿ ಹೇಳು, ಶಂಕರಪ್ಪಂಗೆ ಹೇಳಿದಿನಿ. ನೋಡ್ದಲ್ಲ ಶಂಕರಪ್ಪ, ಎಲ್ಲಾರು ಹೆಂಗ್ ಮಾತಾಡ್ತಾರಂತ ನಿನ್ ಬಗ್ಗೆ. ನೀನು ಇರೋವರೆಗೂ ಇದ್ದು ಎಲ್ಲಾರ ಹೊಲ್ಟ್ ಬಿಡ್ತೀಯ ಕಣಪ್ಪ. ನೋಡು, ಬೇರೆಯವ್ರಿಗೆಲ್ಲ ಹೇಳೋನಾಗ್ಬಿಟ್ಟು ನೀನೇ ಹಿಂಗ ಅನ್ನಿಸ್ಕೊಂತೀಯ. ಲೆಕ್ಕ ಹಾಕು. ಎಲ್ಲ ಲೇ ಜಗಣ್ಣ, ಇದ್ಯಾಕಲ್ಲ ಹಿಂಗ್ ಮಾತಾಡ್ತೀಯ? ಓಹೋ, ನಾನು ಏನ ಅವತ್ತು ಒಂದ್ ದಿವಸ ಅಪರೂಪಕ್ಕೆ ಅವತ್ತು ಕಾರ ದಿವಸ ಒಂದ್ ಸ್ವಲ್ಪ ದೇವಸ್ಥಾನ ಹತ್ರ ನನಗೆ ಮಂತಾವ ಕೆಲ್ಸಗಳು ಜಾಸ್ತಿ ಇದ್ದು ಹಂಗಾಗಿ ನಾನು ತೋಟದ ಹತ್ರ ಹೋಗಿದ್ನಪ್ಪ. ಅದಕ್ಕೆ ಅವತ್ತೇ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದೀರ. ಒಂದೇ ಒಂದ್ ದಿವಸ ಬಂದಿಲ್ಲ ಅಂತ ಅದನ್ನೇ ಇಟ್ಕೊಂಡ್ಬಿಟ್ಟು ಏನು ಆ ಹಳೆ ಕಾಲದ್ದು ಕ್ಯಾಸೆಟ್ಗಳು ಹಾಕೊಂಡು ರಿವೆಂಟ್ ಹೊಡಿತಿರ್ತಿರಲ್ಲ, ಹಂಗೆ ಹೇಳ್ತಿರ್ತೀರಪ್ಪ ಅತ್ಲಾಗಿ. ಓಹೋ, ಏನ್ ನಾನು ಯಾವತ್ತು ಹಂಗಾರೆ ಏನು ಬಂದು ಕೆಲಸ ಮಾಡಿಲ್ವೇನ್ರೋ? ಹಿಂಗ್ ಮಾತಾಡ್ತಿರಲ್ಲ. ಏನ್ ಹೇಳ್ಕಂಡು ಸುಮ್ನಿರಮ್ಮ. ಏನ ತಮಾಷೆಗೆ ಹಂಗಂತ ಹೇಳ್ದೆ. ಆಯ್ತ್ ಕಣ್ ಹೋಗಿ, ಇವಾಗ ಬರ್ತೀಯ ಕಡೆ ಹೇಳು ಪಾಪ. ಏನಂದ್ರೆ ಸುಮ್ಕೆ ಹೇಳಿದ್ದ ಅಷ್ಟೇನೆ. ಏನ್ ನೀವು ಬಂದ್ರು ನಿಮ್ಮ ಹತ್ರ ಏನ್ ಕೆಲಸ ಮಾಡಿಸ್ತೀವೇನಮ್ಮ ನಾವು? ಏನಂದ್ರೆ ನೀವು ಹಿರೇ ಮನುಷ್ಯರುಗಳು ಬಂದಲ್ಲಿ ಮುಂದೆ ನಿನ್ಕೋಬೇಕು ಅನ್ನೋದು ನಮ್ ಬೈಕೆ ಅಷ್ಟೇ, ಇನ್ನೇನಿಲ್ಲ. ಸರಿ ಕಣ, ಆಯ್ತು ಹೇಳ್ರಿ. ಸರಿ ಕಣ್ರಂಗ ಮಾಮ, ಆಯ್ತು. ಅದ್ ಯಾವತ್ತು ಮಾತಾಡ್ತೀರಾ ದೇವಸ್ಥಾನದ ಕೆಲ್ಸದ ಬಗ್ಗೆ ನನ್ಗೆ ಹೇಳ್ರಿ ಒಂದ್ ಮಾತು. ಬರ್ತೀನಿ ಅವತ್ತು, ಸರಿನಾ? ಒತ್ತಾಯ್ತು ಕಣೋ. ಬೆಳಿಗಿಂದ ಬರೀ ಅಲ್ಲಿ ಇಲ್ಲಿ ತಿರ್ಗಾಡೋದೇ ಆಗೋಯ್ತು ಕಳ್ಳ ರಂಗಪ್ಪ ಇವತ್ತು. ಪಾಪ ನಮ್ಮ ಅಜ್ಜಿ ಏನ್ ಕೆಲಸ ಮಾಡಾಯ್ತು ಏನೋ, ಹುಷಾರ್ ಬೇರೆ ಇರಲಿಲ್ಲ ಕಣೋ. ಬೇಗ ಹೋಗ್ಬೇಕು. ನನ್ ಮಂತಾವ್ ಬೇರೆ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಅಡ್ಗೆ ಏನ್ ಮಾಡಿತ್ತೋ ಮಕ ತಕೊಂಡು ಒಂದ್ ಸ್ವಲ್ಪ ತಿಂಡಿ ಗಿಂಡಿ ತಿನ್ಕೊಂಡು ಬೇಗ ಬೇರೆ ಬರ್ಬೇಕಣಪ್ಪ. ಬಲುತ್ತಾವ್ ಬೇರೆ ಹಸ್ಗಳ್ನ ಬೇರೆ ಬಿಡ್ಕೊಂಡ್ ಬರ್ಬೇಕು. ಯಾಕ ಹಸ್ಗಳು ಯಾಕ ನೆನ್ನೆ ಬೇರೆ ಮೇವು ಕಡಿಮೆ ಆಗ್ಬಿಟ್ಟು ಹಾಲು ಕಡಿಮೆ ಆಗ್ಬಿಟ್ಟೈತೆ. ನಾನ್ ಬೇರೆ ಈ ಕಡೆ ತಿಪ್ಟೂರಿಗೆ ಬೇರೆ ಹೋಗ್ಬಿಟ್ಟೆ ನೋಡುವ. ಹಂಗಾಗಿ ಕರೆಕ್ಟ್ ಆಗಿ ಮೇವು ಬೇರೆ ತಿಂದಿಲ್ಲ ನೆನ್ನೆ. ಹಂಗಾಗಿ ಹಾಲು ಬೇರೆ ಕಡಿಮೆ ಆಗೋಯ್ತು. ಇವತ್ತು ಹೋಗ್ಬಿಟ್ಟು ಒಂದ್ ಸ್ವಲ್ಪ ಚೆನ್ನಾಗಿ ಮೇವು ತಿನ್ನಿಸ್ಬೇಕಣಪ್ಪ. ಹಸ್ಗಳಿಗೆ ಮೇವ್ ಹಾಕ್ಬೇಕು. ಅಲ್ಕಳ್ಳ, ನಿನ್ಗೆ ನೀನು ಸ್ಕೂಲ್ ನೋಡ್ಕೊಂಡಲ್ಲಿ ನೀನು ಮಾತೆತ್ತಿರ ನೀನು ವಾರಕ್ಕೊಂದ್ಸಲಿ ಚಿಪ್ಟೂರಿಗೆ ಹೋಗ್ಬೇಕು, ಅಲ್ಲೋಗ್ಬೇಕು ಇಲ್ಲೋಗ್ಬೇಕಂತ ಹೊಲ್ಟ್ ಬಿಟ್ರೆ ಹಸುಗಳಿಗೆ ನಿಗಾ ನೋಡೋರು ಯಾರ?
ಆ ಪಾಪ ನಿಮ್ಮ ಅಜ್ಜಿ ಕೈಲಿ ಹುಷಾರಿರಲ್ಲ ಏನಿಲ್ಲಪ್ಪ ಪಾಪ ಆ ಅಜ್ಜಿ ಏನೇನಂತ ಮಾಡ್ತಾಳ ಒಬ್ಳೆ ನೀನು ಅದೇನೋ ಅಂತಾರಲ್ಲ ಹಂಗೆ ಎಲ್ಲಾ ಸ್ಕೂಲು ಅದು ಇದು ಎಲ್ಲ ಕಟ್ಕೊಂಡ್ಬಿಡ್ತೀಯ ಮಂತವ ಕಟ್ಕೊಂಡ್ಬಿಟ್ಟು ಪಾಪ ಅವಜ್ಜಿ ಬಿಟ್ಬಿಡ್ತೀಯ ಅವಜ್ಜಿ ಕೈಲಿ ಆಗಲ್ಲ ಏನಿಲ್ಲ ಪಾಪ ಕಾಯಿಲೆ ಬಿದ್ದು ಸುಸ್ತಾಗಿ ಮಲ್ಕೊಂಡ್ಬಿಡ್ತಾಳ ಅವಜ್ಜಿ ಬರೀ ನೀನು ಮಾಡೋದೆಲ್ಲ ಇಂಥ ಕೆಲಸವೇ ಕಣವು ಆಗ್ಲಿಲ್ಲ ಅಂದ್ರೆ ಮತ್ತೆ ಇನ್ಯಾನಕ್ಲ ಸ್ಕೂಲ್ನ ಜಾಸ್ತಿ ಕಟ್ಕೊಳ್ತೀಯ ಒಂದೆರಡು ಇಟ್ಕೊಂಡು ಎಲ್ಲಾದನ್ನು ಮಾರ್ಬಿಡತ್ಲಾಗಿ ಆ ಸುಮ್ಮಗ್ ಬಾರ್ಲತ್ಲಾಗಿ ಓ ನಂದಾಗೈತೆ ನೀನ್ ಮಾತಾಡ್ತೀಯಪ್ಪ ಓ ಅಲ್ವಲ್ಲ ಮಾರ್ಬಿಟ್ರೆ ನಾವು ಸಾಕಿರೋದು ಸ್ಕೂಲ್ನ ಅದೆಂಗ್ಲ ಮಾರೋದಕ್ಕೆ ಮನ್ಸು ಬರುತ್ತೆ ನೀನೇ ಹೇಳು ಏನೋ ಒಂದ್ ಮಾಡ್ಬೇಕಪ್ಪ ಕಷ್ಟನೂ ಸುಖನು ಮೊದ್ಲಂತೂ ಮೊದ್ಲದ ಕಷ್ಟಗಳೆಲ್ಲ ಅರ್ಥ ಮಾಡ್ಕೋಬೇಕಲ್ವೆಲ್ಲ ರಂಗಪ್ಪ ಇವಾಗ ಒಂದ್ ಸ್ವಲ್ಪ ಒಂದ್ 4 ಕಾಸು ದುಡ್ಡು ಮಕ್ಳುಗಳೆಲ್ಲ ದುಡಿತಿದ್ದಾರೆ ಆಯ್ತು ಬಿಡು ಪರವಾಗಿಲ್ಲ ಹಳೆ ಕಾಲದೆಲ್ಲ ನೆನ್ಪು ಮಾಡ್ಕೋಬೇಕಲ್ವೆಲ್ಲ ರಂಗಪ್ಪ ಸುಮ್ಕೆ ನಾವು ದುಡ್ಡು ಐತಂತ ಇವಾಗೆಲ್ಲ ಸ್ಕೂಲ್ನೆಲ್ಲ ಕೊಟ್ಬಿಟ್ರೆ ಸರಿ ಆಗುತ್ತಾ ನಾನೇನೋ ನನ್ನ ಮಕ್ಳ ಹತ್ರ ಮೊಮ್ಮಕ್ಳ ಹತ್ರ ಯಾರ ಹತ್ರನೂ ಸೊಸೆಗಳ ಹತ್ರ ಯಾರ ಹತ್ರನೂ ಕೇಳಗಿಳಕ್ ಹೋಗಲ್ಲ ಕಣ ನಾನ್ ಸಾಯೋವರೆಗೂ ಅಷ್ಟೇನೇನೆ ನನ್ ಕೈಯಾರೆ ನಾನು ದುಡ್ದು ನನ್ ದುಡ್ಡಲ್ಲೇ ನಾನು ತಿನ್ ಸಾಯ್ಬೇಕನ್ನೋದೇ ನನ್ನ ಇದು ಬೇರೆಯವ್ರ ಹತ್ರ ಅಂತೂ ನನ್ನ ಮಕ್ಳುಗಳೇ ಆಗ್ಲಿ ಅವ್ರು ಹೇಳ್ತಾರೆ ಪಾಪ ದುಡ್ಡು ಗಿಡ್ಡೆಲ್ಲ ಕೊಡ್ತಾರೆ ಆದ್ರೂ ನಾನು ಅವ್ರತವಂತೂ ನಾನು ಇಸ್ಕೊಳಕ್ ಹೋಗಲ್ಲ ಕಣಪ್ಪ ನಂದು ಹಠ ಅಂದ್ರೆ ಹಠನೇ ನಾನು ಯಾರ ಹತ್ರನೂ ಕೈ ಚಾಚಕಂತ ಹೋಗಲ್ಲ ನಾನು ಸಾಯೋವರೆಗೂ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ದುಡ್ಡು ತಿಂದೇ ಸಾಯ್ಬೇಕನ್ನೋದು ನಂದು ಆಸೆ ಆಯ್ತು ನಡಿಯಪ್ಪ ಇನ್ನಿಷ್ಟ ನಿನ್ ಏನ್ ಇಷ್ಟ ಬರುತ್ತೋ ಹಂಗೆ ಮಾಡು ಅದಕ್ಕೇನಂತೆ ನಾನು ಏನ ಹೇಳದ್ನಪ್ಪ ಇದ್ರ ಮೇಲೆ ನಿನ್ನಿಷ್ಟ ಓಹೋ ಏನಲ್ಲ ರಂಗಪ್ಪ ಶಂಕರಪ್ಪ ಜೋಡಿ ಮೇಲೆ ಏನಂದ್ರು ಬರ್ತಿದ್ದೀರಾ ಬೆಳಗ್ಗೆದೇನೆ ಏನಲ್ಲ ರಂಗಪ್ಪ ಅದು ಕೈಲಿ ಬೇರೆ ಏನೋ ಕವರಲ್ಲಿ ಬೇರೆ ಇಟ್ಕೊಂಬಂದಿದ್ಯಾ ಏನ್ಲ ಅದು ಗೌಡ್ರೆ ಯಾತು ಇಲ್ಲ ಕಣ್ರಿ ಗೌಡ್ರೆ ಹೊಲತ ಹೋಗಿದ್ದು ನಾನು ಶಂಕರಪ್ಪ ಅದೇ ಪಕ್ಕತೂರಿಗೆ ಒಂದೆರಡು ಕುರಿ ತಗೋಬೇಕಿತ್ತಂತ ಇವನು ನಮ್ ಶಂಕರಪ್ಪ ವ್ಯಾಪಾರ ಮಾಡ್ಕೊಂಡ್ ಬರಂಕಂಡ್ಲಾಗ ಹೋಗ್ಬಿಟ್ಟು ನೋಡಿ ಅತ್ಲಾಗಿ ಚೆನ್ನಾಗಿದ್ರೆ ಅತ್ಲಾಗಿ ಅಡ್ವಾನ್ಸ್ ಕೊಟ್ಟು ಬಂದ್ಬಿಡೋಣ ಅಂತ ಹೇಳ್ದ ನಾನಿದ್ದವನು ಸರಿ ಕಣ ಆಯ್ತು ನಡಿಯಪ್ಪ ಅಂತ ಹೊಲ್ಟಿದ್ದು ಆಮೇಕಿಂದ ಏನೋ ಅವನೇನೋ ಪಕ್ಕತೂರವನು ಅವನು ನಿಂಗಣ್ಣ ಏನೋ ಇರಿಲ್ವಂತೆ ಅದಕ್ಕೆ ಸಂಜೆ ಕಡೆಯಿಂದ ಹೋಗ್ ಬರೋಣಂತೆ ಕಳ್ಳ ರಂಗಪ್ಪ ಅಂತ ಹೇಳ್ದ ಶಂಕರಪ್ಪ ನಾನು ಸರಿ ಕಣ ಆಯ್ತು ಬಿಡಪ್ಪ ಹಂಗಾರೆ ತೋಟದ ಹತ್ರ ನಾನು ಹೋಗ್ ಬರೋಣ ಬಾ ಅಂತ ಕರ್ಕೊಂಡು ಹೋಗಿದ್ದೆ ಇಬ್ರಾಳನು ಅಲ್ಲಿ ನಮ್ದು ಹೊಲ್ದತ್ರ ಸಿಕ್ಕಾಬಟ್ಟೆ ಅಣಬೆ ಕಣ್ರಿ ಗೌಡ್ರೆ ನಾಟಿ ಅಣಬೆ ತಿನ್ನವು ಅಬ್ಬಬ್ಬಬ್ಬಬ್ಬಬ್ಬ ಅಣಬೆ ಅಂದ್ರೆ ಈ ಕವ್ರು ತುಂಬಾ ಸಿಕ್ಬಿಟ್ಟು ಆ ಪಾಟಿ ಅಣಬೆಗಳು ಕಣ್ರಿ ಗೌಡ್ರೆ ಅದಕ್ಕೆ ಕಿತ್ಕೊಂಡು ಆ ಕಡೆಯಿಂದ ಬರ್ತಿರ್ಬೇಕಾದ್ರೆ ನೀವು ಸಿಕ್ಕಿರಿ ನೋಡ್ರಿ ಇನ್ನೇನಿಲ್ಲ ಮತ್ತಿನ್ನೇನ್ರಿ ಗೌಡ್ರೆ ಸಮಾಚಾರ ತಿಂಡಿ ಆಯ್ತಾ ತಿಂಡಿ ತಿನ್ಕೊಂಡ್ರೇನ್ರಿ ಗೌಡ್ರೆ ನೀವ್ ಬಿಡ್ರಿ ಗೌಡ್ರೆ ನಮ್ಮಂಗೇನೋ ಅಲ್ಲಿ ಇಲ್ಲಿ ಜಾಸ್ತಿ ಏನ್ ಕೆಲ್ಸಗಳಿರಲ್ಲ ಏನಿಲ್ಲ ಎಲ್ಲ ತಿಂಡಿ ಗಿಂಡಿ ತಿನ್ಕೊಂಡು ಸ್ನಾನ ಗಿನ ಎಲ್ಲ ಮಾಡ್ಕೊಂಡು ಆರಾಮಾಗಿ ತಿರ್ಗಾಡ್ತಿರ್ತೀರಪ್ಪ ನೀವೊಂಥರ ಪುಣ್ಯವಂತ ಕಂಡು ಬಿಡ್ರಿ ನೀವು ಓಹೋ ಅಲ್ವಲ್ಲ ರಂಗಪ್ಪ ಹಂಗಾರೆ ಅಣಬೆ ಕಿತ್ಕೊಂಬಂದ್ರಿ ಅನ್ರಪ್ಪ ನೀನು ಶಂಕರಪ್ಪ ಹೋಗ್ಬಿಟ್ಟು ಅಲ್ಕೊಂಡ್ರಲ್ಲ ನಾನೇಂದ್ರಲ್ಲ ಮಾಡಿದೀನಿ ನಿಮ್ಗೆ ಅಂತದ್ನ ನನಗೂ ಕರ್ಕೊಂಡು ಹೋಗ್ಬೇಕಿತ್ತಲ್ವೇಡ್ರಲ್ಲ ಜೊತೆಲಿ ಇಬ್ರಾಳಿನ ಹೋಗ್ಬಿಟ್ಟು ಅಣಬೆ ಕಿತ್ಕೊಂಬಂದಿರಲ್ಲ ಎಂತ ನನ್ನ ಮಕ್ಳು ಇರ್ಬೇಕ್ರಲ್ಲ ನೀವು ನೀವೇನ್ ಕಡಿಮೆ ನನ್ನ ಮಕ್ಳಲ್ಲ ನೀವು 3 ಜನನು ನಾವು ಮೊದ್ಲಿಂದಾನು ಜೊತೆಲೆ ತಾನೇ ಬೆಳೆದಿರೋದು ನನ್ನನ್ನು ಬಿಟ್ಟೆ ಹೋಗ್ಬಿಡ್ತೀರ ಕಣ್ರಲ್ಲ ಬಾಳ ದಿವಸದಿಂದ ನೋಡ್ತೀನಿ ನಾನು ಗೌಡ ಅಂತಾನು ಏನಪ್ಪ ಗೊತ್ತಿಲ್ಲ ನಾನ್ ಯಾವತ್ತೂ ಕೂಡ ನಿಮ್ಮಿಬ್ರಿಗೂನು ನನ್ನ ದೋಸ್ತುಗಳು ಕಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀನಿ ನನ್ನ ಗೆಳೆಯರ್ಕಿಂತ ಹೆಚ್ಚಾಗಿ ಅಂತದ್ರಲ್ಲಿ ನೀವ್ ಇಬ್ರಾಳದನ್ನು ಒಂದಾಗ್ಬಿಡ್ತೀರಾ ನನಗೆ ಒಬ್ನಿಗೆ ಒಂದ್ ಮಾಡ್ಬಿಟ್ಟು ಅಲ್ಲಿ ಇಲ್ಲಿ ಹೋಗ್ಬಿಡ್ತೀರಲ್ರಲ್ಲ ನಾನೇನ್ರಲ್ಲ ಅಂತದ್ ಮಾಡಿದೀನಿ ನನಗೂ ಜೊತೆ ಕರ್ಕೊಂಡು ಹೋಗಿದ್ರೆ ನಾನು ಬರ್ತಿರಲ್ವೇನ್ಲ ಶಂಕರಪ್ಪ ಇವ್ ಶಂಕರಪ್ಪ ಇದ್ದಾನಲ್ಲ ಒಟ್ಟು ಇದು ಬುದ್ಧಿ ಮಾಡ್ತಾನೆ ನನ್ನ ಮಗ ಇವನೇನ್ ಕಡಿಮೆ ನನ್ನ ಮಗ ಅಲ್ಲ ಇವನು ಹೋಗ್ರಲ್ಲ ಎಂತ ನನ್ನ ಮಕ್ಳು ಇರ್ಬೇಕು ನೀವು ಗೌಡ್ರೆ ಸೋಮ್ಕಿರ್ರಿ ಗೌಡ್ರೆ ನಾವೇನು ಹೋಗ್ಬೇಕಂತ ಏನು ಹೋಗ್ಲಿಲ್ಲ ಕಣ್ರಿ ಗೌಡ್ರೆ ಇನ್ನೇನು ಮಾಮೂಲಿಯಾಗಿ ಇನ್ನೇನು ಹೊಲದ ಕಡೆ ತೋಟದ ಕಡೆ ಹಿಂಗೆ ಅಡ್ಡಾಡ್ಕೊಂಬರಕ್ ಹೋಗ್ತೀವಲ್ಲ ಹಂಗ ಹೋಗಿದ್ದು ಅಷ್ಟೇ ಕಣ್ರಿ ಗೌಡ್ರೆ ಅಣಬೆ ಸಿಕ್ತು ಅಷ್ಟೇ ಇನ್ನೇನಿಲ್ಲ ಇವಾಗ ಏನ್ ಗೌಡ್ರೆ ಅಲ್ಲಿ ಅಣಬೆ ಸಿಕ್ಕಾಗ್ಲೇ ನೆನ ಕೇಳ್ರಿ ನಾನು ನಮ್ ಶಂಕರಪ್ಪ ಇಬ್ರಾಳನು ಅದೇ ಮಾತಾಡ್ಕೊಂಡಿರೋದು ನಾವ್ ಏನ್ ಅಣಬೆ ಹಂಚ್ಕೊಂತೀವಲ್ಲ ಅದ್ರಲ್ಲಿ ಗೌಡ್ರಿಗೂ ಇಷ್ಟಂತ ಕೊಟ್ಟು ಹೋಗೋಣ ಪಾಪ ಗೌಡ್ರಿಗೂ ಅಣಬೆ ಅಂದ್ರೆ ಅದ್ರಲ್ಲೂ ನಾಟಿ ಅಣಬೆ ತಿನ್ನೋ ಅಣಬೆ ಅಂದ್ರೆ ಬಲು ಇಷ್ಟ ಪಾಪ ಗೌಡ್ರಿಗೆ ಅವ್ರಿಗೂ ಕೊಟ್ಟು ಹೋಗೋಣ ಅವರು ಸಾಂಬಾರ್ ಗಿಂಬಾರ್ ಏನಾರು ಮಾಡ್ಕೊಂಡು ತಿಂತಾರೆ ಅಂತ ಮಾತಾಡ್ಕೊಂಡ ಬಂದು ಕೇಳಿರ್ಬೇಕಾರೆ ಶಂಕರಪ್ಪಂಗೆ ಇವಾಗ ಕೆಮ್ಮಂದ್ರೆ ಕೆಮ್ಮ ಕಡ್ರಿ ಗೌಡ್ರೆ ಇವಾಗ ಸೀದಾ ನಿಮ್ಮಂತಾವ ಬಂದ್ಬಿಟ್ಟು ನಿಮ್ಗೂ ಅಣಬೆ ಕೊಟ್ಟು ಆಮೇಕಿಂದ ನಾವು ನಮ್ಮಂತ ಹೋಗ್ತಿದ್ದು ಕೇಳಿರ್ಬೇಕಾರೆ ಶಂಕರಪ್ಪಂಗ್ ನಾನು ಸುಳ್ಳು ಹೇಳಿದ್ರೆ ಕೊಡ್ತಿರೋ ಏನೋ ಸುಮ್ಕಿರೋಲ್ಲ ಸುಳ್ಳು ಹೇಳ್ಬೇಡ್ರಿ ನೀವು ಬರೀ ಇಂಥದೇ ಮಾಡೋದ್ ಕಲ್ತ್ ಬಿಟ್ರು ಕಂಡ್ರಲ್ಲ ನೀವು ಮೊದ್ಲಿಂದ ನಾನು ಇಬ್ರಾಳಿಗೂ ನೋಡ್ತಿದ್ದೀನಲ್ಲ ನಾನು ಇಬ್ರಾಳು ಒಂದಾಗ್ಬಿಟ್ಟು ಅಲ್ಲಿ ಇಲ್ಲಿ ಹೋಗ್ಬಿಡ್ತೀರಾ ನಾನೇನ್ರಲ್ಲ ಅಂತದ್ ಮಾಡಿದೀನಿ ನಿಮ್ಗೆ
ಹಾ ಹಾ ನನಗೆ ಬಿಟ್ಟೆ ಹೋಗ್ಬಿಡ್ತೀರಲ್ರಲ್ಲ. ಒಂದು ಕಿಪ್ಟೂರಿಗೆ ಹೋಗೋದಿರ್ಲಿ ಬಿಟ್ಟು ಹೋಗ್ತೀರಾ, ಎಲ್ಲಾರ ನನ್ನ ಮಾತಾಡೋದಿಲ್ಲಿ ಅದು ಇದು ಎಲ್ಲಾರ ಹೋದ್ರೆ ಆಯ್ತು ಕಣ್ರಲ್ಲ, ಬಿಟ್ಟೆ ಹೋಗ್ತೀರಲ್ರಲ್ಲ. ಸರಿ ಕಣ, ಆಯ್ತು ತಗೊಂಬರ್ರಿ ಇಲ್ಲ ಅಣಬೆ. ನನಗೆ ಅಣಬೆ ಆದ್ರೆ ಬಲು ಇಷ್ಟ. ಹೆಂಗ ಅಪರೂಪ ಕೊಟ್ಟಿದ್ದೀರಾ. ನಾನ್ ಬೇರೆ ನಮ್ಮ ಅಜ್ಜಿ ಕೈಲಿ ಜಗಳ ಮಾಡ್ಕೊಂಬಂದೆ. ಬೆಳಗ್ಗೆದೇನೆ ಚಿತ್ರಾನ್ನ ಮಾಡಿದ್ಲು. ಯಾವ ನನ್ನ ಮಗ ತಿಂತಾನ ಹೋಗ್ ಚಿತ್ರಾನ್ನ, ನನ್ನ ಕೈಲಿ ಆಗಲ್ಲ ಏನಿಲ್ಲ, ತಿಂಡಿ ಮಾಡ್ಕೊಂಡ್ ಕುಂತಿರ್ತೀಯ ಬೆಳಗ್ಗೆದೇನ ಅಂತ ಬೈದ್ ಬಂದಿದ್ದೆ. ಹೆಂಗ ದೇವ್ರ ದಯದಿಂದ ಹೆಂಗ ಅಣಬೆ ಸಿಕ್ಕೈತ್ ಕಣ್ರಪ್ಪ. ಹೋಗ್ಬಿಟ್ಟು ಅಣಬೆ ಸಾಂಬಾರ್ ಮಾಡಿಸಿ ನಮ್ಮ ಅಜ್ಜಿಗೆ ಹೇಳ್ಬಿಟ್ಟು ಅಣಬೆ ಸಾಂಬಾರ್ ಮಾಡಿಸ್ಬಿಟ್ಟು ಆ ಹಾ 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 ಒಂದ್ ಮುದ್ದೆ ಎಳೆದ್ ಬಿಡ್ತೀನಿ ತಗೊಂಬ ಇಲ್ಲಿ. ಒಳ್ಳೆ ಮಳೆಗೂ ಅದಕ್ಕೂ ಸ್ವಾನೆ ಬೇರೆ ಇಟ್ಕಡೈತೆ, ಚಳಿಗೂ ಅದಕ್ಕೂ ಕೋಳಿ ಮಟನ್ ಸಾಂಬಾರ್ ಯಾಕ್ಲಬೇಕು ಈ ಅಣಬೆ ಸಾಂಬಾರ್ ಮುಂದೆ. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಮತ್ತೆ ಆರೋಗ್ಯಕ್ಕೂ ಬಲು ಒಳ್ಳೇದು. ತಗೊಂಬರ್ರಿ ಇಲ್ಲಿ. ಗೌಡ್ರೆ ಜಾಸ್ತಿ ಇಲ್ಲ ಜಾಸ್ತಿ ಇಲ್ಲ. ನನಗೂ ಬೇಕು, ರಂಗಪ್ಪಂಗೂ ಬೇಕು, ನಿಮ್ಗೂ ಬೇಕು, 3 ಜನಕ್ಕೂ ಹಂಚ್ಕೊಂಡು ತಗೋಬೇಕು. ಮತ್ತೆ ಇದೆ ಅಂತ ನೀವ್ ಎಲ್ಲದನ್ನು ತಗೊಂಡೋಗ್ಬಿಟ್ಟಿರಾ. ಜಾಸ್ತಿ ಇಲ್ಲ ಕಣ್ರಿ ಗೌಡ್ರಿ. ಈ ನನ್ನ ಮಗ ಇದಲ್ಲ ಇವನು ಶಂಕರಪ್ಪ, ಇವನು ಇಂದವೆಲ್ಲ ಹೇಳ್ತಾನೆ ನನ್ನ ಮಗ ಇವನು. ನಾನೇನು ನಿಂದ್ರಲ್ಲೇನ್ ಕೇಳ್ತಿರ್ಕಣಿ ಹೇಳು. ಒಂದೆರಡು ಕೊಟ್ಟೋಗು ಸಾಕು, ಜಾಸ್ತಿ ಏನು ಕೊಡ್ಬೇಡು. ನನ್ಗೂ ಏನಾರು ನಾಳೆ ನಾಡ್ದೇನಾರು ಸಿಕ್ಕಿರೆ ನಾನು ಬೇಕಾದ್ರೆ ಕೊಡ್ತೀನಿ. ಹಾ ಗೌಡ್ರೆ ತಗೊಂಡು ಹೋಗ್ರಿ ಬರ್ರಿ ಸುಮ್ಕೆ. ಕೊಡ್ತೀನಿ. ನೀವು ಅದ್ಯಾಕೆ ಹಿಂಗ ಆಡ್ತೀರಾ? ನನ್ನ ಮಗ ಶಂಕರಪ್ಪ ಬೇಕು ಬೇಕು ಅಂತ ನಿಮ್ ರೇಗ್ಸೋದಕ್ಕೆ ನೀವು ಮಾತಾಡೋದಕ್ಕೂ ಸರಿಯಾಗ್ಬಿಟ್ಟೈತೆ ಅತ್ಲಾಗಿ. ನೀವು ಚಿಕ್ಕವರಿಂದ ನಾನು ಇಬ್ರಿಗೂ ಒಬ್ರಿಗೊಬ್ರು ಹಿಂಗ್ ಜಗಳ ಆಡ್ತಾನೆ ಇರ್ತಿರ್ಕಂಡ್ರಿ ಗೌಡ್ರೆ. ಬರ್ರಿ ತಗೊಂಡೋಗ್ರಿ. ನಮ್ಮದ್ರಲ್ಲಿ ಏನ್ರಿ ಎಂತಾದ್ರಿ ಗೌಡ್ರೆ ಅದು. ಅಲ್ಲ ಅಣಬೆ ಮಾತ್ರ ಬಲು ಚೆನ್ನಾಗಿರುತ್ತ ಕಳ್ಳ ರಂಗಪ್ಪ. ಅಣಬೆ ಸಾಂಬಾರು ಎಂತೆಂತದೋ ಮಾಡ್ತಾರ ಕಣೋ. ಮೊನ್ನೆ ಅವತ್ತು ಹೋದ ವರ್ಷ ನನಗೂ ನಮ್ಮ ಹೊಲದಲ್ಲಿ ಹಂಗೆ ಅಣಬೆ ಸಿಕ್ಕಿತ್ತು. ಚೆನ್ನಾಗಿ ಸಿಕ್ಕಿತ್ತು. ಒಂದ್ ಅರ್ಧ ಮುಕ್ಕಾಲ್ ಕವ್ರು ಸಿಕ್ಕಿತ್ತು ಕಳ್ಳ. ತಗೊಂಡೋಗಿದ್ದೆ ಮಂತವ. ಅವಾಗ್ಲೇನೆ ನಮ್ಮ ಹುಡುಗಿ ಬೇರೆ ಬಂದಿದ್ಲು. ನಮ್ಮ ಹುಡುಗಿ ಇದ್ದವಳು ಸಾಂಬಾರು ಮಾಡ್ಬಿಟ್ಟು ಅದೆಂತದ ಬಿರಿಯಾನಿ ಮಾಡಿದ್ಲು ಕಳ್ಳ ಪಾಪ. ಬಲು ಚೆನ್ನಾಗಿತ್ತು ಕಳ್ಳ ರಂಗಪ್ಪ. ಬಿರಿಯಾನಿ ಮಾಡಿದ್ಲು. ಅದೇನೋ ಮಶ್ರೂಮ್ ಲೆಮನ್ ಅಂತ ಮಾಡಿದ್ಲು. ಎಂತೆಂತದ ಮಾಡಿದ್ಲು ಕಣಪ್ಪ ಅದು. ಚೆನ್ನಾಗ್ ಮಾಡಿದ್ಲು ಮಾತ್ರ. ಬಲು ಚೆನ್ನಾಗಿತ್ತು, ಬಲು ರುಚಿಯಾಗಿಯೂ ಇತ್ತು. ಈ ನಮ್ಗೇನಿದ್ರು ಈ ಅಣಬೆ ಸಾಂಬಾರು ಮುದ್ದೆ ಇದೆ ನೋಡು, ಬಲು ಚೆನ್ನಾಗಿರುತ್ತೆ, ಬಲು ರುಚಿಯಾಗಿಯೂ ಇರುತ್ತೆ ಕಣಿ ಹೇಳು. ಅವೆಲ್ಲ ಅಷ್ಟೇನು ಹಿತವಾಗಿರಲ್ಲ, ಆದ್ರೂ ಚೆನ್ನಾಗ್ ಮಾಡಿದ್ಲು ಕಣ್ಣ ನಮ್ಮ ಹುಡುಗಿ ಮಾತ್ರ. ಗೌಡ್ರೆ ಅದೇ ಎಂತೆಂತದ ಮಾಡ್ತಾರಪ್ಪ. ನಮ್ಗೆಲ್ಲ ಅವೆಲ್ಲ ಗೊತ್ತಾಗಲ್ ಕಡೆ ಹೇಳ್ರಿ. ನಮ್ಗೇನಿದ್ರು ಮುಂದಿಂದಾನು ಮೊದ್ಲಿಂದಾನು ನಮಗ್ ಗೊತ್ತೈತಲ್ಲ ಇನ್ನೇನು. ನಮ್ದೇನಿದ್ರು ಮುದ್ದೆ ಸಾರು ಅನ್ನ ಅಷ್ಟೇ ಕಣ್ರಿ ಗೌಡ್ರೆ. ಹೇಳ ರಂಗಪ್ಪ, ನಮ್ಗೆ ಏನಾರು ಹೇಳಿ ಎಲ್ಲಾರು ಹೋಗ್ಲಿ ಏನಾರ ತಿನ್ಕೊಂಬರ್ರಿ. ದಿಸಕ್ಕೆ 2 ಟೈಮ್ ಮುದ್ದೆ ಇಲ್ಲ ಅಂದ್ರೆ ಏನೋ ಕಳ್ಕೊಂಡಂಗ ಆಗ್ತಿರೋದ್ ಕಣಪ್ಪ. ಮೊದ್ಲಿಂದಾನು ನಮ್ಗೆ ಮುದ್ದೆ ತಿಂದು ತಿಂದು ರೂಢಿ ಆಗ್ಬಿಟ್ಟೈತ್ ಕಣಿ ಹೇಳುವ. ಹಂಗಾಗಿ ಮುದ್ದೆ ಬಿಟ್ಟಂತೂ ಇರಕ್ಕಾಗಲ್ಲ ಕಣಪ್ಪ ನನಗಂತೂ. ನಾನು ನಮ್ಮ ಮಗಳೂರಿಗೆ ಹೋದ್ರು ಅಷ್ಟೇನೆ, ಅಲ್ಲಿ ನನ್ನ ಮಗಳೂರಿಗೆ ನನ್ನ ಮಗನ ಹತ್ರ ಹೋದ್ರು ಅಷ್ಟೇ ಕಣಪ್ಪ. ನನ್ನ ಸೊಸೆಗೂ ಹೇಳ್ಬಿಡ್ತೀನಿ, ನಮ್ಮ ಹುಡುಗಿಗೂ ಹೇಳ್ಬಿಡ್ತೀನಿ. ನನಗೆ ನೀವೇನಾರ ಮಾಡ್ಕೊಂಡು ತಿಂದ್ರಿ, ನನಗೆ ಬೇಡ ಅನ್ನಲ್ಲ ನಾನು. ನನಗೆ ಮಾತ್ರ 1-2 ಟೈಮ್ ಮಾತ್ರ ಮುದ್ದೆ ಮಾಡಿಕೊಟ್ಬಿಡ್ಬೇಕು ಅಂತ ಹೇಳ್ಬಿಡ್ತೀನಿ. ಅದಕ್ಕೆ ನಮ್ಮ ಹುಡುಗಿ ಆಗ್ಲಿ ನಮ್ಮ ಸೊಸೆ ಆಗ್ಲಿ ನಾನು ಹೋಗ್ತೀನಂದ್ರೆ ದಿಸಕ್ಕೆ 2 ಟೈಮ್ ಮಾತ್ರ ಮುದ್ದೆ ಮಾಡ್ಬಿಡ್ತಾರೆ. ಸಂಜೆ ಹೊತ್ತಂತೂ ನಾ ಮುದ್ದೆ ಇಲ್ದಲೇ ಇರಲ್ಲ. ಸಂಜೆ ಮಧ್ಯಾಹ್ನ ಬೆಳಿಗ್ಗೆ ಹೊತ್ತು ಒಂದ್ ಸ್ವಲ್ಪ ತಿಂಡಿ ಗಿಂಡಿ ಮಾಡಿಬಿಡ್ತಾರೆ. ಅದಕ್ಕೆ ನಾನೇನು ಹೇಳಕ್ ಹೋಗಲ್ಲ. ಮಧ್ಯಾಹ್ನದ ಹೊತ್ತು ಸಂಜೆ ಹೊತ್ತು ಮಾತ್ರ ನನಗಂತೂ ಮುದ್ದೆ ಬೇಯಿಸ್ಕೊಟ್ಬಿಡ್ತಾರೆ ಕಣಪ್ಪ. ಸರಿ ಕಣ್ರಿ ಗೌಡ್ರಿ, ಆಯ್ತು ತಗಡ್ರಿ ಒಂದೆರಡು. ನೀವು ತಗೊಂಡೋಗ್ಬಿಟ್ಟು ಸಾಂಬಾರ್ ಮಾಡಿಸ್ಕೊಂಡು ತಿನ್ ತಗಡ್ರಿ. ಅಪ್ರೂಪದ ಅಣಬೆ ಸಿಕ್ಕೈತೆ. ನಾನು ಬೇರೆ ಮಂತ ಹೋಗ್ಬೇಕು ಅರ್ಜೆಂಟ್ ಆಗಿ. ತಗಡ್ರಿ ಹೊತ್ತಾಯ್ತು. ಏನೇ ಇವಳೆ ಇವಳೆ ಪಾಪ ಪಾಪಣ ಸುನಿಲ ಪಾಪ ಬಾರ್ಲ ಇಲ್ಲಿ ಹೊರಿಕೆ. ಈಗ ಈಗ ಏನ್ ತಗೊಬಂದಿ ಇಲ್ಲಿ ನೋಡಿಲಿ ಬಾಯಿಲಿ. ಪಾಪ ಇದೇ ಹಾಕಲ್ಲ, ಇಷ್ಟೊತ್ತಿಂದ ಕೂತ್ಕೊಂಡಿದ್ರು ಆಚೆ ಕಡೆನೆ ಬರ್ತಾ ಇಲ್ಲ ಈ ಹುಡುಗ. ಬಾರ್ಲ ಇಲ್ಲಿ ಆಚೆ ಕಡೆ. ಪಾಪಣ ಪಾಪಲೇ ಬಾರ ಇಲ್ಲಿ ಆಚೆ ಕಡೆ. ನಿಮ್ಮ ಅಜ್ಜಿ ಎತ್ಲಾಗೋಯ್ತಾ? ನಿಮ್ಮ ಅಜ್ಜಿ ಕರ್ಕೊಂಬರ್ಲಾ ಇಲ್ಲಿ. Hello, hello, my dear grandfather. What is your problem? Why are you call me? Huh? What is your problem? Tell me. ಏನ್ಲ ಪಾಪ, ಏನೋ ಇಂಗ್ಲಿಷ್ ಅಲ್ಲಿ ಟಸು ಪುಸು ಅಂತ ಎಲ್ಲ ಮಾತಾಡ್ಸಿದೀಯಾ? ಎಲ್ಲ ನೋಡ್ದೇನೋ ನನ್ನ ಮೊಮ್ಮಗನು. ಎಲ್ಲ ಇಂಗ್ಲಿಷ್ ಅಲ್ಲಿ ಮಾತಾಡ್ಸಿದ್ರೆ ನನಗೆ ಗೊತ್ತಾಗಲ್ಲ ಅಂತ ಕಡಿದೀಯಲ್ಲ ನನ್ನ ಮಗನೇ. ನಿನ್ಗೆ ಕಷ್ಟಪಟ್ಟು ಸ್ಕೂಲಿಗೆ ಕಳಿಸ್ನೋ ನಾನ್ ಕಣೋ. ನನಗ್ ಬೇರೆ ಆಡ್ಕೊಳತ ನೀನ್ ನನ್ನ ಮಗ ಇವನು. ಇಂಗ್ಲಿಷ್ ಅಲ್ಲೆಲ್ಲ ಬೈತಿಯಲ್ಲ ನನಗೆ ನೀನು. ಏನಂತ ಕನ್ನಡದಲ್ಲಿ ಮಾತಾಡ್ಲಾ ನೋಡ್ತೀನಿ. ಈ ತಾತ ನೋಡು ತಾತ, ನಾನು ಇಂಗ್ಲಿಷ್ ಅಲ್ಲಿ ಮಾತಾಡ್ಸಿದ್ರೆ ನೀನು ಇಂಗ್ಲಿಷ್ ಅಲ್ಲಿ ಮಾತಾಡ್ಸ್ಬೇಕಪ್ಪ. ನಾನೇನು ಬೈಯಕ್ ಹೋಗಲ್ಲ ನಿನ್ಗೆ. ಇಂಗ್ಲಿಷ್ ಅಲ್ಲೆಲ್ಲ ಬೈಯುತ್ತಂತ ಬೇರೆ ಹೇಳ್ತೀನಿ ತಾತ. ನಾನು ಇಂಗ್ಲಿಷ್ ಅಲ್ಲಿ ಮಾತಾಡ್ತೆ ಅಷ್ಟೇ. ನಮ್ಗೆ ಹೊಸ
ಈ ತಾತ ನೀನು ನನಗೆ ಇಂಗ್ಲಿಷ್ ಅಲ್ಲಿ ಮಾತಾಡಿಸ್ಬೇಕಿತ್ತಾನೆ. ಮಾತಾಡ್ಸಲೆ ಯಾಕಲ್ಲ ಪಾಪ ಇಂಗ್ಲಿಷ್ ಅಲ್ಲೆಲ್ಲ ಮಾತಾಡ್ತೀಯ ಅಂತ ಹೇಳತೈತೆ. ಅರ್ಥ ಮಾಡ್ಕೋಬೇಕಪ್ಪ ನೀನು. ಕಳ್ಳ ಪಾಪ ಈ ನನ್ನ ಮಗ ನೋಡ್ ಆಡ್ಕೊಳದ್ ಹೆಂಗ್ ಆಡ್ಕೊಳ್ತಾನಂತ. ಇಂಗ್ಲಿಷ್ ಕಲಿಬೇಕಂತೆ ನನಗೆ ಎತ್ಲಾಗಿಂತಲ್ಲ ಬರುತ್ತೆ ಇಂಗ್ಲಿಷ್ ಅಲ್ಲಿ ಮಾತಾಡೋದಕ್ಕೆ. ಇಂಗ್ಲಿಷ್ ಅಲ್ಲಿ ಮಾತಾಡಂತ ನೀನ್ ಹೇಳ್ತಿದ್ಯಾ, ಅದ್ ಎತ್ಲಾಗಿಂತ ಬರುತ್ತೆ ಹೇಳು. ನಾನು ನಿನ್ನಂಗೆ ಸ್ಕೂಲಿಗೆ ಹೋಗಿದ್ರೆ ನಾನು ಇಂಗ್ಲಿಷ್ ಅಲ್ಲಿ ಮಾತಾಡ್ತಿದ್ದೆ ಕಣಪ್ಪ. ನಾನು ಸ್ಕೂಲಿಗೆ ಹೋಗಿಲ್ಲ ನಿನ್ನಂಗೆ, ಏನಿಲ್ಲ. ನಾನೇನಾದ್ರೂ ನಿನ್ನಂಗೆ ಸ್ಕೂಲಿಗೆ ಹೋಗೋದಿದ್ರೆ ಬಿಡು, ಅದ್ರ ಕಥೆನೆ ಬೇರೆದಾಗ್ತಿತ್ತು. ನನಗೆ ಎಲ್ಲಿ ಆಡ್ಕೊಳಕ್ ಆಗ್ತಿತ್ತು ನೀನು. ನೀನು ಹೋಗ್ಬೇಕಿತ್ತು ಸ್ಕೂಲಿಗೆ, ಬೇಡ ಅಂದವ್ರು ಯಾರು? ನಾನಿವಾಗ ನೋಡು ಬೆಳಿಗ್ಗೆ ಎದ್ದಾಡ್ಕಲ್ದೇನೆ ಮಕ ತಕೊಂಡು ರೆಡಿ ಆಗ್ಬಿಟ್ಟು ಬ್ರಷ್ ಎಲ್ಲ ಮಾಡ್ಕೊಂಡು ಮಕ ತೊಕ್ಕೊಂಡು ರೆಡಿ ಆಗಿ ತಿಂಡಿ ಎಲ್ಲ ತಿನ್ಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿ ತಿಂಡಿ ತಿನ್ಕೊಂಡು ನೋಡು ಸ್ಕೂಲಿಗೆ ಹೆಂಗ್ ಹೊಲ್ಟೀನಿ. ಯೂನಿಫಾರ್ಮ್ ಎಲ್ಲ ಹಾಕೊಂಡು ನೀನು ಹೋಗ್ಬೇಕಿತ್ತು ಚಿಕ್ಕವನಿದ್ದಾಗ ನನ್ನಂಗೆ. ನೀನು ಊಟ ಕಳೆದಿದ್ಬಿಟ್ಟಿಗೆ ಅದ ಕಣಿ ಹೇಳು. ಸ್ಕೂಲಿಗೆ ಹೋಗ್ದಲೆ ಮೇಷ್ಟ್ರು ಬೈತಾರಂತ ಸ್ಕೂಲಿಗೆ ಹೋಗ್ದಲೆ ಕಳ್ಳ ಆಗ್ಬಿಟ್ಟು ನೀನು ಇವಾಗ ನನಗೆ ಇಂಗ್ಲಿಷ್ ಬರಲ್ಲ ಅಂದ್ರೆ ನಾನೇನ್ ಮಾಡೋಣ? ಇವಾಗ ಒಂದ್ ಕೆಲಸ ಮಾಡೋಣ, ಸಂಜೆ ಕಡೆಯಿಂದ ನೀನ್ ಸಿಕ್ತಿಯಲ್ಲ ನನಗೆ, ಇಬ್ರಾಳು ಕುತ್ಕೊಂಡ್ಬಿಟ್ಟು ನಾನು ಇಂಗ್ಲಿಷ್ ಹೇಳ್ಕೊಡ್ತೀನಿ, ನೀನು ಕಲಿಯುವಂತೆ ಸುಮ್ಮನಿರು. ನೋಡು 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 ನನ್ನ ಮೊಮ್ಮಗು ಹೆಂಗ್ ಆಡ್ಕೊಳ್ತಾನ ನೋಡ್ರಪ್ಪು. ಅಬ್ಬಬ್ಬಬ್ಬಬ್ಬಬ್ಬ ಅಲ್ವದಲ್ಲ ಪಾಪ. ನಮ್ಮ ಕಾಲಕ್ಕೆ ಹೊಟ್ಟೆಗೆ ಇಟ್ಟಿದ್ರೆ ಸಾಕಾಗ್ತಿತ್ತು ನಮ್ಗೆ. ಪಾಪ ನಮ್ಮ ಅಪ್ಪಯ್ಯ ನಮ್ಮ ತಾತ ಅವರೆಲ್ಲ ಬೋಲು ಕಷ್ಟಪಟ್ಟಿದ್ದಾರೆ. ಅವಾಗೆಲ್ಲ ಹಂಗಿರಿಲ್ಲ ಕಡ್ಲ ಪಾಪ. ನಾವಿದ್ದಾಗವು ನಾವು ನಿನ್ನಂಗೆ ಚಿಕ್ಕವರಿದ್ದು ನೋಡು, ಅವಾಗೆಲ್ಲ ಹಿಂಗೆಲ್ಲಾದ್ರೂ ಓದ್ಸೋದಕ್ಕೆ ಬರೆಯೋದಕ್ಕೆ ಅಪ್ರೂಪ ಅವಾಗೆಲ್ಲ. ಯಾರೋ ಒಬ್ರು ಊರಲ್ಲಿ ಪಾಪ ನಮ್ಮ ಅಪ್ಪಯ್ಯ ನಮ್ಮ ತಾತ ಅವರೆಲ್ಲ ಹೊಲತಾವ ತೋಟತಾವ ಕರ್ಕೊಂಡು ಹೋಗೋದು ನನ್ಗೆ. ಅವ್ರಿಗೇನೆ ಸದ್ಯ ನನ್ಗೆ ತಿನ್ನಕ್ಕೆ 3 ಹೊತ್ತು ಕರೆಕ್ಟ್ ಆಗಿ ಹೊಟ್ಟೆಗೆ ಇಟ್ ಸಿಕ್ಕಿರೆ ಸಾಕಾಗ್ತಿತ್ತು ಅವಾಗ. ಓದೋದು ಬರೆಯೋದು ಇನ್ನೆಲ್ಲ ಹೇಳು. ಇಲ್ಲ ಕಣಪ್ಪ, ನನಗೆ ಇಂಗ್ಲಿಷ್ ಏನು ಬರಲ್ಲ. ನೀನ್ ಬೇಕಾದ್ರೆ ಸಂಜೆ ಕಡೆಯಿಂದ ಹೇಳ್ದಲ್ಲ ಕಲಿಸ್ಕೊಡುವಂತೆ. ಅದೇನು ನನ್ಗೂನು ನಾನು ನಿನ್ ಜೊತೆ ಮಾತಾಡ್ತೀನಿ ಇಂಗ್ಲಿಷೇನೆ. ಸರಿ ಕಣ, ಆಯ್ತು ಬಿಡು. ಹೋಗ್ಬಾ ಇವಾಗ. ತಿಂಡಿ ತಿನ್ಕೊಂಡಲ್ಲ ಪಾಪ. ನಿಮ್ಮ ಅಜ್ಜಿಗೆ ಒಂದ್ 10 ರೂಪಾಯಿ ಕಾಸು ಕೊಡು ನಮ್ಮ ಹುಡುಗಂಗ ಅಂತ ಹೇಳಿದ್ದೆ. ಕೊಡ್ತಾ ನಿಮ್ಮ ಅಜ್ಜಿ 10 ರೂಪಾಯಿ? ಸುಮ್ಕಿರ್ತಾತ ಅತ್ಲಾಗಿ ನೀನ್ ಇರೋವರೆಗೂ ಎದ್ದು ಆ ಅಜ್ಜಿಗೆ ಹೇಳೋಗಿದ್ಯಾ. ಆ ಅಜ್ಜಿ ಒಟ್ಟು ಕಂಜು ಸಜ್ಜಿ ಆಗ್ಬಿಟ್ಟೈತ್ ಕಣ್ತಾವು. 2 ರೂಪಾಯಿ ಕೊಡ್ತೀನಿ 1 ರೂಪಾಯಿ ಕೊಡ್ತೀನಿ ಅಂತ ಹೇಳುದು. ಅದೇ ಕೊಡದಿದ್ರೆ 10 ರೂಪಾಯಿ ಕೊಡುವ, ಇಲ್ಲಾಂದ್ರೆ ಏನು ಬೇಡ ಕಂಡ್ಬಿಡುವ. ನನಗೆ ದುಡ್ಡು ಬೇಡ, ಎಂತದು ಬೇಡ. ನಾ ತಾತನ ಹತ್ರ ನಾಳೆ 50 ರೂಪಾಯಿ ಇಸ್ಕೊಂತೀನಿ ಅಂತ ಹೇಳಿದೆ. ಅದಕ್ಕೆ ಅಜ್ಜಿ ಇದ್ದಿದ್ದು 5 ರೂಪಾಯಿ ಕೊಡ್ತು ಲಾಸ್ಟಿಗೆ. ಇನ್ನೇನ್ ಮಾಡಕ್ಕಾಗುತ್ತೆ, ಅಜ್ಜಿ 5 ರೂಪಾಯಿ ಮೇಲೆ ಇನ್ನು 1 ರೂಪಾಯಿನೂ ಕೊಡಲ್ಲ ಅಂತ ಗೊತ್ತಾಯ್ತು. ಅದಕ್ಕಟ್ಲಾಗಿ ತಿಂಡಿ ತಿನ್ಕೊಂಡು ಇನ್ನೇ ಸ್ಕೂಲಿಗೆ ಹೋಗ್ತಿದೀನಿ. ಅದ್ ಸರಿ ಕಣ್ತಾತ. ನೀನೇನು ಕೈಲಿ ಏನ ಕವರಲ್ಲಿ ಏನೋ ತಗೊಂಬಂದಿದ್ಯಾ? ಏನ್ ತಾತ ಅದು? ಏನು ನನಗೆ ತಿನ್ನೋದು ಚಿಪ್ಸ್ ತಗೊಂಬಂದ ಅಲ್ಲೇ? ಈ ನನ್ನ ಮಗ ನೋಡ್ ಮಾತಾಡೋದು ಅಲ್ಬೋದಲ್ಲ ಪಾಪ. ಎದ್ದಾಡ್ಕೆಲ್ಲದೆ ನಿನ್ಗೆ ತಿನ್ನಕ್ಕೆ ಚಿಪ್ಸ್ ಯಾರು ತಗೊಂಬಂದ್ ಕೊಡ್ತಾರಲ್ಲ. ಇನ್ನು ನಾನು ತಿಪ್ಟೂರಿಗೆ ಸಂಜೆ ಕಡೆಯಿಂದ ಅಲ್ಲಿ ಹೋಗೋದು. ಸಂಜೆ ಇಟ್ಕೊಂಬಂದ್ ಕೊಡ್ತೀನಿ, ಸುಮ್ಕಿರು, ತಗೊಂಬಂದ್ ಕೊಡ್ತೀನಿ, ಅದಕ್ಕೇನಂತೆ. ಇವಾಗ ಏನ್ ಇಲ್ಕಂಡ್ಲ ಪಾಪ, ಅಣಬೆ ತಗೊಂಬಂದಿದೀನಿ. ಹೊಲ್ದತ್ರ ಹೋಗಿದ್ದೆ ನೋಡು, ಅಲ್ಲಿ ನಮ್ಮ ಹೊಲ್ದತ್ರ ಅಣಬೆ ಸಿಕ್ಕಿವು. ಹಂಗಾಗಿ ಅಣಬೆ ತಗೊಂಬಂದಿದೀನಿ. ಎಲ್ಲಿ ನಿಮ್ಮ ಅಜ್ಜಿ ಕರೀಲಿ? ಅಣಬೆ ಅಂತ ನಾನು ತಿನ್ನೋದಕ್ಕೇನೋ ತಗೊಂಬಂದಿದ್ಯಾ ಅನ್ಕೊಂಡೆ. ಸರಿ ಕಣ, ಆಯ್ತು ಬಿಡು. ನಾನು ಸ್ಕೂಲಿಗೆ ಹೋಗ್ತೀನಿ, ನನಗೆ ಗೊತ್ತಾಯ್ತು. ಅದೇನ್ ಮಾಡ್ತಾಡ್ರಿ ನೀನು ಅಜ್ಜಿ. ಕಡ್ಲ ಪಾಪ, ಆಯ್ತು ಜೋಪಾನಾಗ ಹೋಗ್ಬಾ. ಪಾಪ ಆಟ ಆಡ್ತಾರಂತ ಜಾಸ್ತಿ ಅಲ್ಲಿ ಇಲ್ಲಿ ಹೋಗ್ಬೇಡ ಕಣೋ. ಬಿಸ್ತಲೆಲ್ಲ ಎಲ್ಲೂ ಆಟ ಆಡಕ್ ಹೋಗ್ಬೇಡ. ಆದಷ್ಟು ಒಂದ್ ಸ್ವಲ್ಪ ಜೋಪಾನಾಗೇನೆ ಇರ್ಬೇಕು. ಒಂದ್ ಸ್ವಲ್ಪ ಕಾಯಿಲೆ ಪಾಯಿಲೆ ಎಲ್ಲ ಹುಷಾರಾಗೋವರೆಗೂ. ನಿನಗ್ ಬೇರೆ ಜ್ವರ ಅದು ಇದು ಬಂದ್ಬಿಡುತ್ತೆ. ಜಾಸ್ತಿ ಎಲ್ಲೂ ಓಡಾಡಕ್ ಹೋಗ್ಬೇಡ. ಒಂದ್ ವಾರ ಹೋಗ್ಲಿ, ಆಮೇಕಿಂದ ಬೇಕಾದ್ರೆ ನೀನ್ ಆಟ ಆಡ್ಕೊಳ್ಳುವಂತೆ, ಎಷ್ಟಾದ್ರೂ ಹೋಗ್ಬಿಟ್ಟು ಆಟ ಆಡ್ಕೊಳ್ಳುವಂತೆ. ಬೇಡ ಅಂತ ಹೇಳಕ್ಕಾಗಲ್ಲ. ಜಾಸ್ತಿ ಆಟ ಆಡ್ಕೊಂಡು ಅದ್ ಕಬಡ್ಡಿ ಅಂತೆ, ರನ್ನಿಂಗ್ ರೇಸು, ಖೋಖೋ ಇವೆಲ್ಲ ಆಟ ಆಡ್ಕೊಂಡು ತಿರ್ಗಾ ಮೈ ನೋವು ಮಾಡ್ಕೊಂಡ್ಬಿಟ್ಟು ಜ್ವರ ಪರ ಬರಂಗ್ ಮಾಡ್ಕಡಿಯ. ಜೋಪಾನ. ಆಟ ಆಡ್ಬೇಡ ಅಂತ ಏನ್ ಹೇಳ್ತಿಲ್ಲ ನಾನು, ಆಟಾಡು. ಆದ್ರೆ ಜಾಸ್ತಿ ಹೊತ್ತು ಆ ಸುಸ್ತು ತಗೋಬೇಡ, ಸರಿನಾ? ಮತ್ತೆ ಬಿದ್ದು ಗಿದ್ದು ಮಂಡಿ ಗಿಂಡಿ ಹೊಡ್ಕೊಳೋದು, ಅವೆಲ್ಲ ಮಾಡ್ಕೊಂಡಿಯ. ಎಡವೋದು, ಕಾಲಿಗೆ ಎಡವುಕೊಂಡು ಗಾಯ ಮಾಡ್ಕೊಳೋದು, ಇವೆಲ್ಲ ಮಾಡ್ಕೊಳಕ್ ಹೋಗ್ಬೇಡ. ಮಳೆಗಾಲದಲ್ಲಿ ಗಾಯ ಬೇರೆ ಹುಷಾರಾಗಲ್ಲ ಬೇಗ. ಸರಿ ಕಣ್ತಾತ, ಆಯ್ತು. ಆದ್ರೂ ತಾತ ಆಟ ಆಡ್ಬೇಕಲ್ವೇ ತಾತ? ನಾನು ಈ ಸಲ ಸ್ಪೋರ್ಟ್ಸ್ ಅಲ್ಲಿ ನಾವು ಗೆಲ್ಬೇಕು. ಹೋದ್ಸಲಿ ನಾವು ಕೊಕ್ಕದಲ್ಲಿ ತಾಲೂಕ್ ಮಟ್ಟಕ್ಕೆ ಹೋಗ್ಬಿಟ್ಟು ಸೋತ್ಕೊಂಡ್ಬಿಟ್ಟಿದೀವಿ ಗೊತ್ತಾ? ಎಷ್ಟು ಅವಮಾನ ಆಯ್ತು, ಸೋತ್ ಹೋಗ್ಬಿಟ್ಟಿದೀವಿ. ಪಾಪ ನಮ್ ಮೇಷ್ಟ್ರು, PT ಮೇಷ್ಟ್ರು ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಎಲ್ಲ ಮಾಡ್ಸಿದ್ರು ನಮ್ಗೆ. ಪಾಪ ನಮ್ ಮೇಷ್ಟ್ರಿಗೆ ಒಂಥರ ಅವಮಾನ ಆಗೋಯ್ತು. ಈ ಸಲ ತಾಲೂಕ್ ಮಟ್ಟಕ್ಕಿಂತ ಜಿಲ್ಲಾ ಮಟ್ಟದವರೆಗೂ ಜಾಸ್ತಿ ಹೋಗ್ಬೇಕು ನಾವು. ಗೆದ್ದೆ ಗೆಲ್ತೀನಿ ಈ ಸಲ ಅಂತೂ ನಾನು ಬಿಡಲ್ಲ ಕಣ್ತತ. ಖೋಖೋನಲ್ಲಿ ನಾನು ಔಟೇ ಆಗಲ್ ಕಣ್ತತೋ, ಹಂಗ ಆಟ ಆಡ್ತೀನಿ ಎಲ್ಲಾರ್ಗು. ಹೆಂಗಾದ್ರೂ ನೀ ಯಾಮರ್ಸ್ಬಿಟ್ಟು ನನ್ಗೆ ಹಿಡಿಯಕ್ಕೆ ಆಗಲ್ ಕಣ್ತತ. ಅಷ್ಟು ಯಾಮರ್ಸ್ತೀನಿ
ಗೊತ್ತಾ ನಾನು ಹಂಗ ಆಟ ಆಡ್ತೀನಿ ನಾನು. ಏನಪ್ಪ ಸರಿ ಕಣ ಆಯ್ತು ಹೇಳು. ಆಟ ಆಡು ಚೆನ್ನಾಗೆ, ಬೇಡ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಹೊಟ್ಟೆ ತುಂಬಾ ಊಟ ಮಾಡ್ಬೇಕು, ಓದೋದ್ರ ಕಡೆನೂ ಗಮನ ಕೊಡ್ಬೇಕು. ಬರೀ ಆಟ ಆಟ ಅನ್ಕೊಂಡು ಇರಬಾರ್ದು. ಹೆಂಗ? ವಾ ವಾ ಕರ್ಕೊಂಡ್ ತಾತ ಆಯ್ತು. ನನ್ನ ಮಗ ಚಂದು ಬರ್ಲಿಲ್ವಲ್ ತಾತ ಈ ತಾತ ಆದ್ರೂನು ದಿನಾಲೂನು ಅವನು ಬಂದ್ಬಿಟ್ಟು ನನಗ್ ಕಾಯ್ತಿದ್ದ. ನಾನು ಇವತ್ತಲ್ಲೇ ಮಕ ತಕೊಂಡೆಲ್ಲ ರೆಡಿ ಆಗಿ ತಿಂಡಿ ತಿನ್ಕೊಂಡು ಅವನಿಗೆ ಕಾಯ್ತಿದ್ದೀನಿ. ಅವ್ನು ಬರ್ಲೇ ಇಲ್ಲ ತಾತ, ಅದ್ ಯಾಕೋ ಗೊತ್ತಿಲ್ಲ ಈ ತಾತ ಆದ್ರು. ಅವ್ನ್ ಚಂದು ಹೋಗ್ತಿದ್ದ ಅನ್ಸುತ್ತಲ್ಲ, ಅಲ್ಲಿ ದಾರಿ ಮಧ್ಯಕ್ಕೆ ಸಿಕ್ತಾ ನನ್ಗೆ. ಏನ್ ಬಿಟ್ಕಿಟ್ ಹೋದ್ನ ಏನೋ ಅವನು. ನೀನು ಹೋಗು, ಅವ್ನು ಬಂದ್ರೆ ಬೇಕಾದ್ರೆ ನಾನು ಹೇಳ್ ಕಳಿಸ್ತೀನಿ. ಸ್ಕೂಲಿಗೆ ಒತ್ತಾಗ್ಬಿಡುತ್ತೆ ಪ್ರೇಯರಿಗೆ, ಮತ್ತೆ ಮೇಷ್ಟ್ರು ಬೈತಾರೆ. ಹೋಗು ನೀನು ಇವಾಗ. ಹೌದೇನ್ ತಾತ? ಅಲ್ಲೇ ಹೋಗ್ಬಿಟ್ಟ ಅವನು. ನೋಡ್ತಾತ ನಾನು ಈಟತ್ತರ್ಗು ಅವನು ಕಾಯ್ ಕಡಿದೀನಿ. ಚಂದು ಅವಾಗ ಬರ್ತಾನೆ ಇವಾಗ ಬರ್ತಾನಂತ ನೋಡಿ ಎಂತ ಮೋಸ ಮಾಡಿದಾನ ಅವನು. ನನಗೆ ಬಿಟ್ಟು ಹೋಗಿದ್ದಾನಲ್ಲ ತಾತ. ಸರಿ ಕಡೆ ಆಯ್ತು ಬಿಡ್ತಾತ, ಹೋಗ್ತೀನಿ. ಅವ್ನು ಬರ್ಲಿ, ಅವ್ನು ಸಿಗ್ಲಿ, ಅವನಿಗೆ ಐತೆ ತಡಿ, ಅವನಿಗೆ ಮಾಡ್ತೀನಿ. ಯಪ್ಪ ಯಪ್ಪ ಯಪ್ಪ, ನಮ್ಮ ಹುಡುಗ ಹೋಗೋವರೆಗೂ ಅಂತೂ ನನ್ಗಂತೂ ತಲೆ ಕೆಟ್ಟ ಹೋಗ್ಬಿಡುತ್ತೆ ಹಂಗೇನೇನೆ. ಹಂಗೆ ಅದಂತೆ ಇದಂತೆ ಅದ್ ಕೇಳೋದು ಇದ್ ಕೇಳೋದು. ಇಂಗ್ಲಿಷ್ ನೋಡ್ರಿ, ಇಂಗ್ಲಿಷ್ ಹೆಂಗ್ ಮಾತಾಡ್ತಾನಂತ ನನ್ನ ಮೊಮ್ಮಗ. ಬಲು ಬುದ್ಧಿವಂತ ಕಣ್ರಪ್ಪ, ಬಲು ಚಾಣಕ್ಯ ನನ್ನ ಮಗ. ಏನ್ ಮಾಡ್ತೀರಾ? ಆದ್ರೆ ಒಂದ್ ಈಟೇ ಈಟ್ ತರ್ಲೆ. ಆ ತರ್ಲೆ ಬುಡ್ಡಿ ಒಂದು ಬಿಟ್ಬಿಟ್ರೆ ನನ್ನ ಮೊಮ್ಮಗ ಮಾತ್ರ ಅವನು ಮುಂದೆ ಮಾತ್ರ ದೊಡ್ಡ ಕೆಲ್ಸಕ್ಕೆ ಹೋಗ್ತಾನೆ. ನನಗ್ ಗೊತ್ತೇ ಐತೆ ನನ್ನ ಮೊಮ್ಮಗ ಮಾತ್ರ ಅವನಿಗಿರೋ ಬುದ್ಧಿವಂತಿಕೆಗೆ ಒಳ್ಳೆ ಕೆಲಸ ಸೇರ್ಕೊಂಡ್ಬಿಡ್ತಾನೆ. ಆದ್ರೆ ಮಕ್ಳುಗಳಿಗೆ ನಾವು ಜೋಪಾನ ಮಾಡ್ತಿರ್ಬೇಕು. ಮೊಬೈಲು ಅವೆಲ್ಲದನ್ನು ಒಂದ್ ಸ್ವಲ್ಪ ಗಮನ ಕಡಿಮೆ ಮಾಡಿಸ್ಬೇಕು. ಬುಕ್ಕಿನ ಕಡೆ, ಓದೋದ್ರ ಕಡೆ, ಬರೆಯೋದ್ರ ಕಡೆ ಅವ್ರ ಕಡೆ ಗಮನ ಕೊಡಿಸ್ಬೇಕು. ಒಳ್ಳೊಳ್ಳೆ ಬುಕ್ ಓದೋದು ಕೇಳ್ಬೇಕು. ಹಂಗೆಲ್ಲ ಹೇಳಿದಾಗ ಮಕ್ಳುಗಳು ಅವ್ರಿಸಿಂದ ಅವ್ರೇನೇನೋ ಬುದ್ಧಿ ಕಲಿತಾರೆ. ಏನಂದ್ರೆ ಅವು ಗೊತ್ತಾಗಲ್ಲ. ಏನ್ ಮಾಡ್ಬೇಕು, ತಪ್ಪು ಯಾವ್ದು ಸರಿ ಯಾವ್ದು ಗೊತ್ತಾಗಲ್ಲ. ಅದನ್ನ ಅರ್ಥ ಮಾಡಿಸಿ ಓದ್ಸೋದು ಬರೆಸೋದು ನಮ್ ಕರ್ತವ್ಯ ಆಗಿರುತ್ತೆ. ಅದನ್ನ ಮಾಡಿಸ್ಬೇಕು. ಆದ್ರೂ ನನ್ನ ಮೊಮ್ಮಗ ಈಟೇ ಇಟ್ಟಿದ್ದ. ಹಾಲು ಕುಡಿತಿದ್ದಾಗ, ಚಿಕ್ಕವನಿದ್ದಾಗ, 1 ವರ್ಷದ ಮಗ ಇದ್ದಾಗ, ಈಗ ನೋಡಿ ಎಷ್ಟೊದ್ದ ಬೆಳೆದ್ಬಿಟ್ಟ. ಅಲ್ಲಿ 6ನೇ ಕ್ಲಾಸು, ಮುಂದಿನ ವರ್ಷ ಅಲ್ಲೇ 7ನೇ ಕ್ಲಾಸು, ಇನ್ನೊಂದ್ 3 ವರ್ಷ ಬಿಟ್ರೆ 3-4 ವರ್ಷ ಬಿಟ್ರೆ ಅಲ್ಲೇ ಕಾಲೇಜ್ ಹುಡುಗ ನನ್ನ ಮೊಮ್ಮಗ. ಅಬ್ಬಬ್ಬಬ್ಬಾ, ಹೆಂಗ ಬೆಳಿತಿದ್ದಾರೆ ಮಕ್ಳು. ಬೆಳಿಲಿ. ನನಗೂ ನೋಡಿ ಈಗ ಬೆಳಿತಿದ್ದದ್ ನೋಡ್ಬಿಟ್ಟು ನನ್ನ ಮೊಮ್ಮಗ ಖುಷಿ ಆಗುತ್ತೆ. ಹಂಗೆ ಅವನು ಚೆನ್ನಾಗಿ ಮಾರ್ಕ್ಸ್ ತೆಗ್ದು ಒಳ್ಳೆ ಬುದ್ಧಿವಂತ ಆದ್ರೆ ಇನ್ನೂ ಖುಷಿನೇ ನನಗೆ, ಇನ್ನೂ ಒಂಥರ ನೆಮ್ಮದಿನೇ. ಇವಜ್ಜಿ ಏನ್ ಮಾಡ್ತಿದ್ದಾಳೆ ಏನಪ್ಪ? ಈಟಾದ್ರೂ ಆಚೆ ಕಡೆನೆ ಬರ್ಲಿಲ್ಲ. ನಮ್ಮ ಹುಡುಗ ಬಂದಲ್ಲೇ 1/4 ಗಂಟೆ ಮೇಲಾಯ್ತು. ಇವನು ಸಣ್ಣವನು ಈ ಎಷ್ಟೊತ್ತಂತ ಕೂಕಣ ನೀವು ಅಜ್ಜಿಗೆ. ಅವಾಗ ನಾನು ಕೂಗಿ ಕೂಗಿ ನನಗೂ ಸಾಕಾಗೋಯ್ತು ಅತ್ಲಾಗೆ. ನಾನ್ ನೋಡೋವರೆಗೂ ನೋಡ್ತೀನಿ. ಹೋಗ್ಬಿಟ್ಟು ಅಕ್ಕಪಕ್ಕದವ್ರಿಗೆ ಎಲ್ಲಾರ್ಗು ಹಂಚ್ ಬಂದ್ಬಿಡ್ತೀನಿ ಇವಾಗ. ಅವಾಗ ಗೊತ್ತಾಗುತ್ತೆ ಅಜ್ಜಿಗೆ. ಬಾರಿ ಆಚೆ ಕಡೆ ಅಂದ್ರೆ ಬರಲ್ಲ. ಅದೇನ್ ಮಾಡ್ತಿದ್ದಾಳೆ ಏನಪ್ಪ ಅತ್ಲಾಗಿ. ಬೆಳಿಗ್ಗೆ ನನಗೆ ಆ ಹುಡುಗಿ ಸರೋಜಮ್ಮ ಅಡಿಗೆ ಎಲ್ಲ ಮಾಡಿದಾಳೆ, ಬಸ್ಸಾರೆಲ್ಲ ಮಾಡಿ ರೆಡಿ ಮಾಡಿದಾಳೆ. ಇವಳು ಇನ್ನೇನ್ ಮಾಡ್ತಿರ್ಬೇಕು ಒಳಿಕೆ? ಅದ್ ಎಂತ ಕೆಲ್ಸ ಇರ್ಬೇಕು? ಈಟೊತ್ತಿಂದ ಕೂಕೊಂಡ್ರದು ಆಚೆ ಕಡೆ ಬರ್ದಲ್ಲೇ ಇರೋದು. ಅದೇನ್ ಕೆಲ್ಸ ಮಾಡ್ತೀರ ನನ್ನ ನೀವಳಿಗೆ? ಇವಳ ಏನೇ ಬಂದೇನೆ ಒಳಿಕೆ. ಬಾರ ಇಲ್ಲೇ. ಯಾಕಜವ್ ಯಾಕೆ ಏನಾಯ್ತದ ಹಿಂಗ್ ಕಿರ್ಚಾಡ್ತಿದ್ಯಾ? ಮಕ ತಕೊಂಡ್ ಬಂದ ಬಾ. ಆ ಹುಡುಗಿಗೆ ಹೇಳ್ತೀನಿ, ಬಸ್ಸಾರು ಮುದ್ದೆ ಹಾಕೊಂಬಂದ್ ಕೊಡ್ತಾಳೆ, ಊಟ ಮಾಡಿ ಬಾ. ಸ್ಕೂಲ್ನ ಬಿಟ್ಕೊಂಡು ಹೋಗು ತೋಟದತ್ರ. ಅದ್ಯಾಕೆ ಇಷ್ಟೊತ್ತು ತಡ ಮಾಡ್ಕೊಂಬಂದೆ? ನೀನ್ ತೋಟದತ್ರ ಹೋಗ್ಬಿಟ್ಟು ಹೊಲತ್ತಾವೆಲ್ಲ ನೋಡ್ಕೊಂಡ್ ಬರ್ತೀನಿ ಅಂದದ್ದು. ಬಾ ಕಣೆ, ಅವಾಗ್ಲಿ ನಾನು ಕೂಕಣ್ತಿದ್ದೀನಿ. ನೀನ್ ಏನೇ ಮಾಡ್ತಿದ್ಯಾ ನೀನು? ಯಾಕೆ ಕೂಗ್ ಕರೆದ ತಕ್ಷಣ ಬರಕ್ಕಾಗಲ್ವೇನೆ? ಏನ್ ಮಾಡೋಣ, ಒಂದ್ ಸ್ವಲ್ಪ ನೆನ್ನೆ ಮಿಲ್ಲಿಗೆ ತಗೊಂಡ್ ಹೋಗಿದ್ನಲ್ಲ ಆ ಹುಡ್ಗ, ರಾಗಿ ಸೆಟ್ ಮಾಡಿಸ್ಕೊಂಬಂದಿದ್ದ. ಅದನ್ನೆಲ್ಲ ಒಂದ್ ಸ್ವಲ್ಪ ಜರಡಿ ಹಿಡಿತಿದ್ದೆ. ಇನ್ನೇನಿಲ್ಲ ಬಾ. ಆ ಹುಡುಗಿ ಸರೋಜಮ್ಮ ಏನೇನಂತ ಮಾಡ್ತಾಳೆ ಹೇಳು ಒಬ್ಳೆ. ನಾನು ಕೈಲಾಗಿದ್ದಷ್ಟು ಮಾಡ್ಕೊಡ್ತೀನಿ ಅದು ಇದು ಕೆಲ್ಸನ. ಆ ರಾಗಿ ಹಸಿಟ್ಟಿಂದ ಕೈಯೆಲ್ಲ ಇದಾಗಿತ್ತು ನೋಡು, ಅವೆಲ್ಲ ತೊಳ್ಕೊಂಬರಷ್ಟಲ್ಲಿ ಒಂದ್ ಸ್ವಲ್ಪ ಒತ್ತಾಯ್ತು. ಇರ್ಲಿ, ನೀನ್ ಯಾಕೆ ಇಷ್ಟೊಂದು ತಡ ಮಾಡ್ಕೊಂಬಂದೆ? ಹೊಲತಾ ಹೋಗ್ ಬರ್ತೀನಿ ಅಂತ ಹೇಳಿದ್ದು. ಕೈಲಿ ಬೇರೆ ಏನೋ ಕವರಲ್ಲಿ ಬೇರೆ ತಗೊಂಬಂದಿದ್ಯಾ? ಏನಂದ್ರೆ ಅದು ಕವರಲ್ಲಿ ಇಟ್ಕೊಂಬಂದಿರೋರು ಏನ್ ತರಕಾರಿ ತಗೊಂಬಂದೆ ಅನ್ನು? ಇಲ್ಲ, ಬೆಳಿಗ್ಗೆ ಮಂತಾವ ನೀನ್ ಆ ಕಡೆ ಹೋದಾದ್ಮೇಲೆ ಅವ್ರು ತರಕಾರಿಯವ್ರು ಬಂದಿದ್ರು. ಎಲ್ಲಾ ತರಕಾರಿ ನಾನು ತಗೊಂಡಿದ್ದೀನಿ. ಉಳ್ಳಿ ಚೆಟ್ಟು, ಟೊಮೆಟೊ, ಕ್ಯಾರೆಟ್, ಬೀಟ್ರೋಟು, ಬೆಂಡೆಕಾಯಿ ಇವೆಲ್ಲ ತಗೊಂಡಪ್ಪ. 200 ರೂಪಾಯಿಂದು. ತಿರ್ಗಾ ನೀನೇನು ತಗೊಂಬರಕ್ ಹೋದೆ ನೀನು? ಅಲ್ಕಣೆ, ನಾನೇನು ತರಕಾರಿ ತಗೊಂಬರನ? ನಾನ್ ಯಾವತ್ತಾದ್ರೂ ತರಕಾರಿ ತಗೊಂಬಂದಿನ? ಇಲ್ಲೆಲ್ಲ ಯಾವತ್ತೂ ತಗೊಂಬರಲ್ಲ. ಏನಿದ್ರು ತಗೊಂಬರದಿದ್ರೆ ಸಂತೆಗಿಂತೆಗೆ ಹೋದಾಗ ಬೇಕಾದ್ರೆ ಇಟ್ಕೊಂಬರ್ತೀನಿ ನೋಡಮ್ಮ, ಅಷ್ಟೇ. ಏನಿಲ್ಲ, ತರಕಾರಿ ಏನಲ್ಲ, ಇದಿಟ್ಟು ತಗೊಂಬಂದಿನ ಕಣೆ. ಇದು ಅಣಬೆ ಸಿಕ್ಕೈತ್ ಕಣೆ. ನಮ್ಮ ಹೊಲದ ಹತ್ರ ಹೋಗಿದ್ದೆ ನಾನು, ಶಂಕರಪ್ಪ ಇತ್ಲಾಗಿಂದ ಹೋದು ನೋಡು. ಅಲ್ಲಿ ಅಣಬೆ ನಮ್ದು ಹೊಲದಲ್ಲೇನೆ ಆ ಬದಿ ಮೇಲೆ ಸಿಕ್ಕಾಬಿಟ್ಟೆ ಅಣಬೆ ಬಿದ್ದು ಇದ್ದು. ಎಲ್ಲ ಬಿಟ್ಟಿದ್ವು. ಹಂಗಾಗಿ ಕವರ್ನಲ್ಲಿ ಕಿತ್ಕೊಂಬಂದೆ ನೋಡು. ಬಲು ಚೆನ್ನಾಗೈತೆ. ತಗ, ಅಣಬೆದು ಏನ್ ಸಾಂಬಾರ್ ಮಾಡ್ತೀಯ ಏನ್ ಮಾಡ್ತೀಯ ತಗ. ಬಲು ಚೆನ್ನಾಗಿರುತ್ತೆ. ಏನು ಮಾಡಕ್ ಹೋಗ್ಬೇಡ.
ಸಾಂಬಾರೇ ಮಾಡು. ಚೆನ್ನಾಗಿ ಸಾಂಬಾರ್ ಮಾಡ್ಬಿಟ್ಟು ಬಿಸಿ ಬಿಸಿ ಮುದ್ದೆ ಮಾಡ್ಬಿಡು. 2 ಟೈಮ್ ಮಧ್ಯಾಹ್ನ ಸಂಜೆ ಅದೇ ಸಾಂಬಾರಿಂದ ಹೊಟ್ಟೆ ತುಂಬಾ ಊಟ ಮಾಡೋಣ. ಕಣಜ ಅಣಬೆ ಕಿತ್ಕೊಂಬಂದೆ ನಾನು. ಹಾ ಎಲ್ಲಿ ನಮ್ಮ ಹೊಲ್ದ ಹತ್ರ ಸಿಕ್ಕಿವ? ಪರವಾಗಿಲ್ಲ ಕಣಜು. ಹಾ ಬಲು ದಿವಸ ಆಗಿತ್ತು. ಅಯ್ಯೋ ಅಯ್ಯೋ ಅಯ್ಯೋ, ಅಣಬೆ ಸಾಂಬಾರಿಂದ ಊಟ ಮಾಡಿ ಬಲು ದಿವಸ ಅಂದ್ರೆ 1 ವರ್ಷದ ಮೇಲೆ ಆಗೈತ್ ಕಣಿ ಹೇಳು. ಹೋದ ವರ್ಷ ತಿಂದಿದ್ದು ಇನ್ನೇನು. ಹಾ ತಗೊಂಬಾರಜ ಮೊದ್ಲು. ಬೆಳಿಗ್ಗೆನೇ ಎದ್ದಡ್ಕಲೇನ ಹೋಗಿದ್ರೆ ಬಸ್ ಸಾರು ಮಾಡಿದ್ರೆ ಅಣಬೆ ಸಾಂಬಾರೇ ಮಾಡ್ತಿರಲ್ವಾ? ಹಾ ತಗೊಂಬ. ಹೆಂಗ ಉತ್ತಮ ಆಯ್ತು ಇವಾಗ. ಏನೋ ಒಂದು ಬೆಳಿಗ್ಗೆ ಆದ್ರೇನು ಇವಾಗ್ಲಾದ್ರೇನು ಹೆಂಗ ಸಿಕ್ಕಾಯ್ತಲ್ಲ ಅಪರೂಪದ ಅಣಬೆ. ತಗೊಂಬ ಇಲ್ಲಿ ಸಾಂಬಾರ್ ಮಾಡ್ತೀನಿ. ತೊಳೆದು ಚೆನ್ನಾಗಿ ತೊಳೆದು ಸಾಂಬಾರ್ ಮಾಡ್ತೀನಿ ಕಣೆ. ನಾನಿವಾಗ ಬಸ್ಸಾರಿಂದಾನೆ ಊಟ ಮಾಡ್ಕೊಂಡು ಮುದ್ದೆ ಮಾಡಿದ್ಯಲ್ಲ, ಇನ್ನೇನು ಊಟ ಮಾಡ್ಕೊಂಡು ಹಸ್ಗಳನ್ನ ಬಿಡ್ಕೊಂಡು ತೋಟತಾ ಹೋಗ್ತೀನಿ. ನೀನ್ ಇನ್ನೇನು ಮಧ್ಯಾಹ್ನಕ್ಕೆ ಸಾಂಬಾರ್ ಮಾಡ್ಬಿಡು. ಮಧ್ಯಾಹ್ನ ಒಂದ್ 2-3 ಗಂಟೆಗೆ ಬಂದ್ಬಿಡ್ತೀನಿ. ಹಾ ಬಿಸಿ ಬಿಸಿ ಮುದ್ದೆ ಮಾಡು. ಅಣಬೆ ಸಾಂಬಾರಿಂದ ಊಟ ಮಾಡಿದ್ರೆ ಆಗುತ್ತೆ ಇಬ್ರಾಳನು. ಹಂಗೆ ಆ ಹುಡುಗ ಕುಮಾರಣ್ಣಂಗೂ ಬಲು ಇಷ್ಟ ಅಣಬೆ ಸಾರು ಅಂದ್ರೆ. ಅಮ್ಮಣ್ಣಿ ಸರೋಜಮ್ಮ ಏನ್ ಊಟ ಮಾಡ್ತಾಳೋ ಮಾಡಲ್ಲ ನನಗ್ ಗೊತ್ತಿಲ್ಲ. ಅಣಬೆ ಸಾಂಬಾರ್ದು ಅವಳು ಊಟ ಮಾಡ್ತಾಳೆ. ಒಂದ್ ಸ್ವಲ್ಪ ನೋಡಿ ಆ ಅಮ್ಮನಿಗೆ ಚೆನ್ನಾಗ್ ಮಾಡಕ್ ಬರಲ್ಲ ಪಾಪ ಅಣಬೆ ಸಾಂಬಾರು. ಮತ್ತೆ ಬೇಜಾರ್ ಮಾಡ್ಕೊಂಡವಳು. ನೀನೇ ಒಂದ್ ಸ್ವಲ್ಪ ಖಾರ ಎಲ್ಲ ತೆಗ್ದು ಚೆನ್ನಾಗಿ ನೀನೇ ಮಾಡು ಅಣಬೆ ಸಾಂಬಾರ್ನ. ಆ ಹುಡುಗಿ ಮೇಲೆ ಬಿಡಕ್ ಹೋಗ್ಬೇಡ. ಮುದ್ದೆ ಅನ್ನ ಬೇಕಾರೆ ಆ ಹುಡುಗಿ ಮಾಡ್ತಾಳೆ, ಸಾಂಬಾರ್ ನೀನೇ ಮಾಡೇ. ಸರಿ ಕಣ, ಆಯ್ತು ಹೇಳಜ, ಮಾಡನಂತೆ, ಅದಕ್ಕೇನಂತೆ. ಹುಳಪಳ ಇದ್ದಾತು ಮತ್ತೆ ಅಣಬೇಲಿ. ನೋಡಿ ಚೆನ್ನಾಗೆಲ್ಲ ತೊಳೆದು ನೀರಲ್ಲಿ ನೆನಾಕ್ಬಿಟ್ಟು ಅಮ್ಮಿಕಿಂದ ಸಾಂಬಾರ್ ಮಾಡು ಚೆನ್ನಾಗಿ. ಮತ್ತೆ ಕಣ್ ಕಾಣಲ್ಲ ಅಂತ ಮತ್ತೆ ಹೆಂಗ್ ಬೇಕಂಗ್ ಮಾಡ್ಬಿಟ್ಟಿಯ ಮತ್ತೆ. ಒಂದ್ ಸ್ವಲ್ಪ ರುಚಿಯಾಗಿ ಮಾಡು. ಮಾಡದ್ ಗೊತ್ತೈತೆ, ಸುಮ್ಮಕ್ ತಗೊಂಬಾರಜ ಇಲ್ಲಿ. ಚೆನ್ನಾಗ್ ಮಾಡು, ಅದ್ ಮಾಡು ಇದ್ ಮಾಡು ಅಂತ ಹೇಳ್ಬೇಡ. ನನ್ಗೆ ಗೊತ್ತಿರುವ ಹಂಗಾರೆ ಹೆಂಗ್ ಮಾಡೋದಂತ. ಸುಮ್ಮಕ್ ತಗೊಂಬ ಇಲ್ಲಿ. ಬೇಕ ಮಕ್ಕ ತಕೊಂಬ. ಊಟಕ್ಕೆ ಇಟ್ಕೊಂಬರ್ತೀನಿ, ಊಟ ಮಾಡು ನೀನು. ಹೋಗೆ ಒಳ ಬಿಸ್ಲಲ್ಲಿ ಬೇರೆ ಹೊಲದ್ ತಬ ತೋಟ ತಾವೆಲ್ಲ ತಿರ್ಗಾಡ್ಕೊಂಡ್ ಬಂದಿದ್ದಕ್ಕೂ ಅದಕ್ಕೂ ಒಟ್ಟಸ್ತಂಗ ಆಗ್ಬಿಟ್ಟೈತ್ ಕಡೆ. ಹೋಗ್ ಬೇಗ ಹಾಕಂಬ. ಊಟ ಹಾಕೊಂಬಂದೆ, ಕುಡಿಯಕ್ಕೆ ನೀರೇ ತಗೊಂಬಂದಿಲ್ವಲ್ಲ ನೀನು. ಹೋಗತ್ಲಾಗಿ ನೀನ್ ಅರ್ಧಂಬರ್ಧ ಊಟ ಹಾಕೋದಿಕ್ಕೆ ಕಣಮ್ಮ ನನಗ್ ಬೇಜಾರಾಗದು. ಇಲ್ಲ ಕಣಜ, ನಾನು ಕಾರಕ್ ತೆಗಿಯ ರೆಡಿ ಇದ್ರಲ್ಲಿ ಅರ್ಜೆಂಟ್ ಅಲ್ಲಿ ನಾನು ಬರ್ತು ಬಿಟ್ಟೆ ಕಣಿ ಹೇಳು. ತಡಿ, ಹೋಗಿ ನೀರ್ ತುಂಬ್ಕೊಂಬಂದ್ ಕೊಡ್ತೀನಿ. ಬೇಡ ಕಂಡ್ಬಿಡು. ನಾನೇ ಹೋಗಿ ಎತ್ಕೊಂಡ್ ನೀರ್ ಕುಡಿತೀನಿ. ಹೋಗಿ ತುಂಬ್ಕೊಂಬಂದು ಇನ್ನೇನು ಮಾಡೋಣ. ನಿನ್ ಕೈಲಿ ಆಗಲ್ಲ ಏನಿಲ್ಲ. ಒಂದ್ಸಲಿ ಕೂತ್ಕೊಂಡ್ಬಿಟ್ರೆ ತಿರ್ಗಾ ಎದಳಕ್ ಆಗಲ್ಲ ಏನಿಲ್ಲ. ಬೇಡ ಸುಮ್ನಿರು. ಅಲ್ ಕಣೆ, ಸರೋದಮ್ಮ ಎತ್ಲಾಗ ಹೋದ್ಲೆ ಕಾಣ್ತಾನೆ ಇಲ್ಲವು. ಅಲ್ಲೇ ನಾನು ಈಟೊತ್ತಾಯ್ತು ಬಂದು ಎತ್ಲಾಗ ಹೋದ್ಲು ಕಾಣ್ತಾನೆ ಇಲ್ಲ. ಏನ್ ಬಟ್ಟೆ ತೊಳಿತಿದ್ದಾಳೇನೆ? ಏನ ಕಣಜ, ಆಗ್ಲೇ ಅಡ್ಗೆ ಎಲ್ಲ ಮಾಡಿ ರೆಡಿ ಮಾಡ್ಕೊಂಡು ಕುಂತಿದ್ದು. ನಾನು ಅವಳು ಇಬ್ರಾಳಗನು ಕುಂತಿದ್ದು. ಯಾರೋ ಪಾತ್ರೆ ಮಾರೋರು ಬಂದ್ರು. ಹೋಗಿ ಪಾತ್ರೆ 1-2 ಪಾತ್ರೆ ಬೇಕತ್ತೆ, ಹೋಗಿ ತಗೊಂಬರ್ತೀನಿ, ಮುದ್ದೆ ಮಾಡೋದಕ್ಕೆ ಪಾತ್ರೆಗಳಿಲ್ಲ ಅಂತ ಹೇಳ್ತಿದ್ವು. ಸರಿ ಕಣ, ಆಯ್ತು ಹೋಗಿ ಬರಮ್ಮ, ನೋಡಿ ಚೆನ್ನಾಗಿದ್ರೆ ತಗೊಂಬ ಅಂತ ಹೇಳ್ ಕಳಿಸ್ತೆ. ಈಟತ್ತಾದ್ರೂ ಬರ್ಲಿಲ್ಲಪ್ಪ. ಅದೇನ್ ತಗೊಂಬಂದ್ಲು ಏನ್ ಹಂಗೆ ಬಿಟ್ಟು ಬಂದ್ಲು ಒಂದು ಗೊತ್ತಿಲ್ಲ. ಕೇಳಂತಡಿ ಬರ್ಲಿ. ಮಗಳ ಅತ್ತೆ, ಏನತ್ತೆ ಎಲ್ಲ ಈಗ ಕಾರ್ಯಕ್ಕೆಲ್ಲ ತಕ್ಕಂಡ್ ಕುಂತಿದ್ಯಾ? ಯಾಕೆ ಏನಾಯ್ತತೆ? ಮಾಮ ಏನು ಮಟನ್ ಗಿಟನ್ ಏನಾರು ಕಟ್ ಮಾಡಿಸ್ಕೊಂಬಂದ್ರ ಏನು? ಇಷ್ಟು ಬಿರಿನೇನೆ ಏನ್ ಕೋಳಿ ಗಿಳಿ ಕಟ್ ಮಾಡಿಸ್ಕೊಂಬಂದಿರ ಮಾಮ? ಏನಿಲ್ ಕಡೆ ಅಮ್ಮ, ನೀ ಬಾ. ಅದ್ ಸರಿ ರೀ, ಅದ್ ಅಮ್ಮಕ್ಕಿಂದ ಹೇಳ್ತೀನಿ ನಾನು. ಅಲ್ಲ ಕಣಮ್ಮ, ನೀನು ಪಾತ್ರೆ ತಗೊಂಬರ್ತೀನಂತ ಹೋದವಳು ತಗೊಂಬರ್ಲಿಲ್ವೇನಮ್ಮ? ಬರೀ ಕೈಯಲ್ಲಿ ಬರ್ತಿದ್ಯಾ? ಯಾಕೆ ತಗೊಂಬರ್ಲಿಲ್ವಾ? ಏನ್ ದುಡ್ಡು ಐತೋ ಇರಲ್ವೋ? ದುಡ್ಡು ಕೇಳಿದ್ರೆ ನಾನು ಕೊಡ್ತಿರ್ಲಿಲ್ವೇನೆ ಅಮ್ಮಣ್ಣಿ? ಅದೆಂತ ಪಾತ್ರೆ ಬೇಕಿತ್ತ ಹೋಗಿ ತಗೊಂಬರ್ದರೆ ಹಂಗೆ ಬಂದಿದ್ಯಾ ಬರೇ ಕೈಲಿ? ನಿಲ್ಕಣತೆ. ಏನಂದ್ರೆ ಬಂದಿದ್ರು ಪಾತ್ರೆನವ್ರು. ಯಾಕ ಕ್ವಾಲಿಟಿ ಒಂದ್ ಸ್ವಲ್ಪ ಕಡಿಮೆ ಇಟ್ಕಣತೆ. ಮುದ್ದೆ ಮಾಡೋದಕ್ಕೆ ಒಂದ್ ಸ್ವಲ್ಪ ತಳ ದಪ್ತಿರೋದು ಅಂತ ಬೇಕು. ಬಾಳ ದಿವಸ ವರ್ಷ ಎಲ್ಲ ಬಾಳಕೆ ಬರ್ಬೇಕು ನೋಡ್ರಿ. ಅದಕ್ಕೆ ಚೆನ್ನಾಗಿರೋದ್ ಬೇಕಿತ್ತು. ಅದ್ ಯಾಕ ಚೆನ್ನಾಗಿರಲ್ಲ, ಅದಕ್ಕತ್ಲಾಗಿ ನೆಕ್ಸ್ಟ್ ಮುಂದಿನ ಸಲ ಏನಾರು ಗಿಪ್ಟೂರಿಗೆ ಹೋದ್ರೆ ಅಲ್ಲಿ ನಾನೇ ತಗೊಂಬಂದ್ರೆ ಆಗುತ್ತಂತ ನಾನು ನೀವು ಹೋಗಿ ಒಂದ್ ದಿವಸ ನೋಡಿ ತಗೊಂಬರೋಣಂತೆ. ಸುಮ್ನಿರ್ರಿ, ಪಾತ್ರೆ ಅಂಗಡಿಗೆ ಹೋಗ್ಬಿಟ್ಟು ಚೆನ್ನಾಗಿರೋ ಪಾತ್ರೆ ತಗೊಂಬರೋಣಂತೆ ಅಂತ ಸುಮ್ನೆ ಬಂದೆ ಕಣತೆ. ಆಯ್ತು ಬಿಡಮ್ಮ, ಇನ್ನೇನ್ ಮಾಡಕ್ಕಾಗುತ್ತೆ. ಮುಂದಿನ ವಾರ ಇನ್ನೇನ್ ಕಿಪ್ಟೂರಿಗೆ ಹೋಗೋಣ ಅಂತ ಹೇಳ್ತಿದ್ದಲ್ಲ, ಹೋಗಿ ತಗೊಂಬಂದ್ರೆ ಆಗುತ್ ಬಿಡು. ಪಾತ್ರೆ ಅಂಗಡಿಗೂ ಹೋಗಿ ಇಲ್ಲಿ ಕಣತೆ. ಇವಾಗ ಕಾರ್ಯಕ್ಕೆಲ್ಲ ನೀನ್ ರೆಡಿ ಮಾಡ್ತಿದ್ಯಲ್ಲ, ಏನು ಕತೆ? ಏನಿಲ್ ಕಣಮ್ಮ, ನಿಮ್ ಮಾಮ ಹೊಲ್ತಾ ಹೋಗಿತ್ತಲ್ಲ ಆಗ್ಲೇ. ಆ ಶಂಕರಾಜ ಕರ್ಕೊಂಡು ಹೋಯ್ತಲ್ಲ ಹೊಲತಾ ಹೋಗ್ ಬಾರ್ಲಾ ಅಂತ ಹೋಗಿತ್ತಲ್ಲ. ಅವಾಗ ನಮ್ದು ಹೊಲ್ದ ಹತ್ರ ಅಣಬೆ ಸಿಕ್ಕಿತ್ತಂತೆ ನಿಮ್ ಮಾಮಂಗೆ. ನಾಟಿ ಅಣಬೆ ಬಲು ಚೆನ್ನಾಗಿತ್ತು. ಒಂದ್ ಕವರ್ ಏನೋ ಸಿಕ್ಕಿತ್ತಂತೆ. ಅದ್ರಲ್ಲಿ ಒಂದ್ ಅರ್ಧ ಕವರಿ ಗೌಡ್ರಿಗೆ, ಗಂಗಣ್ಣಂಗೆ, ಶಂಕರಾಜಂಗೆಲ್ಲ ಕೊಟ್ಟು ಒಂದ್ ಈಟು ನೋಡಿದ್ವಿ ತಟ್ಟೆಲಿ ಇಟ್ಟಿದ್ದೇನಲ್ಲ, ಅಷ್ಟ್ ತಗೊಂಬಂದಿತ್ತು. ಅದಕ್ಕೆ ಅಪರೂಪದ ಅಣಬೆ ಅಲ್ವಾ,
ಈ ಮಾಮಂಗೂ ಬಲು ಇಷ್ಟ, ಮನೆಯವ್ರಿಗೆ ಎಲ್ಲಾರ್ಗೂ ಇಷ್ಟ ಅಲ್ವಾ, ಅದಕ್ಕೋಸ್ಕರ ಅತ್ಲಾಗಿ ನಾನು ಇದ್ದವಳು ಸಾಂಬಾರ್ ಮಾಡೋಣಂತ ಎಲ್ಲ ಖಾರಕ್ಕೆಲ್ಲ ತಕೊಂಡ್ ರೆಡಿ ಮಾಡ್ತಿದೀನಿ. ಇನ್ನೇನು ನಿನಗ್ ಬೇರೆ ಸುಸ್ತಾಗಿದೆಯಾ, ಬೆಳಿಗ್ಗೆಯಿಂದ ಕೆಲಸಗಳು ಮಾಡಿ ಮಾಡಿ ಬಟ್ಟೆ ಎಲ್ಲ ತೊಳೆದು ಅಡಿಗೆ ಎಲ್ಲ ಮಾಡಿ ಪಾಪ ಒಂದ್ಗಳಿಗೆ ಇವಾಗ ಸುಧಾರಿಸ್ಕೊಂಬರಕ್ ಹೋಗಿದ್ಯಾ. ತಿರ್ಗಾ ನಿನಗೆ ಹೇಳಿ ಕೆಲಸ ಮಾಡಿಸಿದ್ರೆ ಪಾಪ ಎಲ್ಲಿ ಬೇಜಾರ್ ಮಾಡ್ಕೊಳ್ತೀಯ ಅಂತ ಖಾರಕ್ಕೆಲ್ಲ ತೆಗ್ದತ್ಲಾಗಿ ನಾನೇ ರೆಡಿ ಮಾಡ್ತಿದ್ದೀನಿ ಕಣಮಣಿ. ಅದೇನತೆ ಎಂತ ಚೆನ್ನಾಗಿದಾವತ್ತೆ ಅಣಬೆ, ಬಲು ಚೆನ್ನಾಗಿದಾವ ಕಣತೆ. ಅಪ್ರೂಪದ ಅಣಬೆ ಆಯ್ತು ಕಣತೆ. ಅಲ್ಲೇ ಎಷ್ಟ್ ದಿವಸ ಆಗಿತ್ತು ಅಣಬೆಯಿಂದ ಊಟ ಮಾಡಿ, ಬಹಳ ಚೆನ್ನಾಗೈತ್ ಕಣತೆ. ಅಲ್ ಕಣ್ಮಮ್ಮ, ನೀನು ಎಲ್ಲಾರ್ಗು ಕೊಟ್ಟು ಬಂದಿಯಲ್ಲ ಮಮ್ಮ, ಒಂದ್ ಈಟು ಜಾಸ್ತಿ ಅನ್ನಂಗಾದ್ರೂ ತಗೊಂಬರೋದಲ್ವಾ ಇನ್ನೊಂದ್ ಸ್ವಲ್ಪ. ನನಗೆ ಬಿರಿಯಾನಿ ಮಾಡ್ಬೇಕಂತ ಬಲು ಇಷ್ಟ ಇತ್ತು. ಹೋದ ವರ್ಷ ಎಲ್ಲ ನೇತ್ರಕಾಯ ಬಿರಿಯಾನಿ ಎಲ್ಲ ಮಾಡಿತ್ತು ಅಣಬೆದು, ಬಲು ಚೆನ್ನಾಗ್ ಮಾಡಿತ್ತು ಅಣಬೆದು ಬಿರಿಯಾನಿ. ಅದೆಂತೆಂತದರ ಮಾಡುತ್ತ ಬಕ್ಕ. ಮಾಡ್ತಿರಲ್ವೇನಮ್ಮ ನಾನು. ನೀನು ಬರೀ ಒಂದ್ ಈಟು ಉಳಿಸ್ಕೊಂಡ್ ಬಂದಿದ್ಯಾ, ಎಲ್ಲಾರ್ಗು ಕೊಟ್ಬಿಟ್ಟು ಅಪ್ರೂಪದ ಅಣಬೆ ಐತೆ ಅದನ್ನು ಕೊಟ್ಟು ಬಂದಿಯಲ್ಲ ಮಮ್ಮ, ಕಾಕು ಹೋಗು. ಇವೇ ಜಾಸ್ತಿ ಆಗುತ್ ಕಣೆ, ಇನ್ನು ಒಂದ್ ಸ್ವಲ್ಪ ಕವರಲ್ಲಿ ಇಟ್ಟೈತೆ ನೀ ಮತ್ತೆ ನೋಡು. ಬೇಕಂದ್ರೆ ಮಾಡ್ತೀಯನ ಮಾಡೋದೆ ಎಂದದ್ದು ಬಿರಿಯಾನಿ ಮಾಡ್ತೀನಂತ ಹೇಳ್ತಿದ್ಯಲ್ಲ, ಇನ್ನು ಕವರಲ್ಲೂ ಐತೆ. ಸಾಂಬಾರಿಗೆಲ್ಲ ತೊಳೆಯಕ್ಕೆ ಇಟ್ಕಡೈತೆ. ಅದಕ್ಕೋಸ್ಕರ ನೀನ್ ಏನಾರ ಮಾಡ್ತೀಯನಂತ ನೋಡು. ಏನಾರ ಮಾಡ್ತೀಯೇನು ತಗೊಂಡು ಅದ್ರದ್ದು ಮಾಡು. ಅಲ್ಕಣೆ ಅಮ್ಮಣ್ಣಿ, ನೀವ್ ಏನಾರ ಮಾಡ್ಕೊಳ್ರಿ, ಬಿರಿಯಾನಿನಾರ ಮಾಡ್ಕೊಳ್ರಿ, ಎಂತದಾರ ಮಾಡ್ಕೊಳ್ರಿ, ನಾನವೆಲ್ಲ ತಿನ್ನಕ್ ಹೋಗಲ್ಲ. ನನಗ್ ಮಾತ್ರ ಅಪ್ರೂಪದ ಅಣಬೆ ಐತೆ, ಸಾಂಬಾರ್ ಮಾಡ್ಬಿಟ್ಟು ಮುದ್ದೆ ಮಾಡ್ಕೊಟ್ಬಿಡ್ಬೇಕು ನೋಡ್ರಿ, ಇವಾಗ್ಲೇ ಹೇಳ್ತಿದೀನಿ. ಆಯ್ತು ಹೇಳಮ್ಮ, ನೀನು ಮುದ್ದೆ ಮಾಡ್ಕೊಡ್ತೀವಿ. ಅತ್ತೆ ಇವಾಗ ನೀವು ಸಾಂಬಾರಿಗೆಲ್ಲ ತಕೊಳ್ರಿ, ನಾನು ಆಮೇಕಿಂದ ನೀವೆಲ್ಲ ರೆಡಿ ಮಾಡಾದ್ಮೇಲೆ ನಾನು ಮುದ್ದೆ ಇದು ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊಳ್ತೀನಿ. ಮುದ್ದೆ ಒಂದು ಮಾಡ್ಕೊಟ್ಬಿಟ್ಟು ಮಾಮಂಗೆ ನಾನು ಮಶ್ರೂಮ್ ಬಿರಿಯಾನಿ ಅಂತ ಮಾಡ್ತೀನಿ ಕಣತೆ. ಬಲು ಚೆನ್ನಾಗಿರುತ್ತೆ. ಹೋದ್ಸಲಿ ನೇತ್ರಕಾಯ ಮಾಡಿತ್ತು, ಬಲು ಚೆನ್ನಾಗಿ ಮಾಡಿತ್ತು, ಸಖತ್ ರುಚಿಯಾಗಿಯೂ ಇತ್ತು. ಆಮೇಲೆ ಸುಮ್ಮನೆ ಆಗ್ಬಿಟ್ಟೆ. ಆಮೇಕೆ ಇದ್ರದ್ದು ಸೀಸನ್ ಮುಗಿತಲ್ಲ, ಏನು ಅಣಬೆ ಹುಟ್ಟೋದು ಇದು ಟೈಮ್ ಹೋಯ್ತಲ್ಲ, ಹಂಗಾಗಿ ಸಿಕ್ಕಿರಲ್ಲ. ನಾನು ಈ ವರ್ಷ ಮಾಡ್ಬೇಕಂತ ನಿನ್ ಮನ್ಸಲ್ಲಿ ಇಟ್ಕೊಂಡಿದ್ದೆ, ಹೆಂಗ ಮಾಮ ತಗೊಂಬಂದೈತೆ. ಮಾಡ್ತೀನಿ ಕಣತೆ ಈ ಮಶ್ರೂಮ್ ಬಿರಿಯಾನಿ, ಬಲು ಚೆನ್ನಾಗಿರುತ್ತೆ. ಪಾಪಂಗೂ ಬಲು ಇಷ್ಟ. ಸರಿ ಕಣೆ ಅಮ್ಮಣ್ಣಿ, ಆಯ್ತು. ಸರೋಜಮ್ಮ, ನಿನಗೆ ಏನ್ ಬೇಕದನ್ನ ನಾವು ತಗೊಂಬಂದ್ ಕೊಡ್ತೀವಿ, ಮಾಡ್ಕೊಳ್ತೀನಿ ಬರ್ರಮ್ಮ, ಅದಕ್ಕೇನಂತೆ. ನನ್ಗೂ ನಿಮ್ಮ ಮಾಮಂಗೂ ಒಂದೊಂದು ಮುದ್ದೆ ಮಾಡ್ಬಿಡು ಸಾಕು. ನೀನು ಪಾಪ ಕುಮಾರಣ್ಣ ಅವರೆಲ್ಲ ತಿನ್ನಿರಂತೆ, ಅದೆಂತದೋ ಬಿರಿಯಾನಿ ಅಂತ ಹೇಳಿರಲ್ಲ, ಮಾಡ್ಕೊಂಡು ತಿನ್ನಿರಂತೆ. ಬರ್ರಿ ಕಣತೆ. ಅಡಿಗೆ ಎಲ್ಲ ಇವಾಗ್ಲೇ ಮಾಡಿಬಿಡೋಣ, ಒಂದು ಸ್ವಲ್ಪ ತಡ ಮಾಡೋಣ. ಸಂಜೆಗೆ ಮಾಡೋಣ ಏನ್ ಇವಾಗ್ಲೇ ಮಾಡೋಣತೆ? ಒಂದ್ ಸ್ವಲ್ಪ ಹೊತ್ತು ತಡ ಆದ್ರೂ ಪರವಾಗಿಲ್ಲ, ಇವಾಗ್ಲೇ ಮಾಡಿಬಿಡೋಣ. ಇನ್ನೇನ್ ಮಾಡೋಣ. ಖಾರಕ್ಕೆಲ್ಲ ತೆಗೆದು ಬಿಟ್ಟಿದ್ದೀನಿ ಅತ್ಲಾಗಿ. ಏನಂದ್ರೆ ಅದು ಒಂಥರ ಆಗ್ಬಿಡುತ್ತೆ. ಏನಂದ್ರೆ ಇವಾಗ ತಗೊಂಬಂದಿವಲ್ಲ ಅಣಬೆ, ಅದು ಬಹಳ ಹೊತ್ತು ಹಂಗೆ ಬಿಡಬಾರ್ದು. ಅದಕ್ಕೆ ಅತ್ಲಾಗಿ ಜಾಸ್ತಿ ನೀರೊಳಿಕ್ಕೂ ಬಿಡಬಾರ್ದು. ಅದಕ್ಕೋಸ್ಕರ ಬೇಗ ತೊಳೆದ್ಬಿಟ್ಟು ಅತ್ಲಾಗಿ ಖಾರಕ್ಕೆಲ್ಲ ತೆಗ್ದಿದ್ದೀನಿ. ಅತ್ಲಾಗಿ ರೆಡಿ ಮಾಡಿಬಿಡೋಣ ಅತ್ಲಾಗಿ ಸಾಂಬಾರ್ನ. ಸಾಂಬಾರನ್ನ ಮಾಡ್ಬಿಟ್ಟಿರ್ಬೇಕಾದ್ರೆ ನಿಮ್ಮ ಮಾಮ ಇವಾಗ ಇನ್ನೇನು ಬಸ್ಸಾರು ಮುದ್ದೆ ಊಟ ಮಾಡಿದ್ದಾರೆ ಹೊಟ್ಟೆ ತುಂಬಾ. ಮಧ್ಯಾಹ್ನ ಇನ್ನೇನು 2-3 ಗಂಟೆಗೆ ಬರ್ತಾರೆ. ಅವಾಗ ಬೇಕಾದ್ರೆ ಒಂದ್ ಸ್ವಲ್ಪ ಮುದ್ದೆ ಬೇಯಿಸ್ಕೊಟ್ಟು ಮುದ್ದೆ ಮಾಡ್ಕೊಡುವಂತೆ. ಆಮೇಕಿಂತ ಇನ್ನೇನು ಸಂಜೆ ಕಡೆಯಿಂದ ಇದೇ ಸಾಂಬಾರ್ ಮೇಲೆ ಮುದ್ದೆ ಮಾಡುವಂತೆ. ನೀನ್ ಅದೆಂತದ ಬಿರಿಯಾನಿ ಅಂತ ಹೇಳ್ತಿದ್ದಲ್ಲ, ಅದು ಸಂಜೆ ಕಡೆಯಿಂದ ಮಾಡ್ಬಿಡುವಂತೆ ಬಿಡು. ಇವಾಗ ಬಿಸಿ ಬಿಸಿ ಮಾಡ್ಕೊಂಡು ತಿನ್ನಿರಂತೆ. ಇವಾಗ ಅದೇನು ಸಾಂಬಾರು ಮುದ್ದೆ ಮಾಡೋಣ ಬಾ. ನಾನ್ ಸಾಂಬಾರ್ ಮಾಡ್ಕೊಡ್ತೀನಿ, ನೀನ್ ಸಾಂಬಾರ್ ಬಗ್ಗೆ ಏನ್ ತಲೆ ಕೆಡಿಸ್ಕೋಬೇಡ ನೀನು. ಏನಂದ್ರೆ ಒಂದ್ ಸ್ವಲ್ಪ ಮುದ್ದೆ ಅನ್ನ ಎಲ್ಲ ಬೇಯಿಸ್ಕೊಡು ನಿಮ್ಮ ಮಾಮಂಗೆ. ಹೆಂಗ? ಸರಿ ಕಣತೆ, ಆಯ್ತು. ಅತೇ ಸಾಂಬಾರು ನನಗ್ ಮಾಡಕ್ಕೂ ಬರ್ತಿರಲ್ ಕಣಿ, ಹೇಳ್ರಿ. ನನ್ಗೆ ಬಿರಿಯಾನಿ ಮಾಡಕ್ ಬರುತ್ತೆ. ಸಾಂಬಾರು ಅದ್ ಹೆಂಗ್ ಮಾಡುತ್ತಂತ ನನ್ಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಕಣತೆ. ಮಾಡಕ್ ಬರುತ್ತೆ, ಆದ್ರೆ ಅಷ್ಟೇನ್ ಚೆನ್ನಾಗ್ ಬರಲ್ಲ ಕಣತೆ. ನೀವ್ ಅಂದ್ರೆ ಬಲು ಚೆನ್ನಾಗ್ ಮಾಡ್ತೀರಾ, ಮೊದ್ಲಿಂದಾನು ನಿಮ್ಗೆ ರೂಢಿ ಆಗೈತ್ ಕಣಿ, ಹೇಳ್ರಿ. ನೀವ್ ಅಂದ್ರೆ ಮಾಡ್ತೀರಾ, ನನ್ಗೆ ಅಷ್ಟೇನು ರೂಢಿ ಇಲ್ಲ ಕಣತೆ. ಅದಕ್ಕೆ ಕಣ. ಆಯ್ತು ಹೇಳಮ್ಮ, ಅದಕ್ಕೇನಂತೆ. ನೀನ್ ಹೆಂಗ್ ಮಾಡಿದ್ರು ಚೆನ್ನಾಗಿರುತ್ತೆ. ಆದ್ರೂ ನೀನೇ ಬೇಜಾರ್ ಮಾಡ್ಕೊಬೇಡ ಕಣಿ, ಹೇಳು. ನಾನೇ ಮಾಡ್ತೀನಿ ಸಾಂಬಾರು. ಖಾರ ಎಲ್ಲ ಅದಕ್ಕೆ ಅಲ್ವಾ ನಾನು ತೆಗಿತಿರೋದು. ನೀನ್ ಅದೇನು ಮಾಡ್ಕೊಳ್ತೀಯ ಮಾಡ್ಕೊಳ್ಳುವಂತೆ ಸುಮ್ನಿರು, ನಾನೇ ಎಲ್ಲ ಸಾಂಬಾರೆಲ್ಲ ಮಾಡ್ಕೊಡ್ತೀನಿ ಕಣೆ. ಅವ್ನ್ ಪಾಪ ಟ್ಯಾಕ್ಟ್ರಿ ತಗೊಂಡು ಹೋಗಿದ್ನಲ್ಲ, ಎದ್ದಡ್ಕೆಲ್ಲೇನೆ ತಿಂಡಿಗೆ ಬರ್ತೀನಿ ಕಣಪ್ಪ ಅಂತ ನನಗೆ ಒಂದು ಮಾತು ಹೇಳಿದ್ದ ಬೆಳಿಗ್ಗೆ. ಅದನ್ನ ಹೋಗ್ಬೇಕಾದ್ರೆ ಏನೋ ಬಂದಿದ್ನ ತಿಂಡಿ ಗಿಂಡಿ ತಿನ್ಕೊಂಡು ಹೋದ್ನೋ ಏನ್ ಹಂಗೆ ಹೋಗ್ಬಿಟ್ನೆ ಕಣಜ. ಆ ಹುಡುಗನು ಬಂದಿಲ್ಲ ಯಾಕ? ಏನೋ ಉಕ್ಕೆ ಹೊಡೆಯೋದೇನಾರ ಜಾಸ್ತಿ ಗಿಸ್ತಿ ಇತ್ತು ಏನೋ, ಇವ್ರು ಕರ್ಕೊಂಡು ಹೋಗ್ಬಿಡ್ತಾರಲ್ಲ. ಏನ್ ಅಲ್ಲೇ ಏನಾರ ತಿಂಡಿ ಗಿಂಡಿ ತಿನ್ಕೊಂಡು ಏನೋ ಅಲ್ಲೇ ತಡ ಆಗುತ್ತಂತ ಏನ್ ಅಲ್ಲೇ ಉಳ್ಕೊಂಡ್ಬಿಟ್ನ ಏನಪ್ಪ. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ತಿಂಡಿ ತಿನ್ನಕ್ಕೆ ಇಷ್ಟೊತ್ತಿಗೆ ಬರ್ಬೇಕಿತ್ತು ಅವನು. ಮನೆಗೆ ಹಂಗೆ ಆಗಿರ್ಬೇಕು. ಇಲ್ಲ ಅಂದ್ರೆ ಬಂದು ತಿಂಡಿನ ಇನ್ನೇನು ಮನೇಲೆ ಅಡಿಗೆ ಮಾಡಿರ್ತಾರಂತ ಗೊತ್ತು, ಊಟ ಮಾಡ್ಕೊಂಡು ಹೋಗವನು. ಇಟ್ಟತ್ತಾದ್ರೂ ಬಂದಿಲ್ಲ ಅಂದ್ರೆ ಇನ್ನೇನು ಯಾರ್ದ ಉಕ್ಕೆ ಹೊಡಿಯೋದೋ ರೋಟ್ರ್ ಹೊಡಿಯೋದೋ ಏನೋ ಜಾಸ್ತಿ ಏನಾರು ಇರ್ಬೇಕು, ಅದಕ್ಕೆ ಹೋಗ್ಬಿಟ್ಟಿದ್ದಾನೆ. ಇನ್ನೇನು ಮಳೆಗಾಲ ಅಲ್ವಾ ಇವಾಗ,
ಗಾ ಪುರ್ಸೊತ್ತಿರಲ್ಲ. ಇನ್ನೇನ್ ಸೀಸನ್ ಅಲ್ವಾ ಇವಾಗ, ಇವಾಗ್ಲೇನೆ ಒಂದ್ ಸ್ವಲ್ಪ ಬಾಡಿಗೆ, ಅಲ್ಪ ಸ್ವಲ್ಪ ಬಾಡಿಗೆ ಹೊಡ್ಕೊಳ್ಳಿ ಬಿಡತ್ಲಾಗಿ, ಇನ್ನೇನ್ ಮಾಡೋಣ. ಇವಾಗ್ಲೇ ಅಲ್ವಾ ಒಂದ್ ಸ್ವಲ್ಪ ಬಾಡಿಗೆಗಳು ಸಿಗೋದು, ಏನೋ ಮಾಡ್ಕೊಳ್ಳಿ ಬಿಡು. ಯಾಕಂದ್ರೆ ಇವಾಗ ಹೊಲ ಗೇಸೋದು, ಇನ್ನೇನು ರಾಗಿ ಎಲ್ಲ ಹಾಕೋದಕ್ಕೆ ಇನ್ನೇನು ಹೊಲ ಎಲ್ಲ ಉಕ್ಕೆ ಓಡಿಸೋದು, ಆ ರೋಟ್ರು ಓಡಿಸೋದು ಇವೆಲ್ಲ ಮಾಡಿಸ್ತಿರ್ತಾರೆ. ಹಂಗಾಗಿ ಪುರ್ಸೊತ್ ಸಿಗಲ್ಲ, ಏನೋ ಮಾಡ್ಕೊಳ್ಳಿ ಬಿಡು. ಇನ್ನೇನು ನಮ್ದೆಲ್ಲ ಹೊಲ ಎಲ್ಲ ರೆಡಿ ಮಾಡ್ಸಿದಿರಲ್ವಾ? ಇನ್ನೇನು ಆ ಹುಡುಗ ಪುರ್ಸೊತ್ತಾಗಿ ಇರಲ್ಲ, ಎಲ್ಲ ರೆಡಿ ಮಾಡಿಸ್ಕೊಂಡ್ಬಿಡು. ಹೊಲ ಎಲ್ಲ ಗೇಯಿಸಿ ಮಟ್ಟ ಎಲ್ಲ ಮಾಡ್ಕೊಂಡ್ಬಿಡು. ಇನ್ನೇನು ರಾಗಿ ಬಿತ್ತನೆ ಶುರು ಆದ್ರೆ ಅತ್ಲಾಗಿ ಶುರು ಮಾಡ್ಕೊಂಡ್ಬಿಡೋಣ ಅತ್ಲಾಗಿ, ಬಿರ್ಬಿರ್ನೆ ಅತ್ಲಾಗಿ. ಎಲ್ಲ ರಾಗಿ ಬಿತ್ತನೆ ಟೈಮಲ್ಲಿ ಮತ್ತೆ ಹುಲ್ಲು ತೆಗಿಬೇಕು, ಅದ್ ತೆಗಿಬೇಕು, ಇದ್ ಮಾಡ್ಬೇಕು, ತಿರ್ಗಾ ಉಕ್ಕೆ ಹೊಡಿಸ್ಬೇಕು ಅಂತ ನೀನು ಆ ಹುಡುಗನ ಮೇಲೆ ರೇಗಾಡ್ಬೇಡ. ಅವ್ನಿಗೆ ಪುರ್ಸೊತ್ ಸಿಕ್ಕಾಗ ಟ್ಯಾಕ್ಟ್ರಿ ತಗೊಂಡು ಹೋಗ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಅದೇನು ಹೊಲ ಎಲ್ಲ ಗೇಯಿಸ್ಕೊಂಡು ರೆಡಿ ಮಾಡ್ಕೊಂಡ್ಬಿಡು ನೀನು, ಸರಿನಾ? ಆಗೈತ್ ಕಣಿ ಹೇಳಿ. ನಿಮ್ ಹುಡ್ಗ ಹಿಂಗೆ ಪುರ್ಸೊತ್ತಾಗಿ ಸಿಗಲ್ಲ ಅಂತ ನನಗೆ ಚೆನ್ನಾಗ್ ಗೊತ್ತಿತ್ತು. ಒಂದ್ 2-3 ದಿವಸ ಪುರ್ಸೊತ್ತಾಗಿ ಇದ್ನಲ್ಲ, ಅವಾಗ ಕರ್ಕೊಂಡು ಹೋಗ್ಬಿಟ್ಟು ಆ 5 ರೆಕ್ಕೆ ನೇಗ್ಲು ಅವೆಲ್ಲ ಕಲ್ಟಿವೇಟರ್ ಅಲ್ಲಿ ಒಂದ್ಸಲಿ ರೋಟ್ರಲ್ಲೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ಎಂಟೆ ಗಿಂಟೆ ಎಲ್ಲ ಒಡ್ಸಿ ಎಲ್ಲ ಸಮ ಎಲ್ಲ ಮಾಡಿಸಿ ಎಲ್ಲ ಕಸ ಬಿಸ ಎಲ್ಲ ತೆಗೆದು ಎಲ್ಲ ರೆಡಿ ಮಾಡಿಸ್ಬಿಟ್ಟಿದೀನಿ. ಏನಂದ್ರೆ ಇನ್ನೊಂದ್ ಚೋಡಿ ಉಕ್ಕೆ ಹೊಡೆದ್ಬಿಟ್ಟು ರಾಗಿ ಹಾಕ್ ಬರೋದೆ, ರಾಗಿ ಬಿತ್ತನೆ ಮಾಡೋದೇ ಇನ್ನೇನು, ಅಷ್ಟು ಬಿಟ್ಟು ಬಂದಿದ್ದೀನಿ ನೋಡು, ಎಲ್ಲ ಮಾಡಿಸ್ಬಿಟ್ಟಿದ್ದೀನಿ ನಾನು. ಬಿರ್ಬಿರ್ನ ತೆಗೀರಿ ಅತ್ಲಾಗಿ, ಖಾರಕ್ಕೆಲ್ಲ ರೆಡಿ ಮಾಡಿಬಿಡ್ರಿ. ನಾನು ಖಾರ ರೂಪ್ಕೊಂಡ್ ಬರ್ತೀನಿ, ಕರೆಂಟ್ ಗಿರೆಂಟ್ ಓದತ್ತು ಮತ್ತೆ. ಸರಿ ಕಣ, ಆಯ್ತು ಹೇಳಮ್ಮ. ಇನ್ನೇನು ಎಲ್ಲ ತೆಗ್ದಿದ್ದೀನಿ, ಈರುಳ್ಳಿ ಅವೆಲ್ಲ ಒಂದ್ ಸ್ವಲ್ಪ ಕಟ್ ಮಾಡಿದೀನಿ. ಇನ್ನೇನು ಟೊಮೆಟೊ ಕೊತ್ತಂಬರಿ ಸೊಪ್ಪೆಲ್ಲ ರೆಡಿ ಮಾಡ್ಕೊಂಡು ಒಂದ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಅವೆಲ್ಲ ಹಾಕಿ ಕಾಯಿ ತುರಿ ಎಲ್ಲ ಹಾಕಿ ರೆಡಿ ಮಾಡ್ಕೋಬೇಕಷ್ಟೇ. ಖಾರ ರುಬ್ಕೊಂಬರುವಂತೆ ಕಣ್ ಹೇಳು. ಅಲ್ಕಣಮ್ಮ, ಅದು ಮಿಕ್ಸಿ ಏನೋ ಆನ್ ಆಗ್ತಿರಲ್ಲ ಅಂತ ಏನೋ ಹೇಳ್ತಿದ್ದೆ, ಏನೋ ಆಗೈತಂತ ರೆಡಿ ಮಾಡಿಸ್ತೇನಮ್ಮ. ಮತ್ತೆ ಅದ್ ಏನಾಗಿತ್ತು ಏನಮ್ಮ ಗೊತ್ತಿಲ್ಲ. ಇನ್ನೊಂದ್ಸಲಿ ಅದ್ ಕೆಳಗಡೆದು ಬಟನ್ ತೆಗೆದು ಅಮ್ಕಿದೆ 1-2 ಸಲ, ಸರಿ ಆಯ್ತು. ಇವಾಗೆ ನಂಗೆ ತೊಂದರೆ ಆಗ್ತಿಲ್ಲ, ಆರಾಮಾಗಿ ಚಾಲು ಆಗ್ತೈತ್ ಕಣಿ ಹೇಳ್ರಿ. ರುಬ್ಕೊಂಬರ್ತೀನಿ, ಬೇಗ ತಗೊಂಬರ್ರಿ ಇಲ್ಲಿ. ಮತ್ತೆ ಕರೆಂಟ್ ಗಿರೆಂಟ್ ಓದತ್ತು, ಮತ್ತೆ ಮಳೆಗಾಲ ಬೇರೆ.